शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು ಎಂದು ದೂರಲದೇಕೆ ನೀನಲ್ತೆ ಗುರುವು. ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು ಎಂದು ದೂರಲದೇಕೆ ನೀನಲ್ತೆ ಗುರುವು. ಸದಮಲಾಂತ ಕರುಣಿ ಹರಿಗೆ ಹೇಳುವುದೇನು, ಸದಮಲಾಂತ ಕರುಣಿ ಹರಿಗೆ ಹೇಳುವುದೇನು. ಒಂದೇ ಸ್ಥಾನವು ಹೊರಗೆ ಹೋಗಿ ಹುದ ತೋರೋ, ಒಂದೇ ಸ್ಥಾನವು ಹೊರಗೆ ಹೋಗಿ ಹುದ ತೋರೋ. ಇದನ್ನ ನೀವು ಸರಿಯಾಗಿ ಕೇಳಲಿಲ್ಲ ಅನಿಸುತ್ತೆ. ಇದರ ಸಾಲಿನ ಕೇಳಿಲಿ. ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವವು ಎಂದು ದೂರಲದೇಕೆ ನೀನಂತೆ ಗುರುವು. ಸದಮಲಾಂತ ಕರುಣಿ ಹರಿಯ ಹೇಳುವುದೇನು, ಒಂದೇ ಸ್ಥಾನವು ಹೊರಗೆ ಹೋಗಿರುವುದು ತೋರ. ಅಂದ್ರೇನು? ಇದು ಮಂತ್ರಿ ಸ್ಥಾನ, ಮತ್ತೊಂದು ಶಾಸಕ. ಈಗ ನಾವೇನು ನಮ್ಮಲ್ಲಿ ಏನು ನೋಡ್ತಿದ್ದೀವಿ, ಈ ನೆಪೋಟಿಸಮ್ ಅಂತ ಏನು ಹೇಳ್ತೀವಿ. ಅವರಿಗೆ, ಅಳಿಯನಿಗೆ, ಇಲ್ಲ ಮಗಳಿಗೆ, ಇಲ್ಲ ಸೊಸೆಗೆ, ಇಲ್ಲ ಅಣ್ಣಂಗೆ, ಇಲ್ಲ ತಮ್ಮಂಗೆ ಇದೇ ಕೊಡ್ತಾ ಹೋಗ್ತಾರೆ ನೋಡಿ. ಅದಕ್ಕೆ ಈ ನಮ್ಮ ಪುರಾಣದಲ್ಲೇ ಇದೆ ಸಾಕ್ಷಿ. ಯಾಕೆಂದರೆ ಒಂದು ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವವು, ಅಲ್ಲಲ್ಲೇ ಇದೆ. ಎಂದು ದೂರಲ್ಲಿ ಯಾತಕ್ಕೆ? ಅಯ್ಯೋ ಬೇರೆ ಇದರಲ್ಲಿ ನಾವು ರಾಜಕೀಯದಲ್ಲಿ ಈ ಒಂದೇ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಆಗಲಿ, ಇವ್ರದ್ದಾಗಲಿ ಅವ್ರದ್ದಾಗಲಿ ಅವರೆಲ್ಲ ಇದೆ, ನಾವು ಯಾತಕ್ಕೆ ದೂರಬೇಕು? ಇಲ್ಲೂ ಸಹಿತ ಸದಮಲಾಂತಕರಣಿ ಹರಿಯ ಹೇಳುವುದೇನು, ಒಂದೇ ಸ್ಥಾನವು ಹೊರಗೆ ಹೋಗಿರುತ್ತೋಣ ಅಂತೇಳಿ ಇದೊಂದು ಥರ ನಿಂದಾಸ್ತುತಿ ಇದ್ದಂಗೆ. ನಿಂದಾಸ್ತುತಿ ಅನ್ನೋದು ಸ್ತುತಿಗಳಲ್ಲಿ ಒಂದು ತರಹದ ಸ್ತುತಿ. ಭಗವಂತನನ್ನು ಒಂದು ಥರದಲ್ಲಿ ಅವನ ಇದನ್ನು ಹೇಳಿ ಬೈತಾನೆ, ಅದು ಒಂದು ಥರ ಸ್ತುತಿ. ನಮ್ಮಲ್ಲಿ ಅದು ಬಹಳಷ್ಟು ಇದೆ. ಇದರಲ್ಲಿ ಅದು ಹಾಗೆ ಏನು ಒಂದೇ ಒಂದು ಸ್ಥಾನ ಹೊರಗೆ ಹೋಗಿಲ್ಲ. ನಾವು ಬೇರೆ ಈ ಸದ್ಯದ ರಾಜಕೀಯದಲ್ಲಿ ಇದು ಅವಕಾಶಗಳು, ಸ್ಥಾನಗಳು, ಮಂತ್ರಿದು ಮತ್ತೊಂದು ಎಲ್ಲ ಅವರವರೇ ಫ್ಯಾಮಿಲಿಲೇ ಕೊಟ್ಕೋತಾರೆ ಅಂತ ಹೇಳಿ ನಾವೇನು ದೂರ ಬೇಕಾಗಿಲ್ಲ. ನಿನ್ನ ಮನೆಯಲ್ಲೇ ಅದಿದೆ ಅಂತ ಹೇಳಿ ಇದು ಹೇಳ್ತಾ ಹೋಗ್ತೀನಿ ನೋಡಿ. ಅದು ಬಹಳ ಸ್ವಾರಸ್ಯಕರವಾಗಿದೆ. ಇಡೀ ಇದು ಏನೇನು ನಾವು ನೋಡ್ತೀವಿ ಅದಷ್ಟು ಅಲ್ಲಲ್ಲಲ್ಲಲ್ಲೇ ಇರುವಂಥದ್ದನ್ನ ಇದು ಬಹಳ ಸ್ವಾರಸ್ಯಕರವಾದಂಥ ಒಂದು ಲೈಟರ್ ಮೋಡಲ್ಲಿ ಬರೆದಿರುವಂಥ, ಒಂದು ಹಾಸ್ಯ ಮಾಡಿ ಬರೆದಿರುವಂಥ ಒಂದು ನಿಂದಾಸ್ತುತಿ. ಜ್ಯೇಷ್ಠನಿಗೆ ಕೊಟ್ಟಿರಲು ವಿಸ್ತರಿಸುವಧಿಕಾರ, ಜ್ಯೇಷ್ಠನಿಗೆ ಕೊಟ್ಟಿರಲು ವಿಸ್ತರಿಸುವಧಿಕಾರ. ಬರೆವಧಿಕ ಖಾದೆಯರು ಜೊತೆಗೆ ಇತ್ತು, ಕಿರಿಯನಿಗೆ ತನುವಿನಲಿ ತನುವಾಸೆ ಹರಿವಂತ. ಕಿರಿಯನಿಗೆ ತನುವಿನಲಿ ತನುವಾಸೆ ಹರಿವಂತ. ಹಿರಿಯ ಮೊಮ್ಮನಿಗಷ್ಟು ಪಿತಗೆ ನೆರವಾಗೆಂದು, ಹಿರಿಯ ಮೊಮ್ಮನಿಗಷ್ಟು ಪಿತಗೆ ನೆರವಾಗೆಂದು. ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು ಎಂದು ದೂರಲದೇಕೆ ನೀನಲ್ದೆ ಗುರುವು. ನೀನೇ ಅದಕ್ಕೆ ಟೀಚರು, ನೀನೇ ಗುರು, ನೀನೇ ಮಾದರಿ. ಇಲ್ಲಿ ಒಂದನ್ನು ಇದು ಮಾಡಬೇಕು. ಇದನ್ನು ಹರಿಯ, ಕೃಷ್ಣನ ಅಥವಾ ವಿಷ್ಣುವಿನ ಇದಾಗಿ ತೊಗೊಂಡ್ರೂ ನಮ್ಮ ಪುರಾಣಗಳಲ್ಲಿ ಇಲ್ಲಿ ಹೇಳಿದ್ನೋ ಅಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ ಅಂತ. ಎಲ್ಲ ಪುರಾಣಗಳ ಕರ್ತರು ವೇದವ್ಯಾಸರು ಅಂತ ಹೇಳ್ತಾರೆ. ಈ ವೇದ ಯಾಕೆಂದರೆ ಅವರಿಗೆ ಅಷ್ಟೆಲ್ಲ ಪುರಾಣಗಳು ಬರೆದ್ರು, ಸಮಾಧಾನ ಆಗಲಿಲ್ಲ. ಆಮೇಲೆ ಭಾಗವತ ಬರೆದ್ರು, ಆಗ ಸಮಾಧಾನ ಆಯಿತು ಅಂತ ನಮಗೆ ಪುರಾಣಗಳನ್ನ ಓದುವಾಗ.
ಈ 18 ಪುರಾಣಗಳಲ್ಲಿ ಶಿವಪರವಾದ ಪುರಾಣ 10 ಇದೆ ಅಂತ ನಾನು ಹೇಳಿದೆ. ಹಾಂ, ಉಳಿದಿದ್ದ 8 ಪುರಾಣ, ಅದರಲ್ಲಿ ಲಿಂಗ ಪುರಾಣ, ನಾರದೀಯ ಪುರಾಣ, ವಿಷ್ಣು ಪುರಾಣ, ಈ ಥರ ಬ್ರಹ್ಮಾಂಡ ಪುರಾಣ ಆಗಿರೋದು. ಅದರಲ್ಲಿ ಶಿವಪುರಾಣದಲ್ಲಿ ಶಿವನೇ ಸರ್ವಶ್ರೇಷ್ಠ, ಅವನಿಂದಲೇ ಸೃಷ್ಟಿ, ಅವನೇ ಎಲ್ಲ ಬೇರೆ ದೇವತೆಗಳಿಗೆ, ಹರಿಗೆ ಆಮೇಲೆ ಬ್ರಹ್ಮನಿಗೆ ಎಲ್ಲ ಕಾರ್ಯಗಳನ್ನು ನಿಯೋಜಿಸಿ ಕರ್ತವ್ಯವನ್ನು ಕೊಟ್ಟಿರೋನು ಅಂತ ಇದೆ. ಆಮೇಲೆ ದೇವಿ ಪುರಾಣದಲ್ಲಿ, ದೇವಿ ಭಾಗವತದಲ್ಲಿ ದೇವಿಯೇ ಸರ್ವಶ್ರೇಷ್ಠ, ದೇವಿಯಿಂದಲೇ ವಿಷ್ಣು, ಬ್ರಹ್ಮ, ಶಿವ, ಸದಾಶಿವ ಎರಡಕ್ಕೂ ಇದು ಹೇಳ್ತಾರೆ. ಅದು ಸೃಷ್ಟಿಯಾದದ್ದು. ಅವರೆಲ್ಲರಿಗೂ ಅವರವರ ಕಾರ್ಯವನ್ನು ನಿಯೋಜಿಸಿ ಅವರವರ ಶಕ್ತಿಯಂತೆ ಅವರಿಗೆ ಆ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಶಕ್ತಿಯನ್ನು ಕೊಟ್ಟವಳು ದೇವಿ ಅನ್ನೋ ಥರ ಇದೆ. ಇನ್ನೊಂದು ಗಣೇಶ ಪುರಾಣ ಇದೆ, 18 ಪುರಾಣದಲ್ಲಿ ಬರಲ್ಲ, ಉಪಪುರಾಣದಲ್ಲಿ ಬರುತ್ತೆ. ಆ ಗಣೇಶ ಪುರಾಣದಲ್ಲಿ ಗಣೇಶನೇ ಸರ್ವಶ್ರೇಷ್ಠ, ಈ ಎಲ್ಲ ದೇವತೆಗಳನ್ನು, ದೇವಿಯರನ್ನು ಎಲ್ಲರನ್ನೂ ಸೃಷ್ಟಿಸಿರೋನು ಗಣಪತಿ ಅಂತ ಇದೆ. ನಾವು ಈ 18 ಪುರಾಣಗಳಿಗೆ ಬಂದರೆ ವೇದವ್ಯಾಸರು ವಿಷ್ಣು ಪುರಾಣದಲ್ಲಿ ವಿಷ್ಣು ಸರ್ವೋತ್ತಮತ್ವ, ವಿಷ್ಣು ಶ್ರೇಷ್ಠ, ಸರ್ವೋತ್ತಮ ಅಂತನೂ ಒಂದು ಪದ ಈ ಮಾಧುರಿಂದ ಈ ಕಡೆಗೆ ಬಂದಿರೋದು. ಆಮೇಲೆ ಯಾವುದು ವಿಷ್ಣು ಪುರಾಣ, ಹರಿವಂಶ ಇದರಲ್ಲೆಲ್ಲ ಹೀಗಿರುವಾಗ ಶಿವಪುರಾಣದಲ್ಲಿ ಮಾತ್ರ ಶಿವನೇ ಸೃಷ್ಟಿಕರ್ತ, ಬ್ರಹ್ಮ, ವಿಷ್ಣು, ಆಮೇಲೆ ಇಂದ್ರ ಎಲ್ಲರಿಗೂ ಅವನೇ ಸೃಷ್ಟಿ ಮಾಡಿದವನು, ಎಲ್ಲರಿಗೂ ಅವರವರ ಅಧಿಕಾರವನ್ನು ಕೊಟ್ಟವನು ಅಂತ ಇದೆ. ಆದರೆ ಆಮೇಲೆ ಹೇಳಿದ್ನಲ್ಲ ಇದು, ಆದರೆ ಇಲ್ಲಿ ಈ ಇದನ್ನು ತೆಗೆದುಕೊಂಡಿರೋದು ನಾವು ವಿಷ್ಣುವಿನ ಇದರಲ್ಲಿ ತಗೊಂಡಿರೋದ್ರಿಂದ ಪದವಿ ಪ್ರಭುತ್ವಗಳು, ಪ್ರಭುತ್ವ ಅಂದರೆ ಅರಸೊತ್ತಿಗೆ ಅಥವಾ ಸ್ಥಾನ, ಪದವಿ ಅಂದರೆ ಒಂದು ಇದು, ಅದೆಲ್ಲ ನಿನ್ನ ಮನೆಯೊಳಗೆ ಸುತ್ತುತ್ತೆ. ಆದ್ದರಿಂದ ನಾವು ಮನೆಗೆ ಸುತ್ತುತ್ತೆ ಅಂತ ಹೇಳಿ ನಾವು ಬೇರೆಯವರನ್ನ ಬೈಬೇಕಾದಿಲ್ಲ, ಈಗಿನ ರಾಜಕಾರಣಿಗಳನ್ನ ಬೈಬೇಕಾದಿಲ್ಲ. ಯಾಕೆಂದರೆ ನೀನಲ್ಲೇ ಗುರು, ನಿನ್ನನ್ನು ನೋಡೇ ಅವರೆಲ್ಲ ಇದು ಮಾಡಿದ್ರೆ ಅಂತ ಒಂದು ಹಾಸ್ಯದ ಒಂದಿದು. ಈಗ ಜ್ಯೇಷ್ಠನಿಗೆ ಕೊಟ್ಟಿರಲು ವಿಸ್ತರಿಸುವ ಅಧಿಕಾರ. ವಿಷ್ಣುವಿನ ಹಿರಿಯ ಮಗ, ವಿಷ್ಣುವಿನ ಮಗ ಯಾರು? ಬ್ರಹ್ಮ. ಅದು ಬ್ರಹ್ಮತಾರೆ. ಅವನಿಗೆ ವಿಸ್ತರಿಸುವುದು ಅಂದರೆ ಇದನ್ನ ಸೃಷ್ಟಿಯನ್ನು ವಿಸ್ತರಿಸುವಂಥ ಅಧಿಕಾರವನ್ನು ಅವನಿಗೆ ಕೊಡ್ತಾನೆ. ಎಲ್ಲ ಇದು ಸೃಷ್ಟಿ ಮಾಡಿ ಅದು ವಿಸ್ತರಿಸುವ ಅಧಿಕಾರ. ಬರೆವಧಿಕ ಖಾತೆಯನ್ನು ಜೊತೆಗೆ ಅದಕ್ಕೆ ಇತ್ತು. ಬರೆಯುವುದು ಅಂದರೆ ಏನು ಬರೀತಾನೆ ಬ್ರಹ್ಮ? ಹಣೆ ಬರಹ. ಹಣೆ ಬರಹವನ್ನು ಬರೆಯುವ ಅಧಿಕಾರವನ್ನು ಅದಕ್ಕೆ 2 ಪೋರ್ಟ್ಫೋಲಿಯೋ, ಒಂದು ಈ ಕ್ರಿಯೇಷನ್ದೊಂದು, ಇನ್ನೊಂದು ಹಣೆ ಬರ ಬರೆಯೋದು ಅಂಥದ್ದು. ಬರೆವಧಿಕ ಖಾತೆಯನ್ನು ಜೊತೆಗೆ ಇತ್ತು. ಕಿರಿಯನಿಗೆ ತನುವಿನಲ್ಲಿ ತನುವಾಸೆ ಹರಿವಂತ. ದೊಡ್ಡ ಮಗ ಬ್ರಹ್ಮ, ಎರಡನೇ ಮಗ ಅಥವಾ ಚಿಕ್ಕವನು ಮನ್ಮಥ. ಹೌದು, ಕರೆಕ್ಟು. ಮನ್ಮಥನಿಗೆ ತನುವಿನಲ್ಲಿ ತನುವಾಸೆ ಹರಿವಂತ. ತನುವಿನಲ್ಲಿ ಅಂದರೆ ಶರೀರದಲ್ಲಿ, ಒಂದು ಶರೀರಕ್ಕೆ ಇನ್ನೊಂದು ಶರೀರದ ಆಕರ್ಷಣೆ ಅಂದರೆ ಯಾವುದದು? ಹೆಣ್ಣು ಗಂಡುಗಳ ಆಕರ್ಷಣೆ. ಆ ತನುವಿನಲ್ಲಿ ತನುವಾಸೆ ಹರಿಯುವಂಥ ಖಾತೆಯನ್ನು ಅವನಿಗೆ ಕೊಟ್ಟುಬಿಟ್ಟು ಹಿರಿಯ ಮೊಮ್ಮನಿಗಿಷ್ಟು ಪಿತಗೆ ನೆರವಾಗೆಂದು. ಹಿರಿಯ ಮೊಮ್ಮಗ ಅಂದರೆ ಬ್ರಹ್ಮ ಮಗ, ಬ್ರಹ್ಮನ ಮಗ ದಕ್ಷ ಬ್ರಹ್ಮ ಅಂತ ಹೇಳ್ತಾರಲ್ಲ, ಪ್ರಜಾಪತಿ ಅಂತ. ಅವನು ಸೃಷ್ಟಿಗೆ ಕಾರಣನಾಗ್ತಾನೆ. ಅವನು 13 ಜನ ಮಕ್ಕಳನ್ನ ಕಶ್ಯಪನಿಗೆ ಕೊಡ್ತಾನೆ, ಮತ್ತಷ್ಟಿರುತ್ತೆ. ಹಾಗಾಗಿ ಹಿರಿಯ ಮೊಮ್ಮನಿಗೆಷ್ಟು ನೀನು ಒಂದಿಷ್ಟು ಕ್ರಿಯೇಷನ್ಗೆ ಸಹಾಯ ಮಾಡಪ್ಪ ಅಂಥೇಳಿ ಆ ದಕ್ಷನಿಗೆ ಅವನ ಆ ಅಧಿಕಾರವನ್ನು ಕೊಡ್ತಾನೆ. ಈಗೇನಾಯಿತು? ಹಾಗಾಗಿ ದೊಡ್ಡ ಮಗ, ಆಮೇಲೆ ಚಿಕ್ಕ ಮಗ, ಆಮೇಲೆ ಮೊಮ್ಮಗ, 3 ಜನಕ್ಕೂ ಈ ಒಂದಿಷ್ಟು ಪೋರ್ಟ್ಫೋಲಿಯೋಗಳನ್ನ ಹಂಚ್ಕೊಟ್ಟ. ಮುಂದೆ ನೋಡೋಣ. ಮೊಮ್ಮನಿಗೆ ಅನಿಮಿಷರ ಅಧಿಕಾರ, ರಮಣಿಗೆ ವಿತ್ತದೊಡೆ ನವನಿಧಿಯ ಖಾತೆ. ಮೊಮ್ಮನಿಗೆ ಅನಿಮಿಷರ ಅಧಿಕಾರ, ರಮಣಿಗೆ ವಿತ್ತದೊಡೆ ನವನಿಧಿಯ ಖಾತೆ. ಮೊಮ್ಮನಮ್ಮಗೆ ಕೊಟ್ಟೆ ಕಲೆವಾಕಿಲಾಖೆಯನು, ಮೊಮ್ಮನಮ್ಮಗೆ ಕೊಟ್ಟೆ ಕಲೆವಾಕಿಲಾಖೆಯನು. ರಮಣಿಯನು ಜನಿಗಿತ್ತೆ ಅರಣ್ಯ ಸುಬರ್ದು, ರಮಣಿಯನು ಜನಿಗಿತ್ತೆ ಅರಣ್ಯ ಸುಬರ್ದು. ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವವು. ದೂರಲದೇಕೆ ನೀನಲ್ತೆ ಗುರುವು. ಇಲ್ಲಿ ಮೊಮ್ಮನಿಗೆ, ಮೊಮ್ಮ ಅಂದರೆ ಮೊಮ್ಮಗ,
ಮೊಮ್ಮಗನ ಮೊಮ್ಮಗ ಯಾರು? ಈಗ ಬ್ರಹ್ಮನ ಮಗ ಮರೀಚಿ, ಆ ಮರೀಚಿಯ ಮಗ ಕಶ್ಯಪನ ಮಗ ಇಂದ್ರ. ಸೊ ಕಶ್ಯಪ ಇದು ಮರೀಚಿ ಮೊಮ್ಮಗ, ಆ ಮರೀಚಿಯ ಮೊಮ್ಮಗ ಇಂದ್ರನಿಗೆ ಅನಿಮಿಷರ ಅಧಿಕಾರ. ಅನಿಮಿಷರು ಅಂದ್ರೆ ದೇವತೆಗಳು. ಯಾತಕ್ಕೆ ಅವ್ರಿಗೆ ಅನಿಮಿಷರು ಅಂತ ಕರೀತಾರೆ ಅಂದ್ರೆ, ಅನಿಮಿಷರು ಅಂತ ಮೀನುಗಳಿಗೂ ಕರೀತಾರೆ. ಯಾಕೆಂದ್ರೆ ಮೀನುಗಳಿಗೆ ಕಣ್ಣಿಗೆಪ್ಪೆ ಇಲ್ಲ. ನಿಮಿಷ ಅಂದ್ರೆ ಈ ಕಣ್ಣಿನ ಅನಿಮಿಷಯ ಅಂತ ಒಬ್ಬ ಶಿವಶರಣರಿದ್ದಾರೆ. ಇದರಲ್ಲಿ ಏನು ಅಂದ್ರೆ, ಅವರು ಕಣ್ಣನ್ನ ಮಿಟುಕಿಸೋದಿಲ್ಲ. ಈ ದೇವತೆಗಳಿಗೂ ನಮಗೆ ವ್ಯತ್ಯಾಸ ಏನು ಅಂದ್ರೆ ಸೂಪರ್ಫಿಷಿಯಲ್ ಆಗಿ ಅವ್ರಿಗೆ ಅವ್ರ ಅಮರರು, ಅವರು ಸುಂದರರು, ಅವರು ಮುದುಕರಾಗಲ್ಲ, ಅವೆಲ್ಲ ಬೇರೆ ಪ್ರಶ್ನೆ. ಆದ್ರೆ ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಅವರ ಕಣ್ಣು ಮಿಟುಕಿಸೋದಿಲ್ಲ, ಅವ್ರ ಕಾಲು ನೆಲಕ್ಕೆ ತಗಲೋದಿಲ್ಲ. ಇದನ್ನ ನಾವು ನಳ ದಮಯಂತಿ ಸ್ವಯಂವರದಲ್ಲಿ ನೋಡ್ತೀವಿ. ಆ ದಮಯಂತಿಗೆ ಇವರು ಯಾರು, ಇಂದ್ರ, ಅಗ್ನಿವರ್ಣ, ಮೂರು ಜನ ಯಮನಾಗ್ಜನ ಬಂದ್ಬಿಟ್ಟು ಈ ನಳ ಹೋಗ್ತಾ ಇರುವಾಗ ನೀನು ನಮ್ಮ ಪರವಾಗಿ ಹೋಗಿ ಹೇಳಬೇಕು, ನಮ್ಮನ್ನು ಯಾರನ್ನಾರು ಒರೆಸು ಅಂದಾಗ ನಳ ದಮಯಂತಿ ಸ್ವಯಂವರ ಖುದ್ದು ಹೋಗಿರ್ತಾನೆ. ಅವರಿಬ್ಬರ ನಡುವೆ ಪ್ರೀತಿ ಬೆಳೆದಿರುತ್ತೆ. ಆದರೆ ಇವ್ರು ನಿಮ್ಗೆ ಏನು ಕೆಲಸ ಮಾಡ್ಕೊಳ್ಳಿ ಇಂದ ಹೀಗೆ ಮಾಡು ಅಂತ ಹೇಳಿದಾಗ ಭಾಷೆಗೆ ಒಪ್ಪು ಹೇಳ್ತಾನೆ. ಆದರೆ ನಾನು ದಮಯಂತಿ ಹತ್ರ ಹೇಗೆ ಹೋಗಲಿ, ಅಷ್ಟೊಂದು ಇದಿರುತ್ತೆ, ಏನೋ ಸೆಕ್ಯೂರಿಟಿ ಇರುತ್ತೆ. ಒಬ್ಬ ರಾಜ್ಕುಮಾರಿ ಹತ್ರ ಏನು ಸಲೀಸಾಗಿ ಹೋಗ್ಬಿಡೋಕ್ಕೆ ಸಾಧ್ಯನಾ? ಇಲ್ಲ, ನಿನ್ಗೆ ಹೋಗುವಂಥ ಶಕ್ತಿನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಅವನು ಹೋಗಿ ಪರಿಚಯ ಮಾಡ್ಕೋತಾನೆ, ನಾನೇ ನಳ ಅಂತ. ಅವಳು ಡಿಸೈಡ್ ಮಾಡಿರ್ತಾಳೆ ನಳನಿಗೆ ನಾನು ಮಾಲೆ ಹಾಕುದು ಅಂತ ಹೇಳಿ. ಅಂಥ ಸಮಯದಲ್ಲಿ ನೋಡು, ನಾನು ಒಬ್ಬರ ಪ್ರತಿನಿಧಿಯಾಗಿ ಬಂದಿದ್ದೀನಿ, ದೂತನಾಗಿ ಬಂದಿದ್ದೀನಿ. ಯಾರು ಅಂದರೆ ಈಗ ಇಂದ್ರ, ಅಗ್ನಿ, ವರುಣ, ಯಮ, ಅವರು ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅವರು ದೇವತೆಗಳು, ನಿನಗೂ ದೈವತ್ವ ಪ್ರಾಪ್ತಿಯಾಗತ್ತೆ, ಅಮರತ್ವ ಪ್ರಾಪ್ತಿಯಾಗತ್ತೆ. ನೀನು ಆ ಸ್ವರ್ಗದಲ್ಲಿರ್ಬೋದು, ಆ ಸುರಲೋಕದ ಎಲ್ಲ ವೈಭೋಗಗಳನ್ನು ಅನುಭವಿಸ್ಬೋದು. ಆದ್ದರಿಂದ ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾನೆ ಅಂತ ಹೇಳಿದಾಗ, ಅದೇನೇ ಇರಲಿ, ನಾನು ನಿನ್ನನ್ನು ಮೆಚ್ಚಿದ್ದೀನಿ, ಆಗೋಯ್ತು, ನಾನು ಮಾನಸಿಕವಾಗಿ ನೀವು ವರ್ಸಿದ್ರಿಂದ ನಿನ್ನನ್ನೇ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಹಾಗಾದರೆ ದೇವತೆಗಳನ್ನು ಮೀರಿ ನೀನು ನನ್ನನ್ನು ಮದುವೆ ಮಾಡಿಕೊಂಡು ನಾವಿಬ್ಬರು ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅವ್ರು ಶಪಿಸಲೂಬಹುದು ಅಂದಾಗ, ಇಲ್ಲ, ನಾನು ಅವರನ್ನು ಒಲಿಸಿಕೊಂಡು, ಅವರ ಮನವೊಲಿಸಿಕೊಂಡು ಅವರ ಅನುಮತಿಯಿಂದಲೇ ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಅವಳು ಮಾಲೆ ತೊಗೊಂಡು ಹೋಗ್ತಾಳೆ. ಅಲ್ಲಿ ನಳ, ಇಂದ್ರ, ಅಗ್ನಿ, ವರುಣ, ಯಮನ 5 ಜನ ಒಂದೇ ಥರ ಕಾಣ್ತಾರೆ. ಯಾರು? ಎಲ್ಲರೂ ನಳನ ಥರ ರೂಪ ಧರಿಸಿರ್ತಾರೆ. ಅದರಲ್ಲಿ ನಿಜವಾದ ನಳನ ಯಾರಿಗೋ ಹಾಕ್ಬಿಟ್ಟು ಅವ್ನು ನಳ ಆಗಿಲ್ಲದೆ ಇದ್ರೆ ಅವಳು ನೋಡ್ತಾಳೆ, ಎಷ್ಟಾದರೂ ಅವಳಿಗೆ ಗೊತ್ತಾಗಲ್ಲ. ಕಡೆಗೆ ಅವಳು ನಾನು ನಳನನ್ನೇ ಪೂರ್ವಕವಾಗಿ ಕಾಯ, ವಾಚ, ಮನಸ್ಸ ಪ್ರೀತಿಸಿದ ನಿಜವಾದ್ರೆ ಅವನ ಈ ಹಂಸಗಳ ಮೂಲಕ ಪರಿಚಯ ಆಧಾರದಿಂದ ಅವನನ್ನೇ ನಾನು ಪತಿ ಅಂತ ಹೇಳಿ ಏಕ ಮನಸ್ಸಿಂದ ಸ್ವೀಕರಿಸೋದು ನಿಜವಾದರೆ, ನನ್ನಲ್ಲಿ ಸತ್ಯ ಇದ್ದರೆ, ನನ್ನಲ್ಲಿ ತಪಶಕ್ತಿ ಇದ್ದರೆ, ನಿಮ್ಮಿಂದ ನಳನನ್ನು ಬೇರ್ಪಡಿಸಿ ತೋರಿಸಿಕೊಡಿ ಅಂತ ಹೇಳ್ತಾರೆ. ಇವಳ ಅವರ ಅನುಮತಿಯನ್ನು ಅಷ್ಟು ವಿನಯದಿಂದ ಕೇಳಿದಾಗ ಅವ್ರಿಗೆ ಸಂತೋಷ ಆಗ್ಬಿಟ್ಟು ಅವರು ತಮಗೂ ಅವನಿಗೂ ಇರುವಂಥ ವ್ಯತ್ಯಾಸವನ್ನು ತೋರಿಸ್ತಾರೆ. ಹಾಕಿರುವ ಹೂವಿನ ಮಾಲೆ ತಾಜಾ ಇರುತ್ತೆ. ಮನುಷ್ಯರ ಮೈಯಿನ ಶಾಖಕ್ಕೆ ಕ್ರಮೇಣ ಅದು ಬಾಡುತ್ತೆ. ಮೈಯಿಗೆ ಶಾಖಕ್ಕೂ ಬಾಡ್ಬೋದು, ಹವೆಗೂ ಬಾಡ್ಬೋದು. ಆದರೆ ದೇವತೆಗಳ ಕುತ್ತಿಗೆ ಹಾರ ತಾಜಾ ಇರುತ್ತೆ. ಅವರು ಕಣ್ಣು ಮಿಟಿಸೋದಿಲ್ಲ, ಅವರು ಕಾಲು ನೆಲಕ್ಕೆ ತಗೊಳ್ಳೋದಿಲ್ಲ. ಆಗ ಅವಳು ನಳನನ್ನು ಬಿಡಿಸಿ ಅವಳನ್ನು ಮದುವೆ ಮಾಡ್ಕೋತಾಳೆ. ಹಾಗೆ ಹೇಳ್ತಾಳೆ, ಶನಿದೇವರ ಕಾಕದೃಷ್ಟಿಗೆ ಶನಿದೇವರಲ್ಲ, ದ್ವಾಪರ, ಕಲಿ ದ್ವಾಪರ ಅಂತ ಇಬ್ಬರು ಬರ್ತಾರೆ. ಈ ಮದುವೆ ಮುಗಿದ ಮೇಲೆ, ಮದುವೆ ಮುಗಿಸ್ಕೊಂಡು ಇವ್ರು 4 ಜನ ವಾಪಸ್ ಹೋಗ್ತಿರುವಾಗ ನೀವೆಲ್ಲಿಂದ ಬರ್ತಿದ್ದೀರಿ ಅಂತ ಹೇಳ್ತಾರೆ. ನಾವು ಹೀಗೆ ದಮಯಂತಿ ಸ್ವಯಂವರವನ್ನು ಮುಗಿಸ್ಕೊಂಡು ಬರ್ತೀವಿ. ದಮಯಂತಿ ಯಾರನ್ನ ಮದುವೆ ಮಾಡ್ಕೊಂಡು? ನಳನ್ನ ಮದುವೆ ಮಾಡ್ಕೊಂಡು ಅಂದಾಗ, ನೀವು ದೇವತೆಗಳು ಹೋದ್ರೂ ನಳನ್ ಮದುವೆ ಮಾಡ್ಕೊಂಡ್ರು ಎಂಥ ದೇವತೆಗಳಿಗೆ ಅಪಮಾನ ಅಂತ ಹೇಳ್ಬಿಟ್ಟು, ಹಾಗಾದರೆ ನಿಮ್ಗೆ ಅವಮಾನ ಆದರೆ ಇಡೀ ದೇವತೆಗಳ ಸಮೂಹಕ್ಕೆ ಅಪಮಾನ ಆದಂಗೆ, ಅದರಿಂದ ನಾನು ಅವನ್ನ ನಳನನ್ನು ನಾನು ಬಿಡುವುದಿಲ್ಲ ಸುಮ್ಮನೆ ಅಂತ ಹೇಳಿ ಅವರು ಕಲಿದ್ವಾಪರು. ತಿರುನಳ್ಳಾರ ಅಂತ ಇದೆ, ಅಲ್ಲಿ ನಳನ ಮೂರ್ತಿ ಇದೆ. ಅಲ್ಲ, ಇರಬಹುದು, ತಮಿಳುನಾಡಲ್ಲಿ ಇರಬಹುದು. ಯಾಕೆಂದರೆ ಒಂದು ಹೇಳ್ತೀನಿ, ನಮ್ಮಲ್ಲಿ ಈ ಪುರಾಣದ ಕಥೆಗಳು ಎಷ್ಟು ವ್ಯಾಪಕವಾಗಿ ಎಲ್ಲ ಕಡೆ ಪರಿಚಿತವಿದೆ ಅಂದರೆ, ಅದು ಸಾವಿರಾರು ವರ್ಷಗಳಿಂದ ಬಂದಿರೋದ್ರಿಂದ ಅವರ ಒಂದು ಸೀಮೆಯಲ್ಲಿ ಅಥವಾ ಅವರ ಇದಕ್ಕೆ ತಕ್ಕ ಹಾಗೆ ಅಲ್ಲೆಲ್ಲ ಕಥೆಗಳನ್ನು ಬದಲಾಯಿಸ್ಕೊಂಡಿರ್ತಾರೆ.
ನಾನು ಅದಕ್ಕೆ ಹೇಳ್ತೀನಿ, ನಮಗೆ ರಾಮಾಯಣದ ನಿಜವಾಗಿ ನಮ್ಮ ಪಾರಾಯಣಕ್ಕೆ ಮತ್ತೊಂದಕ್ಕೆ ಬೇಕಾದರೆ ನಾವು ವಾಲ್ಮೀಕಿ ರಾಮಾಯಣದ ಮಾತ್ರ ತಗೋಬೇಕು, ಭಾರತವನ್ನು ತಗೋಬೇಕಾದ್ರೆ ವ್ಯಾಸ ಭಾರತವನ್ನು ಮಾತ್ರ ತಗೋಬೇಕು, ಇನ್ಯಾವ ವರ್ಷನೂ ನಾವು ತಗೊಳ್ಳೋದಿಲ್ಲ. ಯಾಕೆ? ಆಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಅದ್ಭುತ ರಾಮಾಯಣ ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಎಷ್ಟು ವ್ಯತ್ಯಾಸ ಇದೆ ಅಂತಂದ್ಬಿಟ್ಟು ಅದಕ್ಕೆ ಮೂಲ ನಮಗೆ ಬೇಕು ಅಂದರೆ ವ್ಯಾಸರದ್ದೇ ಅಧಿಕೃತವಾದದ್ದು, ವಾಲ್ಮೀಕಿಗಳದ್ದೇ ಅಧಿಕೃತವಾದದ್ದು. ಅಲ್ಲಿ ಏನೇನೋ ಆ ಕಥೆಗಳಿಗೆ ಸಾವಿರಾರು ಜನ ಬಾಯಿಂದ ಹರಿದು ಬರುವಾಗ ಅದು ಎಲ್ಲೆಲ್ಲೋ ಬದಲಾಗಿರುತ್ತೆ. ಅವ್ರ ಒಂದು ಮನೋಭಾವಕ್ಕೆ ಅಥವಾ ಅವರ ಪರಿಸರಕ್ಕೆ, ಅವರ ಕುಲಕ್ಕೆ, ಇದು ಎಲ್ಲ ದ್ಯಾಟ್ ಆಲ್ಸೋ ಪ್ಲೇಸ್ ಎ ವೆರಿ ಬಿಗ್ ರೋಲ್. ಅವರ ಕುಲದ ಸಂಪ್ರದಾಯಕ್ಕೆ ತಕ್ಕ ಹಾಗೆ. ಯಾಕೆ ನೀವು ಜನಪದ ಕಾವ್ಯಗಳಲ್ಲಿ ಗಂಗೆ ಗೌರಿ ಕಳಗ ಅಂತಿದೆ, ಗಂಗೆ ಗೌರಿ ಜಗಳ ಅಂತಿದೆ, ಆಮೇಲೆ ಚಾಮುಂಡೇಶ್ವರಿ ಇದಂತೆ, ಅಲ್ಲಿ ಮನುಷ್ಯಕ್ಕೆ ಕಾದಾಡಿಸ್ಬಿಡ್ತಾರೆ ಅವರು. ಇದೆಲ್ಲ ಜನಪದ ಕೈಗೆ ಸಿಕ್ಕಾಗ ಆಗುವಂಥ ರೀತಿ. ಆಮೇಲೆ ಒಬ್ಬ ಕವಿಗೆ ತನ್ನದೇ ಒಂದು ಸೋಪಜ್ಞತೆ ಅಂತ ಅನ್ನೋದಿರುತ್ತೆ. ಅವನ ಸೋಪಜ್ಞತೆಯಿಂದ ಯಾಕೆ ನಾವು ಅಲ್ಲಿ ನೋಡಿದ್ರೆ ಈ ತೊರವೆ ನರಹರಿ ಬರೆದಿದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಆ ಒಂದು ಭಾಸನಿಂದ ಬಂದಿದೆ. ಅವರೆಲ್ಲ ರಾಮಾಯಣ ಮಹಾಭಾರತದ ಏನೇನೋ ಇಲ್ಲ, ಲಕ್ಷ್ಮಣ ರೇಖೆ ಇಲ್ಲ ವಾಲ್ಮೀಕಿಗಳಲ್ಲಿ. ಲಕ್ಷ್ಮಣ ರೇಖೆ ಇಲ್ಲ, ಹಲ್ಲೆ ಕಲ್ಲಾಗುವುದಿಲ್ಲ. ಇವನು ನೀನು ಜಗತ್ತಿನ ಕಣ್ಣಿಗೆ ಅದೃಶ್ಯಳಾಗಿ ನೀನು ತಪಸ್ ಮಾಡ್ಕೊಂಡಿರು ಅಂತ ಹೇಳ್ತಾನೆ. ಅವಳ ಇದಾಗ್ಲಿಂದ ಒಂದು ಥರ ಒಂದು ಇದನ್ನ ಒಂದು ಮುಸುಕಿನ ತರಹ ಒಂದು ಇದನ್ನ ರಚಿಸ್ಕೊಡ್ತಾನೆ ಅವನು. ಹೊಗೆ ಅಂತ ಹೇಳ್ಬೋದು, ಮತ್ತೊಂದು ಹೇಳ್ಬೋದು. ಅವಳು ಕಾಣುವುದಿಲ್ಲ. ಆ ಪ್ರದೇಶಕ್ಕೆ ರಾಮ ಲಕ್ಷ್ಮಣರು ಬಂದ ತಕ್ಷಣ, ಆ ಪ್ರದೇಶಕ್ಕೆ ಕಾಲಿಟ್ಟ ತಕ್ಷಣ ಅವಳಿಗೆ ಅಲ್ಲಿ ಶಾಪ ವಿಮೋಚನೆ ಆಗುತ್ತೆ. ಅವಳು ಕಲ್ಲಾಗಿದ್ಲು, ಕಲ್ಲಿನ ಮೇಲೆ ಇವನು ಕಾಲಿಟ್ಟ, ಅದೆಲ್ಲ ಸುಳ್ಳು. ಆಮೇಲೆ ಅವಳು ನಮಸ್ಕಾರ ಮಾಡಿದ್ಲು, ಇಲ್ಲ, ಅವಳು ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡೋದಿಲ್ಲ. ಸಾಕ್ಷಾತ್ ತಾಯಿ ಸ್ವರೂಪ ಅಂಥೇಳಿ ಇವರಿಬ್ಬರು ಅವಳಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲಿನ ಕಾವ್ಯಗಳಲ್ಲಿ ತುಂಬ ಹೀಗೆ ಬದಲಾವಣೆ ಆಗಿರುತ್ತೆ. ಅದಕ್ಕೆ ಮೂಲವನ್ನು ಓದಿಲ್ಲದೆ ಇದ್ದರೆ ಒಂದು ಅಪಾಯ ಇದೆ. ಏನು ಅದು ತಿರುಚಿ ಬರೆದಿರ್ತಾರೋ ಅದನ್ನೇ ಸತ್ಯ ಅಂತ ಅಂದ್ಕೊಳ್ಳುವಂಥ ಅಪಾಯ ನಮ್ಮಲ್ಲಿ ತುಂಬ ಇದೆ. ಅದಕ್ಕೆ ಯಾರೇ ವ್ಯಾಖ್ಯಾನ ಮಾಡಬೇಕಾದ್ರೆ ಅಥವಾ ಶಾಲೆ ಕಾಲೇಜುಗಳಲ್ಲಿ ಪಾಠ ಮಾಡಬೇಕಾದ್ರೆ ಮೂಲವನ್ನು ಓದಿದ್ರೆ ಮಾತ್ರ ನಾವು ಇದು ಮೂಲ, ಇದು ಕವಿಯ ಕಲ್ಪನೆ ಅಂತ ಅವರಿಗೆ ನಿರ್ದಿಷ್ಟವಾಗಿ ಹೇಳ್ಬೋದು. ಇಲ್ಲ ಅಂತಂದರೆ ಅದು ವಿ ಗಿವ್ ಎ ರಾಂಗ್ ಮೆಸೇಜ್. ಎಲ್ಲೆಲ್ಲೋ ಒಂದು ಕಡೆ ಕೆಲವು ಪಾತ್ರಗಳನ್ನು ತುಂಬ ವೈಭವೀಕರಿಸ್ತಾರೆ, ಕೆಲವು ಪಾತ್ರಗಳನ್ನು, ಒಳ್ಳೊಳ್ಳೆ ಪಾತ್ರಗಳನ್ನು ಒಂಥರ ನಿಕೃಷ್ಟವಾಗಿ ನೀಚವಾಗಿ ಕಾಣ್ತಾರೆ. ಆ ಮಕ್ಕಳಿಗೆ ಅದೇ ಅನಿಸುತ್ತೆ, ಮಕ್ಕಳಿಗೆ ಅದೇ ಮೆಸೇಜ್ ಹೋಗುತ್ತೆ. ಅದರಿಂದ ಆದರೆ ಹೆಚ್ಚಿನ ಜನ ಅಧ್ಯಯನ ಮಾಡಿಲ್ಲ. ನಾನು ಎಲ್ಲೇ ವ್ಯಾಖ್ಯಾನ ಮಾಡಿದ್ರು ಮೂಲದಲ್ಲಿ ಏನಿದೆ, ಇಲ್ಲಿ ಏನಿದೆ ಅಂತ ಕಂಪೇರ್ ಮಾಡಿ ನಾವು ನಂಬಬೇಕಾದ್ದು ಮೂಲದ್ದೇವೇನೆ, ಇದು ಕೇವಲ ಕವಿಯ ಕಲ್ಪನೆ ಅಂತ ನಾನು ಸ್ಪಷ್ಟವಾಗಿ ನಂಬಬೇಕು. ಹಾಗೆ ಜ್ಯೇಷ್ಠನಿಗೆ ಕೊಟ್ಟಿರಲು ವಿಸ್ತರಿಸುವ ಅಧಿಕಾರ, ಬರೆವಧಿಕ ಖಾತೆಯನ್ನು ಜೊತೆಗೆ ಇತ್ತು. ಕಿರಿಯನಿಗೆ ತನುವಿನಲ್ಲಿ ತನುವಾಸ ಆಯ್ತಲ್ವಾ, ಮೊಮ್ಮನಿಗೆ ಅನಿಮಿಷರ ಅಧಿಕಾರ ಹೇಳಿದ್ನಲ್ಲ. ಬ್ರಹ್ಮನ ವಿಷ್ಣುವಿನ ಮೊಮ್ಮಗ ಮರೀಚಿಯ ಮೊಮ್ಮಗ ಇಂದ್ರನಿಗೆ ಅನಿಮಿಷರ ಅಧಿಕಾರ. ಅನಿಮಿಷರು ಅಂದರೆ ದೇವತೆಗಳು. ಮೀನುಗಳಿಗೂ ಅನಿಮಿಷರು ಅಂತ ಹೇಳ್ತಾರೆ. ಅನಿಮಿಷ ಅಂತ ಯಾಕೆಂದರೆ ಮೀನುಗಳಿಗೆ ಕಂಡ್ರೆಪ್ಪೆ ಇಲ್ಲ. ನಿಮ್ಮ ಮನೇಲಿ ಏನಾದ್ರು ಮೀನನ್ನು ಸಾಕಿದ್ರೆ ಅವು ಯಾವಾಗ ನಿದ್ದೆ ಮಾಡ್ತವೆ ಗೊತ್ತಾಗಲ್ಲ. ಅವು ಸ್ಟಿಲ್ ಆಗಿದ್ರೆ, ಚಲನೆ ಇಲ್ಲದೆ ಒಂದೇ ಕಡೆ ರಾತ್ರಿ ಏನಾದ್ರು ನಿಂತಿದ್ರೆ ಮಾತ್ರ ನಿದ್ದೆ ಮಾಡುತ್ತವೆ ಅಂತ ಹೇಳ್ಬೋದೇ ವಿನ, ಇಲ್ಲದಿದ್ದರೆ ಅವುಗಳು ನಿದ್ದೆ ಮಾಡೋದು ಗೊತ್ತಾಗಲ್ಲ, ಸಂಚಾರ ಮಾಡ್ತಾನೆ ಇರ್ತವೆ. ಹಾಗೆ ಕಿರಿಯನಿಗೆ ತನುವಿನಲ್ಲಿ ತನುವಾಸೆ, ಮೊಮ್ಮನಿಗೆ ಕೊಟ್ಟೆ ಕಲೆವಾಕಿನ ಅಲ್ಲ, ಮೊಮ್ಮನಿಗೆ ಅನಿಮಿಷರ ಅಧಿಕಾರ. ರಮಣಿಗೆ ವಿತ್ತದೊಡೆ ನವನಿಧಿಯ ಖಾತೆ. ರಮಣಿ ಅಂದರೆ ವಿಷ್ಣುವಿನ ಪತ್ನಿ ಲಕ್ಷ್ಮಿ ಐಶ್ವರ್ಯದ ಅಧಿದೇವತೆ. ಈ ವಿತ್ತ ಅಂತಂದರೆ ಐಶ್ವರ್ಯ ತಾನೆ, ಫೈನಾನ್ಸ್ ಖಾತೆ. ಆಮೇಲೆ ನವನಿಧಿ, ನವರತ್ನಗಳ ಇದೆಲ್ಲದರ ಅಧಿಕಾರವನ್ನು ತನ್ನ ಪತ್ನಿಗೆ ಅವನು ಕೊಟ್ಟ. ನಮ್ಮಗೆ ಕೊಟ್ಟೆ ಕಲೆವಾಕಿನ. ಮೊಮ್ಮಗ ಅಂತಂದರೆ ನಾರದನ ತಾಯಿ. ಆ ಲೆಕ್ಕದಲ್ಲಿ ಬ್ರಹ್ಮನ ಹೆಂಡತಿಯಾದಂಥ ಸರಸ್ವತಿಗೆ ಕಲೆ, ಕಲಾಧಿದೇವತೆಯೇ ಹೌದು, ವಾಗಧಿದೇವತೆಯೇ ಹೌದು. ಆದ್ದರಿಂದ ಅದನ್ನು ಕೊಟ್ಟೆ. ರಮಣಿಯನು ಜನಿಗಿತ್ತೆ ಅರಣ್ಯ ಸುಪರ್ದು. ರಮಣಿ ಅಂತಂದರೆ ವಿಷ್ಣುವಿನ ಪತ್ನಿ ಲಕ್ಷ್ಮಿಯ ಸೋದರ ಯಾರು? ಚಂದ್ರ. ಅವನಿಗೆ ಅರಣ್ಯ ಸುಪರ್ದು ಅಂದರೆ ಸಸ್ಯಗಳ ಅಧಿಕಾರವನ್ನು ಕೊಡ್ತಾನೆ. ಚಂದ್ರ ಸಸ್ಯಗಳಿಗೆ ಅಧಿಪತಿ, ಔಷಧಿ ಅಧಿಪತಿ. ಔಷಧಿಯ
ಅಧಿಪತಿಯಾದ ಔಷಧಿ ಅಂದರೆ ಸಸ್ಯಗಳು, ಮೂಲಿಕೆಗಳು ಮತ್ತೊಂದು ಎಲ್ಲ, ಅದರಲ್ಲಿ ಎಲ್ಲದನ್ನು ನಾವು ಸೇವಿಸ್ಬೋದು. ಹಾಗಾಗಿ ಇಲ್ಲಿ ಯಾವ್ಯಾವುದೋ ಇದು ದೇವತೆಗಳ ಅಧಿಕಾರ ಹೋಯ್ತು, ಆಮೇಲೆ ಫೈನಾನ್ಸು ಇದೆಲ್ಲ ಹೋಯ್ತು, ಎಕಾನಮಿ ಹೋಯ್ತು, ಆಮೇಲೆ ಆರ್ಟ್ಸು ಫೈನಾನ್ಸು ಎಲ್ಲ ಸರಸ್ವತಿಗೆ ಹೋಯ್ತು, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಇದು ಮೊಮ್ಮನ ನಾರದನ ಮಗನ ಹೆಂಡತಿ ರಮಣಿ ಅನುಜಿಗೆ ಇತ್ತೆ ಇದು ಚಂದ್ರನಿಗೆ ಅಂದರೆ ರಮಣಿ ಅನುಜ ಅಂದರೆ ಭಾಮೈದ್ನಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ ಥರ ಯೋಚನೆ ಮಾಡೋದಿಲ್ಲ. ಅನುಜಯಂಕೆಗೆ ಇತ್ತೆ ಅಪರಿಮಿತ ಕಸುವನ್ನು ಅನುಜಯ ರಮಣನಿಗೆ ಮುಕ್ತಾಯ ಖಾತೆಗೆ ಅನುಜಯಂಕೆಗೆ ಇತ್ತೆ ಅಪರಿಮಿತ ಕಸುವನ್ನು ಅನುಜಯ ರಮಣನಿಗೆ ಮುಕ್ತಾಯ ಖಾತೆ ತನುಜನನು ವಾರ್ತಾ ವಿಭಾಗದಲ್ಲಿ ತನುಜನನು ವಾರ್ತಾ ವಿಭಾಗದಲ್ಲಿ ತನುಜನ ಮರಿಮಗನ ಭೂಮಿಗಿತ್ತೆ ತನುಜನ ಮರಿಮಗನ ಭೂಮಿಗಿತ್ತೆ ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು ಎಂದು ದೂರಲದೇಕೆ ನೀನಲ್ತೆ ಗುರು. ಇಲ್ಲಿ ನೋಡಿ, ಇನ್ನು ಉಳಿದ ಪೋರ್ಟ್ಫೋಲಿಯೋಗಳಲ್ಲಿ ಯಾವ್ದು ಕೊಡ್ತಾನೆ? ಅನುಜ ಅಂಕೆಗೆ ಇತ್ತೆ ಅಪರಿಮಿತ ಕಸು ಅಂದರೆ ಶಕ್ತಿಗೆ ಇಂಗ್ಲೀಷಲ್ಲಿ ಶಕ್ತಿಗೆ ಇಂಗ್ಲೀಷಲ್ಲಿ ಎನರ್ಜಿ. ಸೊ ಎನರ್ಜಿ ಡಿಪಾರ್ಟ್ಮೆಂಟನ್ನೆಲ್ಲ ತನ್ನ ಸೋದರಿಯಾದಂತಹ ಪಾರ್ವತಿ ಕೊಡ್ತಾರೆ. ಮತ್ತೆ ಅದೆಲ್ಲ ಸೇರ್ಕೊಳ್ತಾ ಅನುಜಯ ರಮಣನಿಗೆ ಮುಕ್ತಾಯ ಖಾತೆ, ಸೋದರಿಯ ಗಂಡ ಮುಕ್ತಾಯ ಅಂದರೆ ಎಲ್ಲರ ಫೈಲನ್ನು ಕ್ಲೋಸ್ ಮಾಡುವಂಥದ್ದು. ಅವ್ರು ಹುಟ್ಟಿದಾಗ ಒಂದು ಫೈಲ್ ಇರುತ್ತೆ, ಆಮೇಲೆ ಅದೆಲ್ಲ ಕ್ಲೋಸ್ ಮಾಡುವಂಥದ್ದು ಮುಕ್ತಾಯ ಖಾತೆ. ತನುಜನನು ವಾರ್ತಾ ವಿಭಾಗದಲ್ಲಿ ಬ್ರಾಡ್ಕಾಸ್ಟಿಂಗ್ ಬ್ರಹ್ಮ ಎಲ್ಲ ಬ್ರಾಡ್ಕಾಸ್ಟಿಂಗು ಅವನಲ್ಲಿ ಇಲ್ಲಿ 3 ಲೋಕಗಳಲ್ಲೂ ಸಂಚರಿಸಿ ಎಲ್ಲೆಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಎಲ್ಲರಿಗೂ ತಲುಪಿಸುವಂಥವನು. ಅದರಿಂದ ವಾರ್ತಾ ವಿಭಾಗದಲ್ಲಿ ನಾರದನನ್ನು ಕೊಟ್ಟಿದೆಯೋ ಮೊಮ್ಮಗನಿಗೆ ಕೊಟ್ಟೆ. ಆಮೇಲೆ ತನುಜನ ಮರಿಮಗನ ಭೂಮಿಗಿಟ್ಟೆ. ತನ್ನ ತನುಜ ಅಂತಂದರೆ ಬ್ರಹ್ಮನ ಮರಿಮಗ ಅಂದರೆ ಸೂರ್ಯ. ಯಾಕೆಂದರೆ ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನನ್ನು ಭೂಮಿಗೆ ಇತ್ತೆ. ಭೂಮಿಗೆ ಹೇಗೆ ಕೊಡ್ತಾನೆ ಅಂತಂದರೆ, ಈ ಭೂಮಿಯ ಅಸ್ತಿತ್ವವಿರುವುದು, ಭೂಮಿಗೆ ಜೀವ ಇರುವುದು ಎಲ್ಲವೂ ಸೂರ್ಯನ ಕಾರಣದಿಂದ. ಸೂರ್ಯನಿಲ್ಲದೆ ಭೂಮಿಯ ಅಸ್ತಿತ್ವವನ್ನು ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಳೆ ಬೆಳೆ ಬೇರೆ ಪ್ಲಾನೆಟ್ಸ್ ಕೂಡ ಸೂರ್ಯನ ಅಲ್ಲ, ಆದರೆ ಸೂರ್ಯನ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಎಲ್ಲ ಪ್ಲಾನೆಟ್ಗಳು ಸುತ್ತಿದ್ರೂ ಜೀವ ಜಗತ್ತು ಇಲ್ಲಿರುವುದೇ. ಅದು ಜೀವ ಜಗತ್ತಿನಿಂದ ಜಗಜಿಸ್ತಾ ಇರೋದು ಕೇವಲ ಭೂಮಿ ಮಾತ್ರ ತಾನೆ. ಅದೆಲ್ಲ ಪ್ರತಿಯೊಂದು ಆ ಭೂಮಿಯಲ್ಲಿ ಇರುವಂತಹ ಜೀವ ಜಗತ್ತೇನಿದೆ, ನೀರು, ಗಾಳಿ, ಪಕ್ಷಿ, ಪ್ರಾಣಿಗಳು, ಅರಣ್ಯ, ಇದೆಲ್ಲದರಿಂದ ವಿಶಿಷ್ಟವಾಗಿದೆ. ಬೇರೆ ಪ್ಲಾನೆಟ್ಗಳಿಗೂ ಬೇರೆ ಗ್ರಹಗಳಿಗೂ ಈ ಭೂಮಿಗೂ ಅದೇನು ಅಂದರೆ, ಭೂಮಿಯಿಂದ ಸೂರ್ಯನಿಂದ ಒಂದು ಯುಕ್ತವಾದಂತಹ ದೂರದಲ್ಲಿದೆ. ಅದಕ್ಕಿಂತ ಜಾಸ್ತಿ ಇದ್ದಿದ್ರೂ ಭೂಮಿಯಲ್ಲಿ ಜೀವ ಇರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಕಡಿಮೆ ಇದ್ದಿದ್ರೂ ಜಾಸ್ತಿ ಜೀವ ಜಗತ್ತಿರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದ್ದರಿಂದ ಅದಕ್ಕೆ ಸರಿಯಾಗಿ ಅದಕ್ಕೆ ಬೇರೆ ಪ್ಲಾನೆಟನ್ನು ನಾನು ತಗೊಂಡಿಲ್ಲ, ಭೂಮಿಗೆ ಮಾತ್ರ ಕೊಟ್ಟಿದ್ದಾನೆ. ಯಾಕೆಂದರೆ ಸೂರ್ಯನ ಕಾರಣದಿಂದಾಗಿ, ಸೂರ್ಯನ ಬಿಸಿಲು ಬೆಳಕಿನ ಕಾರಣದಿಂದಾಗಿ ಭೂಮಿಯಲ್ಲಿ ಜೀವ ಜಗತ್ತು ಅದು ಪಲ್ಲವಿಸಿದೆ. ಅದಕ್ಕೆ ಪೀಳಿಗೆಯರುದಿಸಿದನು ಕಮಲದಧಿಪತಿಯಾದ ನಿನ್ನ ಮಾವನೆಗುವುದು 5ನೆಯ ಭೂತ. ಪೀಳಿಗೆಯರುದಿಸಿದನು ಕಮಲದಧಿಪತಿಯಾದ ನಿನ್ನ ಮಾವನೆ ಅಹುದು 5ನೆಯ ಭೂತ. ನಿನ್ನ ಸೃಷ್ಟಿಯೇ ಅಲ್ತೆ
ನಿನ್ನ ಕಿಂಕರ ಪಿತನ ನಿನ್ನ ಸೃಷ್ಟಿಯೇ ಅಲ್ತೆ ನಿನ್ನ ಕಿಂಕರ ಪಿತನ ಒಳ ಹೊರಗೆ ಚರಿಸುತ್ತ ಉಳಿಸುವುದಕ್ಕಿಟ್ಟೆ ಒಳ ಹೊರಗೆ ಚರಿಸುತ್ತ ಉಳಿಸುವುದಕ್ಕಿಟ್ಟೆ ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು ಎಂದು ದೂರದ ದೇಖೆ ನೀನಂತೆ ಗುರು ಕಾಪಿ ಪೀಳಿಗೆಯಲ್ಲಿ ಉದಿಸಿದರು ಕಮಲದ ಅಧಿಪತಿಯಾದ. ಈ ಸೃಷ್ಟಿ ಬ್ರಹ್ಮನದೇ ಎಲ್ಲವೂ ಆದ್ದರಿಂದ ಎಲ್ಲವೂ ಇದೇ ಪೀಳಿಗೆಯಲ್ಲಿ ಬರೋದ್ರಿಂದ ಈಗ ಕಮಲ ಅಂತ ಅನ್ನೋದಕ್ಕೆ ಒಂದು ನಾವು ಹೂವು, ಇನ್ನೊಂದು ನೀರು ಅನ್ನೋ ಅರ್ಥ ಇದೆ. ಕಮಲ ಅನ್ನೋದಕ್ಕೆ ನೀರು ಅನ್ನೋ ಅರ್ಥ ಇದರಿಂದ ನೀರಿಗೆ ಜಲಕ್ಕೆ ಅಧಿಪತಿಯಾದ ಇನ್ನೊಬ್ಬ ಈ ಪೀಳಿಗೆಯಲ್ಲಿ ಹುಟ್ಟಿದನು. ಜಲದ ಅಧಿಪತಿ ಯಾರು? ವರುಣ. ಸೊ ಅಲ್ಲೂ ಅದೇ ಆಯ್ತಾ, ಇನ್ನೊಂದು ಪೋರ್ಟ್ಫೋಲಿಯೋನು ಸಂಬಂಧದವರಿಗೆ ಕೊಟ್ಟಂಗಾಯ್ತಾ. ಪೀಳಿಗೆಯಲ್ಲಿ ವರ್ಣ ಜಲದ ಅಧಿದೇವತೆ, ಕಮಲದ ಅಧಿಪತಿಯಾದ. ನಿನ್ನ ಮಾವನೇ ಹೌದು ಐದನೆಯ ಭೂತ. ಭೂತ ಅಂತಂದ್ರೆ ಪಂಚಭೂತಗಳು ಅಂತ ಹೇಳ್ತಾರೆ. ಭೂ ಆಪೋ ಅಗ್ನಿ ವಾಯುರಾಕಾಶ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಹಾ, ಐದು ಪಂಚಭೂತಗಳು. ನಮ್ಮ ದೇಹವು ಪಂಚಭೂತಗಳಿಂದ ಆಗಿತ್ತು ಅಂತ. ಯಾಕೆಂದ್ರೆ ಇದರಲ್ಲಿ ನೀರಿದೆ, ಇದರಲ್ಲಿ ವಾಯು ಇದೆ, ಇದರಲ್ಲಿ ಇದಿದೆ, ವಾಯು ಇದೆ. ಹಾಗಾಗಿ ಕಡೆಯಲ್ಲಿ ಅದು ಸೇರುವುದು ಅಗ್ನಿಯ ಮೂಲಕವಾಗಿ ಆಗಲಿ ಅಥವಾ ಇದರ ಮಣ್ಣಿನ ಮೂಲಕವಾಗಿ ಆಗಲಿ ಪಂಚಭೂತಗಳಲ್ಲಿ ನಾವು ಹೇಳೋದೇ ಅಷ್ಟೇ. ಪಂಚಭೂತಗಳಲ್ಲಿ ಅವರ ದೇಹ ಲೀನವಾಯಿತು ಅಂತ ಹೇಳ್ತೀವಿ. ಸೊ ಹೀಗೆ ಪಂಚಭೂತಗಳಲ್ಲಿ ಒಂದಾದ ಪಂಚಭೂತ ಯಾವುದು? ಭೂ, ಆಪೋ, ಅಗ್ನಿ, ವಾಯು, ಆಕಾಶ. ಐದನೆಯ ಭೂತ ಯಾವುದು? ಆಕಾಶ. ಆಕಾಶ ಯಾರು? ಇವನ ಮಾವ. ಹೇಗೆ ಇವನ ಮಾವ ಅಂತ? ನಾರಾಯಣನಿಗೆ ಶ್ರೀನಿವಾಸನ ಮಾವ ಆಕಾಶರಾಯ. ಆಕಾಶರಾಯನ ಮಗಳನ್ನ ಮದುವೆ ಆಗ್ತಾನೆ. ಆಕಾಶರಾಯನ ಮಗಳು ಪದ್ಮಾವತಿನ ಮದುವೆ ಮಾಡ್ಕೊತಂತ. ಅದಕ್ಕೆ ನಿನ್ನ ಮಾವನೇ ಹೌದು ಐದನೆಯ ಭೂತ. ಆಮೇಲೆ ನಿನ್ನ ಸೃಷ್ಟಿಯ ಅರ್ಥ ನಿನ್ನ ಕಿಂಕರ ಪಿತನ. ಬ್ರಹ್ಮನ ಸೃಷ್ಟಿಯಲ್ಲೇ ಬಂದಂತಹ ಹಾಗೆ ತೆಗೆದುಕೊಳ್ತಾ ಹೋದ್ರೆ ವಾಯು. ವಾಯುವಿನ ಮಗ ಯಾರು? ಹನುಮಂತ. ನಿನ್ನ ಸೃಷ್ಟಿಯ ಅರ್ಥ ನಿನ್ನ ಕಿಂಕರ ಪಿತನ ಅಂದ್ರೆ ಹನುಮಂತ. ಇವನ ಕಿಂಕರ, ರಾಮನ ಕಿಂಕರ ಹನುಮಂತ. ಹನುಮಂತನ ತಂದೆ ವಾಯು. ಆ ವಾಯುನ ಒಳ ಹೊರಗೆ ಚರಿಸುತ್ತ ಉಳಿಸುವುದಕ್ಕೆ, ಜೀವಿಗಳ ಉಸಿರಾಟಕ್ಕೆ. ಹೌದು ತಾನೆ? ಅದು ಪ್ರಾಣಿಗಳಿಗೂ ಬೇಕು, ಪಕ್ಷಿಗಳಿಗೂ ಬೇಕು, ಆಮೇಲೆ ಈ ಪ್ರತಿಯೊಂದು ಜೀವಿಗೂ ಬೇಕು, ಗಿಡ ಮರಗಳಿಗೂ ಬೇಕು. ಅಲ್ಲಿ ಒಳ ಹೊರಗೆ ಉಸಿರು ನಮ್ಮ ದೇಹದ ಒಳ ಹೊರಗೆ ಚಲಿಸುತ್ತಾ ಉಳಿಸುವುದಕ್ಕೆ ಇಟ್ಟೆ. ಜೀವ ಉಳಿದಿರಬೇಕಾದ್ರೆ ವಾಯುವಿನ ಚಲನೆ ಇರಬೇಕು. ಆ ಮಗು ಹುಟ್ಟಿದಾಗ ಮೊದಲನೆಯ ಗಾಳಿಯನ್ನು ತೆಗೆದುಕೊಳ್ಳುತ್ತೆ. ಹಾಗೆ ತೆಗೆದುಕೊಂಡಾಗ ಅಳುತ್ತೆ ಅದು. ಆಮೇಲೆ ಕಡೆಯಲ್ಲಿ ಉಸಿರು ಬಿಟ್ಟರು, ಕಡೆ ಉಸಿರು ಎಳೆದ್ರು ಅಂತ ಹೇಳ್ತಾರೆ. ಒಂದು ಸತಿ ಹಿಂಗೆ ಉಸಿರು ಎಳ್ಕೊಂಡು ಬಿಟ್ಟು ಮತ್ತೆ ಹೊರಗೆ ಬಿಟ್ಟ ಉಸಿರು ಒಳಗೆ ಎಳೆದುಕೊಳ್ಳದಿದ್ದರೆ ಅಲ್ಲಿಗೆ ಜೀವಿ ಅಂತೀಯ. ಅದಕ್ಕೋಸ್ಕರ ನಿನ್ನ ಕಿಂಕರನಾದಂತಹ ಹನುಮಂತನ ತಂದೆಯಾದಂತಹ ಮರುತ, ಮಾರುತಿ ಅಥವಾ ವಾಯುವಿನ ಮರುತ ವಾಯುವನ್ನು ಒಳ ಹೊರಗೆ ಚಲಿಸುತ್ತಾ ಉಳಿಸುವುದಕ್ಕೆ ಇತ್ತು. ಜೀವಿಗಳು ಜೀವಂತವಾಗಿ ಉಳಿಬೇಕಾದ್ರೆ ಈ ವಾಯುವಿನ ಸಂಚಾರ ಎಲ್ಲ ಕಡೆ ಸರಿಯಾಗಿರಬೇಕು. ಅದನ್ನು ಸಹಿತ ನೀನು ನಿನ್ನವರಲ್ಲೇ ಕೊಟ್ಟಿದೀಯಾ. ಅದಕ್ಕೆ ನೀನಂತೆ ಗುರು ಅಂತ ಹೇಳಿರೋದು ಅದಕ್ಕೋಸ್ಕರ. ನಾವು ಬೇರೆ ನಿನ್ನ ಸೋದರನಾಗೆ ತುರಗವೂ ಖಗಪತಿಯೋ ನಿನ್ನ ಅನುಜನ ಸುತನೆ ಪ್ರೇತಪತಿಯೋ. ನಿನ್ನ ಸೋದರನಾಗೆ ತುರಗವೂ ಖಗಪತಿ ನಿನ್ನ ಅನುಜನ ಸುತನೆ ಪ್ರೇತಪತಿಯೋ. ಇಂತು ಲೆಕ್ಕವ ಹಾಕಿ ಹಂಚಿರುವ ಚಾಣಾಕ್ಷ. ಇಂತು ಲೆಕ್ಕವ ಹಾಕಿ ಹಂಚಿರುವ ಚಾಣಾಕ್ಷ. ಕಂತು ಪಿತ ಶರಣಾದೆ ಚನ್ನಕೇಶವನೇ. ಕಂತು ಪಿತ ಶರಣಾದೆ ಚನ್ನಕೇಶವನೇ. ಪದವಿ ಪ್ರಭುತ್ವಗಳು ಮನೆಯೊಳಗೆ ಸುತ್ತುವು
ಎಂದು ದೂರಲದೇಕೆ ನೀನಲ್ತೆ ಗುರು ಮಾಂಡ್ಸ ನಿನ್ನ ಸೋದರನಾಗೆ ತುರಗವೂ ಖಗಪತಿಯು. ಈಗ ತುರಗ ಅಂತ ಅನ್ನೋದನ್ನ ವಾಹನ ಅನ್ನೋ ಇದರಲ್ಲಿ ನಾವು ಕಾವ್ಯಗಳಲ್ಲಿ ಉಪಯೋಗಿಸ್ತಾರೆ. ತುರಗ ಅಂದರೆ ಕುದುರೆನೂ ಆಗುತ್ತೆ. ತುರಗ ಅನ್ನುವಾಗ ಅದನ್ನು ವಾಹನದಲ್ಲಿ, ಅದು ಗರುಡ ಇರ್ಬೋದು, ಹಾವಿರ್ಬೋದು, ಇಲಿ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಆವಾಗ ಗಣಪತಿಯ ತುರಗ ಅಂತಂದರೆ ಇಲಿ, ಆಮೇಲೆ ಶನಿ ದೇವರ ತುರಗ ಅಂತಂದರೆ ಕಾಗೆ. ಹಾಗೆ ಇಲ್ಲಿ ನಿನ್ನ ಸೋದರನಾಗೆ ತುರಗ, ಇವನ ಸೋದರನೇ ತುರಗನಾದ ವಾಹನವಾದ. ಹೇಗೆ ಅಂತಂದರೆ ಕದ್ರು ವಿನತೆ ಮತ್ತು ಇವಳು ಯಾರು ದೇವತೆಗಳ ತಾಯಿಯಾದಂಥ ಅದಿತಿ ಅಕ್ಕ ತಂಗಿರು ಮಕ್ಕಳು, ಅಣ್ಣ ತಮ್ಮಂದರು ಅಥವಾ ಸೋದರ ಇರ್ತಾನೆ. ಈ ಅದಿತಿಯ ಮಗ ವಾಮನ ಅದಿತಿಗೆ ಮಗನಾಗಿ ಹುಟ್ಟುತ್ತಾನೆ. ಆಮೇಲೆ ಅದಿತಿಯ ಸೋದರಿಯಾದಂತಹ ವಿನತೆಯ ಮಗ ಗರುಡ. ವಿನತೆಗೆ ಇಬ್ಬರು ಮಕ್ಕಳು, ಗರುಡ ಮತ್ತು ಅರುಣ ಮೊದಲನೇವನು, ಅವನು ಗರುಡ ಎರಡನೇವನು. ವಿನತೆ 2 ಅಂಡಗಳನ್ನು ಪ್ರಸವಿಸ್ತಾಳಂತೆ. ಅವುಗಳು ಒಂಥರ ಫುಲ್ ಟರ್ಮ್ ಇದಾಗಬೇಕು. ಹಾಗಾಗೋದಕ್ಕೆ ಮುಂಚೆ ಇವಳಿಗೆ ಕದ್ರುಗೆ ಏನಾಗುತ್ತೆ, ಸರ್ಪಗಳು ಮಕ್ಕಳಾಗಿ ಜನಿಸ್ತಾರೆ. ಇವಳಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಅಯ್ಯೋ, ಅವಳಿಗೆ ಇಷ್ಟು ಮಕ್ಕಳಾದ್ರೂ ನನಗಿನ್ನೂ ಮಕ್ಕಳಾಗಿಲ್ವಲ್ಲ ಅಂತ ಅವಸರದಿಂದ ಆ ಫುಲ್ ಟರ್ಮ್ ಇದು ಒಳಗಡೆ ಆಗಿ ಬೇಬಿ ಹೊರಗೆ ಬರೋದಕ್ಕೆ ಮುಂಚೆ ಅವಳು ಒಂದು ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ. ಅಲ್ಲಿ ಪೂರ್ತಿ ಬೆಳವಣಿಗೆ ಆಗಿರಲಿಲ್ಲ. ಸೊಂಟದಿಂದ ಕೆಳಗೆ ಆ ಮಗು ಸರಿಯಾಗಿ ಬೆಳವಣಿಗೆ ಆಗಿರಲಿಲ್ಲ. ಅವನು ಸಿಟ್ಟು ಬಂದ್ಬಿಡುತ್ತೆ. ಆವಾಗ ನಿನ್ನ ಒಂದು ಸವತಿಯ ಮೇಲಿನ ಮತ್ಸರದಿಂದ ನೀನು ನನ್ನನ್ನು ಅಂಗಹೀನನನ್ನಾಗಿ ಮಾಡಿದೆ, ಅಪಾಂಗನನ್ನಾಗಿ ಮಾಡಿದೆ. ನೀನು ಯಾರ ಮೇಲಿನ ಮತ್ಸರದಿಂದ ನೀನನ್ನು ಅಪಾಂಗನಾಗಿ ಮಾಡಿದೆಯೋ ಅವಳಿಗೆ ನೀನು ದಾಸಿಯಾಗುವಂತ ತಾನೇ ಅವನೇ ಶಾಪ ಕೊಡ್ತಾನೆ. ಅದು ಒಂದು ಕಾರಣವಾಗಿ, ಏಕೆಂದರೆ ಒಂದಕ್ಕೊಂದು ಕಾರ್ಯಕಾರಣ ಸಂಬಂಧವಿಲ್ಲದೆ ಯಾವುದು ನಡೆಯಿಲ್ಲ. ಕೆಲವು ಕಾರ್ಯ ಏನು ಅಥವಾ ಇದು ಕಾರಣ ಏನು ಅನ್ನೋದು ನಮಗೆ ಮೂಲದಲ್ಲಿ ಗೊತ್ತಿರುವುದಿಲ್ಲ. ಆ ಅರುಣನೇ ಶಾಪ ಕೊಡ್ತಾನೆ. ಅವನಿಗೆ ಅನೂರ ಅಂತ ಹೆಸರು. ಊರು ಅಂದರೆ ತೊಡೆ. ಅನೂರ ಅಂದರೆ ಇಲ್ಲಿಂದ ಸೊಂಟದಿಂದ ಕೆಳಗೆ ಅವನಿಗೆ ಬೆಳೆದಿದ್ದೇ ಇರೋದ್ರಿಂದ ಅವನು ಅನೂರ ಅಂತ. ಆದರೆ ಆಮೇಲೆ ಅವನು ಇಲ್ಲ ಅನೂರ. ಊರು ಅಂದರೆ ತೊಡೆ, ಊರು ಅಂದರೆ ತೊಡೆ, ಅನೂರ ಅಂದರೆ ತೊಡೆ ಇಲ್ಲದವನು ಅಂತ, ತೊಡೆಯ ಬೆಳವಣಿಗೆ ಆಗಿಲ್ಲದೆ ಇರುವನು ಅಂತ ತಗೊಳ್ಬೋದು. ಆಗ ಅವನು ಹೇಳ್ತಾನೆ, ನನಗೆ ಪ್ರಪಂಚ ಸುತ್ತಕ್ಕಾಸೆ, ಆದರೆ ನನಗೆ ಕಾಲೇ ಇಲ್ಲ. ನೀನು ನನ್ನನ್ನು ಇಂಥ ಜಾಗದಲ್ಲಿ ಸೇರಿಸು, ನಾನು ಕಾಲಿಲ್ಲದೆಯೂ ಸಹಿತ ನಾನು ಪ್ರಪಂಚವನ್ನು ಸುತ್ತಬೇಕು ಅಂತ ಹೇಳಿದಾಗ ಸೂರ್ಯನಿಗೆ ಸಾರಥಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಸಾರಥಿ ಮೊದಲು ಕಾಣಿಸ್ಕೊತಾನೆ, ಕುದುರೆ ಮೊದಲು ಕಾಣಿಸ್ಕೊಡುತ್ತೆ, ಅವನು ಹಿಂದೆ ಇರುವಂತಹ ರಥಿಕನಾದಂತಹ ಅವನು ಆಮೇಲೆ ಕಾಣಿಸ್ಕೊತಾನೆ. ಅದಕ್ಕೆ ಸೂರ್ಯೋದಯವಾಗುವಾಗ ಅರುಣ ವರ್ಣ ಮೊದಲು ಕಾಣುತ್ತೆ ಅಲ್ವಾ? ಅದಕ್ಕೆ ಅರುಣ ಅಂತ ಹೇಳ್ತಾರೆ. ಕೆಂಪು ಬಣ್ಣ ಮೊದಲು ಅಂದರೆ ಸೂರ್ಯನ ಬರವನ್ನ ಸಾರುವಂತಹ ರೀತಿಯಲ್ಲಿ ಆ ಕೆಂಪು ಬಣ್ಣ ಮೊದಲು ಕಾಣಿಸ್ಕೊಂಡು ಆಮೇಲೆ ಪ್ರಖರನಾದಂತಹ ಸೂರ್ಯ ಕಾಣಿಸ್ಕೊತಾನೆ. ಅದಕ್ಕೆ ಸೂರ್ಯನ ರಥದ ಸಾರಥಿ ಅನೂರ. ಅವನು ವಿನತೆಯ ಮಗ. ಅವನು ವಿನತೆಯ ಮಗನಾಗಿ, ವಿನತೆ ಮತ್ತು ಅದಿತಿ ಇಬ್ಬರು ಸೋದರಿರೋದ್ರಿಂದ ವಾಮನ ರೂಪಿನಲ್ಲಿ ವಿಷ್ಣು ಅದಿತಿಯ ಹೊಟ್ಟೆಯಲ್ಲಿ ಜನಿಸಿದ್ರಿಂದ ಇವನಿಗೆ ಅವನು ಸೋದರನಾಗಿ ಯಾರು ಗರುಡ ಇನ್ನೊಬ್ಬ ಅದನ್ನು ಬಡ್ದಿದ್ದನ್ನು ಹೇಳಿದೆ. ಆಮೇಲೆ ನೀನು ಅವನು ಹೋಗೋಕ್ಕೆ ಮುಂಚೆ ಹೇಳ್ತಾನೆ, ನನ್ನನ್ನಂತೂ ಅಪಾಂಗನಾಗಿ ಅಂಗವಿಕಲನಾಗಿ ಮಾಡಿದೆ, ಅದರ ತಾಳ್ಮೆ ತಗೊಂಡು ಇನ್ನೊಂದು ಮೊಟ್ಟೆಯನ್ನು ನೀನು ಅಲ್ಲಿರುವಂತಹ ನನ್ನ ತಮ್ಮನನ್ನು ನೀನು ಪೂರ್ಣಾಂಗನಾಗಿ ಅವನು ಹೊರಗೆ ಬರುವುದಕ್ಕೆ ಬಿಡು ಅಂತ ಹೇಳ್ತಾರೆ. ಇದರಿಂದ ವಿನತೆಗೂ ಪಶ್ಚಾತ್ತಾಪ ಆಗಿರುತ್ತೆ. ಆಮೇಲೆ ಅದು ಹೊರಗೆ ಬಂದವನೇ ಗರುಡ. ಆ ಗರುಡನನ್ನೇ ಇವನು ವಾಹನವಾಗಿ ಮಾಡ್ಕೊತಾನೆ. ಗರುಡನನ್ನು ಇವನು ಯಾಕೆ ವಾಹನವಾಗಿ ಮಾಡ್ಕೊತಾನೆ? ಅದಕ್ಕೆ ಒಂದು ಕತೆ ಹೇಳಿದ್ನಲ್ಲ, ಅವನು ವಿಷವನ್ನು ಇದು ಅಮೃತ ಕಲಶವನ್ನು ತಂದುಕೊಟ್ಟು ನನ್ನ ದಾಸ್ಯದಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ತುಂಬ ಕಷ್ಟಪಟ್ಟು ಅವನು ಒಂದು ಪ್ರಖರವಾದಂತಹ ಜ್ವಾಲೆಗಳು, ಆಮೇಲೆ ಘಟಸರ್ಪಗಳು, ಆಮೇಲೆ ರಾಕ್ಷಸರು ಅವರು ಸುತ್ತಾಗಿ ಆ ಜ್ವಾಲೆ ಎಷ್ಟೋ ದೂರದಿಂದಲೇ ಮೈಯನ್ನು ಸುಟ್ಟು ಬಿಡುವಂಥದ್ದು. ಅದನ್ನೆಲ್ಲ ನಿವಾರಿಸ್ಕೊಂಡು ಕಡೆಯಲ್ಲಿ ಒಂದು ಇದಿರುತ್ತೆ, ಏನು ಈ ಚಕ್ರ, ಸುತ್ತುವಂಥ ಚಕ್ರ. ಆ ಸುತ್ತುವ ಚಕ್ರಕ್ಕೆ ಚಾಕುವಿನಂತಹ ಚೂಪಾದ ಹರಿತವಾದ ಅಲಗುಗಳು ಹೇಗೆ ಸುತ್ತಿದೆ ಅಂದರೆ ಅದ್ರ ಒಳಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದರನ್ನು ಸೂಕ್ಷ್ಮ ರೂಪಿನಲ್ಲಿ ಅಲ್ಲಿ ಹೋಗಿ ಇದನ್ನು ಕದ್ಕೊಂಡು ಬರ್ತಾನೆ. ಆಗ
ತಗೊಂಡು ಬಂದ್ಬಿಡ್ತಾನೆ. ಯಾಕೆ ತನ್ನ ದಾಸ್ಯವನ್ನು, ತನ್ನ ತಾಯಿಯ ದಾಸ್ಯವನ್ನು ಏನಾದರೂ ಮಾಡಿ ಬಿಡಿಸ್ಕೊಳ್ಬೇಕು ಅಂತ. ಆಗ ಇಂದ್ರ ಕೇಳ್ತಾನೆ, ನೀನು ಯಾಕೆ ಹೀಗೆ ಮಾಡಿದೆ ಅಂತ. ನೆನ್ನೆ ಹೇಳಿದ್ನಲ್ಲ, ನಾನು ಅದೆಲ್ಲ ಗೊತ್ತಿಲ್ಲ, ನನ್ನ ತಾಯಿಯ ದಾಸ್ಯವನ್ನು ನಾನು ಬಿಡುಗಡೆ ಮಾಡಿಸ್ಬೇಕು ಅಂತ. ಕಡೆಗೆ ಅವನು ಕದ್ಕೊಂಡು ಇದು ಮಾಡ್ತಾನೆ, ಸರ್ಪಗಳು ಹೇಗೆ ಸೀಳೆ ಇದಾಯಿತು ಅಂತ. ಹಾಗಾದರೆ ಇಲ್ಲಿ ವಿಷ್ಣುವಿಗೆ ಇವನು ಗರುಡ ಹೇಗೆ ವಾಹನವಾದ ಅಂದರೆ, ವಿಷ್ಣುವಿಗೆ ಇವನ ಯಾಕೆಂದರೆ ಅಮೃತ ಕಲಶವನ್ನು ಸಾಧಾರಣದವರು ಅಥವಾ ಇಡೀ ದೊಡ್ಡ ಸೈನ್ಯ ರಾಕ್ಷಸರು ಯಾವುದು ಬಂದರೂ ಅದನ್ನು ಅಪಹರಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಆದರೆ ಇವನಿಗೆ ಏಕಾಂಗಿಯಾಗಿ ಅಪಹರಿಸ್ಕೊಂಡು ಬಂದಿದ್ದರಿಂದ ವಿಷ್ಣುವಿಗೆ ತುಂಬ ಖುಷಿಯಾಗುತ್ತೆ. ನೀನು ಬೇಕಾದ ಕೇಳು, ವರ ಕೊಡ್ತೀನಿ ಅಂತ. ಈ ಗರುಡ ಏನು ಹೇಳ್ತಾನೆ, ನೀನೇ ಬೇಕಾದ ಕೇಳು, ವರ ಕೊಡ್ತೀನಿ ಅಂತಾನೆ. ವಿಷ್ಣುವಿಗೆ ನೀನೇ ಬೇಕಾದ ಕೇಳು. ಹಾಂ, ಯಾಕೆಂದರೆ ಅವನಿಗೆ ಅಂಥ ಯಾರಿಗೂ ಪ್ರಪಂಚದಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ಒಂದು ಕಾರ್ಯ ಸಾಧನೆ ಮಾಡಿದ್ದಿಲ್ಲ. ಯಾವಾಗಲೂ ಅಷ್ಟೇ, ಏನಾದ್ರು ದೊಡ್ಡ ಸಾಧನೆ ಮಾಡಿದಾಗ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆ ಹೆಚ್ಚಿದ ಆತ್ಮವಿಶ್ವಾಸ ಮೇಲೆ ತನ್ನ ಶಕ್ತಿಯ ಒಂದು ಬಲ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಕಾರಣದಿಂದ ಅವನು ಹೇಳ್ತಾನೆ, ನೀನೇ ವರ ಕೇಳು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಬ್ಬರು ಒಬ್ರಿಗೂ ಪರಸ್ಪರ ವರ ಕೊಡುವಾಗ, ಸರಿ ನೀನು ಕೇಳು ಅಂದಾಗ ಗರುಡ ಹೇಳ್ತಾನೆ, ನಾನು ನಿನ್ಗಿಂತ ಮೇಲಿರಬೇಕು ಅಂತ ಹೇಳ್ತಾನೆ. ವಿಷ್ಣು ಹೇಳ್ತಾನೆ, ನೀನು ನನ್ನ ವಾಹನ ಮಾಡು. ಹಾಗಾದ್ರೆ ಇವನು ಗರುಡ ಹೇಗೆ ಮೇಲಾದ? ಹಾಗಾದ ವಿಷ್ಣುವಿನ ಕೆಳಗೆ ಆದ. ಹಾಗಾದ್ರೆ ಅವನ ವರ ಹೇಗಾಯ್ತು? ಗರುಡ ಧ್ವಜನಾದ. ಧ್ವಜ ಯಾವಾಗಲೂ ರಥದಲ್ಲಿ ಎಲ್ಲದಕ್ಕಿಂತ ಮೇಲುತ್ತೆ. ಅವನು ಗರುಡ ಧ್ವಜನಾಗಿ ವಿಷ್ಣುವಿಗೆ ವಿಷ್ಣುವಿಗೆ ವರ ಕೊಟ್ಟಂತೆ ತಾನು ಇದಾದ ವಾಹನವಾದ. ವಿಷ್ಣು ಅವನಿಂದ ಬೇಡಿದಂತೆ ಅವನು ಮೇಲೆ ವಿಷ್ಣುವಿಗೆ ಅವನು ಬೇಡ್ಕೊತಾನಲ್ಲ ವರನ್ನ, ನಾನು ನಿನಗಿಂತ ಮೇಲಿರಬೇಕು ಅಂತ. ಹಾಗಾಗಿ ಅವನು ಗರುಡ ಧ್ವಜ. ಈ ಥರ ಎಲ್ಲ ಒಂದು ಸ್ವಾರಸ್ಯಕರವಾದಂಥ ಕಥೆ ಇದೆ. ಆಮೇಲೆ ನಿನ್ನ ಸೋದರನ, ಅಯ್ಯೋ, ನಿನ್ನ ಸೋದರನಾಗಿ ತುರಗವೂ ಖಗಪತಿಯು. ಅವನು ಖಗಪತಿ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅವನು ರಾಜ, ಪಕ್ಷಿಗಳ ರಾಜ. ಅದರಿಂದ ಅವನು ತುರಗವೂ ಆದ, ವಾಹನವೂ ಆದ, ಅವನು ಖಗಪತಿಯೂ ಆದ, ಎಲ್ಲ ಪಕ್ಷಿಗಳ ರಾಜ ಗರುಡ. ಪಕ್ಷಿರಾಜನ್ ಅಂತ ಒಬ್ರು ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಇದ್ರು, ಪಕ್ಷಿರಾಜನ್. ವೈನತೇಯ ಅಂತ ಗರುಡನಿಗೆ ಹೆಸರು. ಅವ್ರು ಯಾರೋ ಒಬ್ರು ವೈನತೇಯ ಅಂತ ಹೆಸರು ಇಟ್ಕೊಂಡಿದ್ರು. ಆಮೇಲೆ ನಿನ್ನ ಅನುಜನ ಸುತ್ತನೆ ಪ್ರೇತಪತಿ. ಪ್ರೇತಪತಿ ಅಂತ ಯಾರಿಗೆ ಕರೀತಾರೆ? ಈಶ್ವರ ಅಲ್ಲ, ಪ್ರೇತಪತಿ ಯಮ ಕರೀತಾರೆ. ಪ್ರೇತಪತಿ ಯಮನಿಗೆ ಕರೀತಾರೆ. ಹೌದು, ಪ್ರೇತಪತಿ. ಪ್ರೇತಗಳು ಅಂದರೆ ಸತ್ತ ಮೇಲಿನ ಆ ಒಂದು ಅವಸ್ಥೆ ತಾನೆ. ಜೀವಿಗಳ ಸತ್ತ ಮೇಲಿನ ಅವಸ್ಥೆ ಪ್ರೇತ. ಆಮೇಲೆ ಅವುಗಳಲ್ಲಿ ನಾವೇನೋ ಕಾರ್ಯಗಳು ಇದು ಮತ್ತೊಂದು ಎಲ್ಲ ಮಾಡಿದಾಗ ಅವುಗಳಿಗೆ ಆ ಪ್ರೇತ ಸ್ಥಿತಿಯಿಂದ ಪಾರು ಮಾಡಿ ಅದು ಸ್ವರ್ಗವೋ ಇದನ್ನು ಕುರಿತು ಹೋಗೋ ಹಾಗೆ ಮಾಡಬೇಕಾದ ಕರ್ಮಗಳ ಆ ಒಂದು ಅವಧಿಯಲ್ಲಿ ಅದು ಪ್ರೇತ ಸ್ಥಿತಿಯಲ್ಲಿರುತ್ತೆ ಅಲ್ವಾ ಸರ್? ಆದ್ರಿಂದ ಅವನ ಅದಕ್ಕೆ ಪ್ರೇತಗಳ ಒಡೆಯ ಅಂತ ಯಮನಿಗೆ ಹೇಳ್ತಾರೆ. ಇವನ ಅನುಜ ಹೇಗೆ? ನಿನ್ನ ಅನುಜನ ಸುತನು ವಿಷ್ಣುವಿಗೆ ನಾವೀಗ ಹೇಳ್ತಾರೆ. ನಿನ್ನ ಅನುಜನ ಸುತ ಅಂದ್ರೆ ನಿನ್ನ ಸೋದರನ ಸುತ. ಅವನು ಪ್ರೇತಪತಿ ಯಮ. ಇವನಿಗೆ ಸೋದರ ಯಾರು? ಈಗ ಸೂರ್ಯ. ಇವನಿಗೆ ಸೂರ್ಯ ಹೇಗೆ ಅಂದ್ರೆ ಇವನು ಅದಿತಿಯ ಮಗ. ಸೂರ್ಯ ಅದಿತಿಯ ಮಗ. ಅದಿತಿಯ ಮಗ ವಾಮನನು ಹೌದು, ಇಂದ್ರನೂ ಹೌದು, ದೇವತೆಗಳು ಎಲ್ಲರೂ ಹೌದು. ಹಾಗಾಗಿ ನಿನ್ನ ಅನುಜನಾದಂತಹ ಸೂರ್ಯನ ಮಗ ಪ್ರೇತಪತಿ ಅಂದ್ರೆ ತಮ್ಮನ ಮಗ. ಆಮೇಲೆ ಇಂತು ಲೆಕ್ಕವ ಹಾಕಿ ಹಂಚಿರುವ ಚಾಕ್ಷ ಕಂತುಪಿತ ಶರಣಾದರೆ ಚೆನ್ನಕೇಶನ. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು, ಎಲ್ಲ ಪೋರ್ಟ್ಫೋಲಿಯೋಗಳನ್ನು ನಿನ್ನ ಸುತ್ತಮುತ್ತ ನೋಟ್ಸ್ನ ಹಾಕ್ಬೇಕಾಗತ್ತೆ ಯೂಟ್ಯೂಬಲ್ಲಿ. ನೋಟ್ಸ್ನ ಯೂಟ್ಯೂಬಲ್ಲಿ ಹಾಕ್ಬೇಕಾಗತ್ತೆ. ಚೆನ್ನಾಗಿದೆ. ಕೇಳುವೆನು ಕಥೆಯೊಂದ ಹೇಳುವೆಯ ಚಂದ್ರಮ, ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ. ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುದಿಗೆ, ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುದಿಗೆ. ಹಗಲು ಮಂಕಾದರೂ ಕಾಣದಿಗೆ ಅಮಾಸಿಯಲಿ, ಹಗಲು ಮಂಕಾದರೂ ಕಾಣದಿಗೆ ಅಮಾಸಿಗಲಿ. ಕೇಳುವೆನು ಕಥೆಯೊಂದ ಹೇಳುವೆಯ ಚಂದ್ರಮ, ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ. ಸಿದ್ದು ಬೇರೆ
ಜಗದ ಆಗುಹೋಗುಗಳಿಗೆ ಸಾಕ್ಷಿಯಾದವರು ಸೂರ್ಯಚಂದ್ರರು. ರಾಮಾಯಣದಲ್ಲೂ ಸಹಿತ ನಾವು ಚಂದ್ರನ ಅಪೇಕ್ಷೆ ಪಟ್ಟ ರಾಮ ಅಂತ ನಾವು ಕೇಳ್ತೀವಿ, ಹೌದಾ? ಹೀಗೆ ಸೂರ್ಯ ಚಂದ್ರರು ಈ ಜಗತ್ತಿನ ಯುಗ ಯುಗಗಳ ಆಗು ಹೋಗುಗಳಿಗೆ ಸಾಕ್ಷಿಯಾದರು. ಇಲ್ಲಿ ಯಾವುದೋ ಹೊಸ ಥರದಲ್ಲಿ ನಾನು ತೊಗೊಂಡಿರೋದು ಹೇಗೆ ಅಂದರೆ, ಕೇಳುವೆನು ಕಥೆಯೊಂದ. ಚಂದ್ರ, ನಿನಗೆ ನಾನೊಂದು ಕಥೆಯನ್ನು ಕೇಳ್ತೀನಿ, ನೀನು ಹೇಳು. ಯಾಕೆಂದರೆ ಯುಗ ಯುಗಗಳಿಂದ ನೀನು ಸಾಕ್ಷಿಯಾಗಿ ಈ ಕಥೆಗಳನ್ನೆಲ್ಲ ನೀನು ನೋಡಿ, ಅಂದಿನಿಂದ ಹಿಡಿದು ಈ ಕಲಿಯುಗದವರೆಗೂ 20ನೇ ಶತಮಾನದವರೆಗೂ ಅಥವಾ 12, 18ನೇ ಶತಮಾನದವರೆಗೂ ಅಲ್ಲಿವರೆಗೂ ನಾನು ಕೆಲವು ಘಟನೆಗಳನ್ನು ಇಲ್ಲಿ ತಂದಿದ್ದೀನಿ. ಇದು ಬರೀ ಪುರಾಣದ ಪ್ರಸಂಗ ಅಷ್ಟೇ ಅಲ್ಲ, ಆಧುನಿಕವಾದಂತಹ ಒಂದು ಘಟನೆಗಳಿಗೂ ಚಂದ್ರ ಸಾಕ್ಷಿಯಾಗಿದ್ದಾನೆ ಅಂತ ಒಂದು ನಿರೂಪಿಸುವಂತಹ ಒಂದು ವಿಶಿಷ್ಟವಾದಂತಹ ಮುಂಡಿಗೆ ಇದು. ಯುಗ ಯುಗಗಳಿಂದಲೂ ನೀನೆಲ್ಲ ಕಾಣುತ್ತಿದೆ. ಹಗಲು ಮಂಕಾದ್ರು ಹೇಳ್ಬೋದ, ಹಗಲ ಹೆಣ ತೇಲುತ್ತೈತೋ ಚಂದ್ರಂದು ಅಂತ ಬೇಂದ್ರೆ ಅವ್ರು ಹೇಳಿದಾಗೆ, ಅದು ಎಷ್ಟೇ ಹುಣ್ಣಿಮೆಯ ಚಂದ್ರನೇ ಆದರೂ ಹಗಲ ಸಮಯದಲ್ಲಿ ಅವನು ಮಂಕಾಗಿರ್ತಾನೆ. ಆದರೆ ಮಂಕಾಗಿಯಾದರೂ ಕಾಣ್ತೀಯ, ಆದರೆ ಅಮಾವಾಸ್ಯೆಯಲ್ಲಿ ನೀನು ಕಾಣೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಚಂದ್ರನ ಒಂದು ಇರವು, ಅವನ ಸ್ಥಿತಿ ಹೇಗಿರುತ್ತೆ ಅಂತೇಳಿ ಚಂದ್ರನ ಮೂಲಕವಾಗಿ ಅವನಿಂದ ಕತೆ ಕೇಳುವಂತಹ ರೀತಿಯಲ್ಲಿ ಮುಂದೆ ಕೆಲವು ಘಟನೆಗಳನ್ನು ನಾನು ಈ ಮುಂಡಿಗೆ ರೂಪದಲ್ಲಿ ರಚಿಸಿದೆ. ರೋಷದಲ್ಲಿ ಮತಿಯಿಟ್ಟು ಸೋದರನ ನಾಲಿಸದೆ ಭಾಷೆ ಸಲ್ಲಿಸಲು ಬಂದವನ ಅಂಬಿಗೆ ದತ್ತಿಗನ. ರೋಷದಲ್ಲಿ ಮತಿಯಿಟ್ಟು ಸೋದರನ ನಾಲಿಸದೆ ಭಾಷೆ ಸಲ್ಲಿಸಲು ಬಂದವನ ಅಂಬಿಗೆ ದತ್ತಿಗನ. ಜರೆ ಮರಣವಿರದಿಹುದೆ ಜನಿಸಿ ಬಂದರಿಗೆಲ್ಲ, ಜರೆ ಮರಣವಿರದಿಹುದೆ ಜನಿಸಿ ಬಂದವರಿಗೆಲ್ಲ. ಮರಣ ಕಾರಣದಂತೆ ಮರಣ ಕರುಣಿಸಿದವರ, ಮರಣ ಕಾರಣದಂತೆ ಮರಣ ಕರುಣಿಸಿದವರ. ಕೇಳುವೆನು ಕಥೆಯೊಂದ ಕೇಳುವೆಯ ಚಂದ್ರಮ, ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ. ಬಾಳದಲ್ಲೇ ಬಾಳುತ್ತ, ಕೆಲವರು ಸರಿಯಾದ ರೀತಿಯಲ್ಲಿ ಬಾಳಿದ್ರು, ಕೆಲವರು ಸರಿಯಾಗಿ ಬಾಳಲಿಲ್ಲ. ಬಾಳದೇ ಇದ್ದವರನ್ನು ನೋಡಿ ಮನುಷ್ಯನಿಗೆ ಪಾಠ ಇದೆ, ಚೆನ್ನಾಗಿ ಬಾಳಿದವರನ್ನು ನೋಡಿ ಮನುಷ್ಯರಿಗೆ ಪಾಠ ಇದೆ. ತಪ್ಪು ಮಾಡಿದವರನ್ನು ನೋಡಿ ನಾವು ಮಾಡಬಾರ್ದು ಅಂತೇಳಿ ಪಾಠ ಕಲಿಬೇಕು. ಒಳ್ಳೆಯ ರೀತಿಯಲ್ಲಿ ಬದುಕನ್ನು ನಡೆಸಿದವರು ನಾವು ನೋಡಿ ಪಾಠ ಕಲಿಬೇಕು. ಹಾಗೆ ಇಲ್ಲಿ ಚಂದ್ರನ ಮೂಲಕ ನಾನು ಕಥೆಯನ್ನು ಇಲ್ಲಿ ಕೇಳುವಂಥ ಒಂದು ಹೊಸ ತಂತ್ರದಲ್ಲಿ ಇದನ್ನು ಬರೆದಿದ್ದೀನಿ. ರೋಷದಲ್ಲಿ ಮತಿ ಇಟ್ಟು ಸೋದರನನ್ನು ಆಲಿಸದೆ, ಇದು ಆಮೇಲೆ ಭಾಷೆ ಸಲ್ಲಿಸಲು ಬಂದವನ ಅಂಬಿಗೆ ತತ್ತಿದನ. ಅವನ ಬಾಣಕ್ಕೆ ತಾನು ಭಾಷೆ ಸಲ್ಲಿಸಲು ಇವನಿಗೆ ತನ್ನ ಸೋದರನಿಗೆ ಕೊಟ್ಟ ಭಾಷೆಯನ್ನು ಸಲ್ಲಿಸುವುದಕ್ಕೋಸ್ಕರ ಅವನು ವಾಲಿಯನ್ನು ಕೊಂದೊಯ್ದು ರಾಮನ ಕಥೆ, ವಾಲಿ ಸುಗ್ರೀವ ಕಥೆ. ರೋಷದಲ್ಲಿ ಮತಿ ಇಟ್ಟು, ಸುಗ್ರೀವ ವಾಲಿಯರಿಗೆ ಅವರಲ್ಲಿ ತುಂಬ ಅನ್ಯೋನ್ಯವಾದಂತಹ ಒಂದು ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ. ಸ್ವತಃ ಮಗನನ್ನು ಕಂಡ ಹಾಗೆ ವಾಲಿ ಸುಗ್ರೀವನನ್ನು ಕಾಣ್ತಾ ಇರ್ತಾನೆ. ಆಗೇನಾಗುತ್ತೆ, ಈ ಇದು ಒಬ್ಬ ರಾಕ್ಷಸ ಅವನನ್ನ ಕೆಣಕೋದಕ್ಕೆ ಬರ್ತಾನೆ, ಮಾಯಾವಿ ಅಂತ. ದುಂದುಬಿಯನ್ನ ವಾಲಿ ಕೊಂದು ಬಿಟ್ಟಿರ್ತಾನೆ. ತನ್ನ ದುಂದುಬಿ ಮಾಯಾವಿ ಇನ್ಯಾರೂ ಅಲ್ಲ, ಈ ರಾವಣನ ಪತ್ನಿ ಮಂಡೋದರಿಯ ಅಣ್ಣ ತಮ್ಮಂದು ಸೋದರರು. ಆ ದುಂದುಬಿಯನ್ನ ಇವನು ಕೊಂದಿರ್ತಾನೆ. ತನ್ನ ಸೋದರನನ್ನು ಇವನು ಕೊಂದ ಅನ್ನೋ ಸೇಡಿದ ಮೇಲೆ ಏನಾರು ಮಾಡಿ ವಾಲಿಯನ್ನು ನಾನು ಕೊಲ್ಲಬೇಕು ಅಂತೇಳಿ ಮಾಯಾವಿ ಒಂದ್ಸತಿ ಅಬ್ಬರಿಸ್ಕೊಂಡು ಕಿಷ್ಕಿಂಧೆಗೆ ಬರ್ತಾನೆ. ಆಗ ಇವನು ಇಬ್ಬರಿಗೂ ಯುದ್ಧ ಆಗುತ್ತೆ ಸಾಕಷ್ಟು ಹೊತ್ತು. ಕಡೆಗೆ ಅವನು ಒಂದು ದೊಡ್ಡ ಗುಹೆಗೆ ಓಡೋಗ್ತಾನೆ. ಅದು ಶತ್ರುಶೇಷ ಬಿಡಬಾರ್ದು. ಅವು ಓಡಹೊಟ್ಟೋದ, ಆಯ್ತು ಬಿಡಿ ಇವನು ಹೆದರ್ಕೊಂಡು ಓಡಹೊಟ್ಟೋದ ಅಂತ ಬಿಟ್ಟರೆ ಮತ್ತೊಂದು ಸತಿ ಇವನು ಬರ್ತಾನೆ. ಅದರಿಂದ ಶತ್ರುಶೇಷವನ್ನು ಉಳಿಸಬಾರ್ದು ಅಂತೇಳಿ ಅವನು ಸುಗ್ರೀವನ ಜೊತೆ ಹೋಗ್ತಾನೆ. ಅವನು ಒಂದು ಗುಹೆ ಒಳಗೆ ಹೊರಟೋಗ್ತಾನೆ. ಆಗ ಸುಗ್ರೀವನಿಗೆ ವಾಲಿ ಹೇಳ್ತಾನೆ, ನೀ ಗುಹೆ ಬಾಗಿಲಲ್ಲಿ ಕಾಯ್ಕೊಂಡಿರು, ನಾನು ಅವನನ್ನು ಸಂಹಾರ ಮಾಡಿ ಬರ್ತೀನಿ ಅಂತ. 1 ವರ್ಷಗಳ ಕಾಲ ಅದು ಗುಹೆ ಹೇಗೆ ಅಂದರೆ ಒಂದು ಥರ ಚಕ್ರ ಬಂದ ಇದ್ದಂಗಿರುತ್ತೆ. ಅವನು ಎಷ್ಟು ದಿನವಾದರೂ ಬರೋದಿಲ್ಲ. ಕಡೆಯಲ್ಲಿ ಏನಾಗುತ್ತೆ, ಒಂದು ಆರ್ಭಟದ ಸದ್ದು, ಆಕ್ರಂದನ ಸದ್ದು ಎರಡೂ ಕೇಳುತ್ತೆ. ಆಮೇಲೆ ಆ ಗುಹೆಯ ಬಾಯಿಂದ ರಕ್ತ ಬೊಗ್ಗೆಯಾಗಿ ಪ್ರವಾಹದೋಪಾದಿ ಬರುತ್ತೆ. ಇವನಿಗೆ ಭಯ ಆಗ್ಬಿಡ್ತಾನೆ. ನಮ್ಮ ಅಣ್ಣನನ್ನು ಮಾಯಾವಿ ಕೊಂದು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ.
ಅವನು ಕೊಂದವನು ಇಲ್ಲೇನಾದ್ರು ಕಿಷ್ಕಿಂದೆಗೆ ಬಂದುಬಿಟ್ರೆ ಇನ್ನಷ್ಟು ಅಪಾಯವಾಗುತ್ತೆ ಅಂತ ಅಲ್ಲಿದ್ದಂಥ ಒಂದು ದೊಡ್ಡ ಬಂಡೆಯನ್ನು ತೆಗೆದುಕೊಂಡು ಆ ಗುಹೆಯ ಬಾಯನ್ನು ಮುಚ್ಚಿಬಿಡ್ತಾನೆ. ಇಲ್ಲಿ ಬಂದ್ಬಿಡ್ತಾನೆ, ತುಂಬ ದುಃಖ ಪಡ್ತಾನೆ, ನಮ್ಮಣ್ಣ ಹೀಗಾಗ್ಬೋದಾ ಅಂತ. ಆಗ ರಾಜ್ಯವಿಲ್ಲದೆ ರಾಜನಿಲ್ಲದೆ ರಾಜ್ಯ ಇರಬಾರ್ದು, ಸಿಂಹಾಸನ ಕ್ಷಣವೂ ಖಾಲಿ ಇರಬಾರ್ದು. ಆಗ ಮಂತ್ರಿಗಳು ಹೇಳ್ತಾರೆ, ಇಲ್ಲ ಅಣ್ಣನನ್ನು ಕಳ್ಕೊಂಡು ಬಂದು ನನಗೆ ಈ ಸಿಂಹಾಸನ ಬೇಕಿಲ್ಲ ಅಂತ ಅವ್ನು ಎಷ್ಟು ಹೇಳಿದ್ರು ಕೇಳಿದೆ, ರಾಜ್ಯದ ಜನಗಳ ಹಿತದ ದೃಷ್ಟಿಯಿಂದ ನೀನು ರಾಜನಾಗಬೇಕು ಅಂತೇಳಿ ಅವನಿಗೆ ಬಲವಂತವಾಗಿ ಅವನಿಗೆ ಕಿಷ್ಕಿಂಧಾಭಿಷೇಕ ಮಾಡ್ತಾರೆ ಸುಗ್ರೀವನಿಗೆ. ಇಲ್ಲಿ ಏನಾಗುತ್ತೆ, ಇವನು ವಾಲಿ ಮುಗಿಸ್ಕೊಂಡು ಬರ್ತಾನೆ, ಅವನು ಕೊಂಡು ಬಾಗಿಲಿಗೆ ಅಡ್ಡಲಾಗಿ ಬಂಡೆ ಇದೆ. ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ವಾಲಿಯ ಶಕ್ತಿ ಎಷ್ಟಿದೆ ಅಂತಂದರೆ, ರಾವಣ ಇದನ್ನೆಲ್ಲ ಮಾಡಿರ್ತಾನೆ, ಏನೋ ಇಡೀ ಪ್ರಪಂಚವನ್ನು ಸೋಲಿಸಿರ್ತಾನೆ. ಒಬ್ಬ ರಾವಣ, ಒಬ್ಬ ಕಾರ್ತಿಕೇಯ, ಅವರಿಬ್ಬರು ರಾವಣ ಅವರಿಬ್ಬರು ಮುಂದೆ ಏನೂ ಅಲ್ಲ. ಇವನ್ನೆಲ್ಲ ದೇವತೆಗಳ ವರವನ್ನೆಲ್ಲ ಪಡೆದು ಅವನಿಗೆ ಒಂಥರ ತೀಟ ಶುರುವಾಗುತ್ತೆ, ಯುದ್ಧದ ತೀಟ ಶುರುವಾಗುತ್ತೆ. ಕಾರ್ತವೀರ್ಯಾರ್ಜುನ ಅಂತ ಒಬ್ಬನ ಹತ್ರ ಹೋಗ್ತಾನೆ. ಅಲ್ಲಿ ಅವನೇನು 1000 ತೋಳು 500 ತೋಳುಗಳಿಂದ ಒಂದು ನದಿಯ ಒಂದು ಹರಹನ್ನ ಪ್ರವಾಹವನ್ನು ನಿಯಂತ್ರಿಸ್ಬಿಟ್ಟು ಆ ನದಿ ನೀರು ಕಾಲು ಹಾಗೆ ಮಾಡಿ ಖಾಲಿಯಾಗೋ ಹಾಗೆ ಮಾಡಿ ಇದು ಮಾಡ್ತಿರ್ತಾನೆ. ಇವನು ಹೋಗಿ ಅವನಿಗೆ ನನಗೆ ಯುದ್ಧ ಕೊಡುವಂತಾನೆ. ಅವನೇನು ಮಾಡ್ತಾನೆ, ಅವನನ್ನು ಸೋಲಿಸ್ಬಿಟ್ಟು ತಗೊಂಡು ಹೋಗಿ ಅವನು ಜೈಲಲ್ಲಿ ಇಟ್ಬಿಡ್ತಾನೆ. ಆಗ ಇವನು ಪುಲಸ್ತ್ಯ ಬಂದ್ಬಿಟ್ಟು ಬ್ರಹ್ಮ ಬಂದ್ಬಿಟ್ಟು ತನ್ನ ಮೊಮ್ಮಗನ ಬಿಡಿಸು ಅಂತ ಹೇಳ್ಬಿಟ್ಟು, ಮರಿಮಗನ ಬಿಡಿಸು ಅಂತ ಹೇಳಿ ಅವ್ನು ಬ್ರಹ್ಮನ ಅವನ ಮಗ ವಿಶ್ವಾಸನೆಯನ್ನು ಬಂದು ಕೇಳಿಕೊಂಡು ಅವ್ನು ಬಿಡಿಸ್ತಾನೆ. ರಾವಣ ಏನತ್ತ ಸರ್ವಶಕ್ತನಲ್ವಾ. ಆಮೇಲೆ ಇಲ್ಲಿ ವಾಲಿ ಅವನಿಗೆ ಅಷ್ಟಾದರೂ ಅವಮಾನ ಆಗೋದಿಲ್ಲ. ಮತ್ತೆ ನನಗೆ ಯಾರು ಸರಿಯಾಗಿ ಯುದ್ಧ ಕೊಡೋರಿದ್ದಾರಾ ಅಂತ ಎಲ್ಲರನ್ನು ಕಂಡವ್ರನ್ನೆಲ್ಲ ಕೇಳ್ತಿದ್ದ, ನನ್ನ ಜೊತೆ ಯುದ್ಧಪ್ಪ ಅಂತ. ಆಗ ಅವ್ನು ಹೇಳ್ತಾನೆ, ಇಲ್ಲಪ್ಪ ನಾವು ಆಗೋದಿಲ್ಲ, ಅಲ್ಲಿ ವಾಲಿ ಇದ್ದಾನೆ ಕಿಷ್ಕಿಂಧೆಯಲ್ಲಿ, ಅವನು ನಿನಗೆ ಸಮನಾದಂತಹ ಒಂದು ಬಲಶಾಲಿ, ಅವನ ಜೊತೆ ಯುದ್ಧ ಮಾಡು. ಯಾವಾಗಲೂ ಅಷ್ಟೇ ಕಾಂಪಿಟೀಷನ್ ಅನ್ನೋದು ಸಮಾನಸ್ಥರಲ್ಲಿ ಇರಬೇಕೇನೆ. ಅದೊಬ್ಬ ನರ್ಸರಿ ಮಗು ಬಟ್ 10th ಸ್ಟ್ಯಾಂಡರ್ಡ್ ನಾವು ಕಂಪೀಟ್ ಮಾಡಿ ನಾನು ಗೆದ್ದೆ ಅಂದರೆ ಯಾರೋ ಹೋಗ್ತಾರೆ. ಸಮಬಲರಿರಬೇಕು ಕಡೆಗೆ. ಅದೇ ಆ ಫೈಟ್ ಹೇಗಿರಬೇಕು ಅಂತ ಹೇಳ್ತಾರಲ್ಲ, ತುದಿಗಾಲಲ್ಲಿ ನಿಲ್ಲಿಸಬೇಕು ಜನ, ಯಾರು ಗೆಲ್ತಾರೆ ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ಅಂತಹ ಬಲಶಾಲಿಗಳು ಅಥವಾ ಪ್ರತಿಭಾಶಾಲಿಗಳ ಜೊತೆ ಯಾವ ಕಾಂಪಿಟೀಷನ್ ಇರಬೇಕು ಹೇಳ್ತಾರೆ. ವಾಲಿ ನೀನು ಕೊಡ್ತಾನೆ ಅಂತ. ಹೋಗಿ ವಾಲಿ ಅರಮನೆ ಮುಂದೆ ಅಬ್ಬರಿಸ್ಕೊಂಡು, ವಾಲಿ ಎಲ್ಲಿದೆಯಾ, ನಾನು ರಾವಣ ಬಂದಿದ್ದೀನಿ, ಬಾ ನನಗೆ ನೀನು ಒಂದು ಇದನ್ನು ಕಾಳಗವನ್ನು ಕೊಡು ಅಂತ ಹೇಳಿದಾಗ ಯಾರೋ ಹೇಳ್ತಾರೆ, ಅವನು ದಕ್ಷಿಣ ಸಮುದ್ರಕ್ಕೆ ಸಂಧ್ಯಾವಂದನೆಗೆ ಹೋಗಿದ್ದ ಅಂತ. ದಕ್ಷಿಣ ಸಮುದ್ರಕ್ಕೆ ಬರ್ತಾನೆ. ಅಲ್ಲಿ ಅವನು ಏಕಾಗ್ರ ಚಿತ್ತದಿಂದ ಇದು ಮಾಡ್ತಾ ಇರುವಾಗ ಇವನು ಮೆಲ್ಲಗೆ ಹಿಂದಿಂದ ಹೋಗಿ ಅವನನ್ನು ಹಿಡಿದು ಬಿಡ್ತೀನಿ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ವಾಲಿಗೆ ಇವನ ಒಂದು ಬರುವಿನ ಸುಳುವು ಗೊತ್ತಾಗಿ ತಕ್ಷಣ ಒಂದು ಎಡಗೈಲಿ ಅವನನ್ನು ಹಿಂಗೆ ಹೊಚ್ಕೊಂಡ್ಬಿಡ್ತಾನೆ. ರಾವಣನ ಹಿಂಗೆ ಎಡಗೈಲಿ ಅಳಿಸ್ಕೊಂಡು ಅವನನ್ನು ಎಡಗೈಲಿ ಅಳಿಸ್ಕೊಂಡಿದ್ದಂಗೆ 4 ಸಮುದ್ರ, ದಕ್ಷಿಣ ಪೂರ್ವ ಪಶ್ಚಿಮಗಳ 4 ಸಮುದ್ರಕ್ಕೂ ಹೋಗಿ ಅಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ವಾಪಸ್ಸು ಬಂದು ತನ್ನ ಮಗನ ತೊಟ್ಟಿಲಿಗೆ ಕಟ್ಟುತ್ತಾನೆ. ನೋಡು, 10 ತಲೆ ಒಂದು ಗೊಂಬೆನ ತಂದಿದ್ದೀನಿ ನಿನಗೆ, ನೀನು ಆಟ ಆಡುವಂಥ ಅಂಗದನ್ನು. ಆವಾಗ ಅವನು ತಪ್ಪಾಯಿತು ನಂದು ಅಂತ ಹೇಳಿ, ಕ್ಷಮೆ ನಾನು ನೀನು ಅಣ್ಣ ತಮ್ಮಂದು ಅಂತ ಹೇಳಿದ್ರೆ ಹಿಡಿದ್ರೆ ಜುಟ್ಟು ಇಲ್ಲಿದ್ರೆ ಕಾಲು ಅಂತ, ಆ ಥರ ಈ ರಾವಣನ ಸ್ವಭಾವ. ಹಾಗಾಗಿ ವಾಲಿ ಅಂಥ ಅಪ್ರತಿಮ ಬಲಶಾಲಿ. ಯಾವಾಗ ಈ ಸುಗ್ರೀವನ್ ನೋಡ್ತಾನೋ ಅವನು ತಕ್ಷಣ ಸಂತೋಷದಿಂದ ಕಣ್ಣೀರು ಸುಸ್ತಾ, ಅಣ್ಣ ನೀನು ಜೀವಂತವಾಗಿದೆಯಾ, ನಾನು ಇದಾಗಿದ್ದೆ ಅಂತ ಹೇಳಿ ಅವನು ಕಾಲು ಹಿಡಿಯೋಕ್ಕೆ ಹೋದ್ರೆ ಒದ್ದು ಬಿಡ್ತಾನೆ. ಯಾಕೆಂದರೆ ನೀನು ನನ್ನನ್ನು ನಾನು ಸತ್ತು ಹೋಗಲಿ ಅಂತಲೇ ನೀನು ಬಂಡೆಯನ್ನು ಅಡ್ಡ ಇಟ್ಕೊಂಡಿದ್ದೀಯ. ನಿನಗೆ ಸಿಂಹಾಸನ, ಅವ್ರ ಮಂತ್ರಿಗಳು ಇವರು ಎಲ್ಲರೂ ಆದಿಯಾಗಿ ಎಲ್ಲರೂ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಅವನ ಉದ್ದೇಶ ಅದಿರಲಿಲ್ಲ ಅಂದರೆ ಇವನು ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಅವನಿಗೊಂದು ತನ್ನ ಒಂದು ನಿರ್ದೋಷಿತ್ವವನ್ನು ಸಾಬೀತು ಮಾಡುವಂಥ ಒಂದು ಅವಕಾಶವನ್ನೇ ಅವನು ಕೊಡೋದಿಲ್ಲ. ಹಾಗಾಗಿ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಉಳಿಸ್ಕೊಂಡ್ಬಿಡ್ತಾನೆ ಅವನು. ತನ್ನ ನಿರ್ದೋಷಿತ್ವ ಸಾಬೀತು ಮಾಡೋದಕ್ಕೆ ಅವನಿಗೂ ಅವಕಾಶ ಕೊಡಲ್ಲ, ಮಂತ್ರಿಗಳು ಅನುಸರು ಯಾರಿಗೂ ಅವಕಾಶ ಕೊಡಲ್ಲ. ಅದರಿಂದ ರೋಷದಲ್ಲಿ ಮತಿ ಇಟ್ಟು ಸೋದರನನ್ನು ಆಲಿಸದೆ ಭಾಷೆ ಸಲ್ಲಿಸಲು ಬಂದವನ ಅಂಬಿಗೆ ತತ್ತಿಗನ ಇವನ ಕಥೆಯನ್ನು ಕೇಳ್ತೀನಿ, ಈಚೆನ ಹೇಳ್ತೀಯ ಚಂದ್ರ. ಆಮೇಲೆ ಜರಮರಣ ವಿರದಿಹುದೆ ಜನಿಸಿ ಬಂದರಿಗೆಲ್ಲ. ಹುಟ್ಟು ಅಂತಂದ ಮೇಲೆ ಅದರ ಹಿಂದೆ ಸಾವಿದೆ. ಆ ಹುಟ್ಟು ಸಾವುಗಳು ಒಂದು ನಾಣ್ಯದ 2 ಮುಖಗಳಿದ್ದಾವೆ. ಒಂದು ನಾಣ್ಯಕ್ಕೆ ಒಂದೇ ಮುಖ ಇದ್ದರೆ ಅದು ಚಲಾವಣೆ ಇದೆ,
ಅದು ತಗೊಂಡೋಗಿ ಇದು ಇರ್ಬೋದು ಬೇರೆ ಪ್ರಶ್ನೆ, ಆದರೆ ಚಲಾವಣೆಯಲ್ಲಿ ಅದು ಇರುವುದಿಲ್ಲ. ಹಾಗೆ ಜರೆ ಮರಣ ವಿರದಿ ಹೋದೆ ಜನಿಸಿ ಬಂದರಿಗಿಲ್ಲ, ಮರಣ ಕಾರಣದಂತೆ ಮರಣ ಕರುಣಿಸಿದವರ ಕಥೆಯನ್ನು ಹೇಳುವಿಯ ಚಿಂತನೆ. ಅಂದರೆ ಈ ರಾಕ್ಷಸರುಗಳು ಅವ್ರಿಗೆ ನಮಗೆ ಮರಣ ಬರಬಾರ್ದು. ನೀವು ಸುಂದೋಪಸುಂದ ತಗೊಳ್ಳಿ, ಹಿರಣ್ಯಕಶಿಪು ತಗೊಳ್ಳಿ, ಹಿರಣ್ಯಾಕ್ಷ ತಗೊಳ್ಳಿ, ವೃಕಾಸುರ ತಗೊಳ್ಳಿ, ಅಥವಾ ಯಾರೇ ನೀವು ರಾಕ್ಷಸರುಗಳು ತಗೊಳ್ಳಿ, ಅವರೆಲ್ಲ ಫಸ್ಟ್ ಕೇಳೋದು ನಮಗೆ ಮರಣ ಬರಬಾರ್ದು. ಆದರೆ ಹೇಳ್ತಾರೆ ನೀವು ಹುಟ್ಟಿದೀಯಾ, ಹುಟ್ಟಿಲ್ಲದೆ ಇದ್ರೆ ಸಾವಿಲ್ಲ, ಹುಟ್ಟಿರೋದ್ರಿಂದ ನಿನಗೆ ಸಾವಿದ್ದೇ ಇದೆ. ಆದ್ರಿಂದ ಅದೊಂದು ಬಿಟ್ಟು ಬೇರೆ ವರ ಕೇಳುವಂತ ಇವರೆಲ್ಲ ಯೋಚನೆ ಮಾಡ್ಕೊಂಡು ಕೇಳ್ತಾರೆ, ಯಾವ ರೀತಿ ಮಾಡಿದ್ರೆ ನನಗೆ ಸಾವು ಬರುವುದಿಲ್ಲ ಅಂತ ಹೇಳ್ಬಿಟ್ಟು. ಹೌದಾ? ಈ ಸುಂದೋಪಸುಂದ್ರ ಏನು ಕೇಳ್ತಾರೆ, ನಾವು ಅಣ್ಣ ತಮ್ಮರು ಇಷ್ಟು ಅನ್ಯೋನ್ಯವಾಗಿದ್ದೀವಿ, ನಮಗೆ ಸಾವು ಬಂದರೆ ನಮ್ಮಿಂದಲೇ ಬರಲಿ, ನಾವು ಜಗಳ ಕಾಯ್ಕೆ ಸಾಧ್ಯವಿಲ್ಲ. ಈಗ ನಾವು ಎಂದೆಂದೂ ಜಗಳವೇ ಕಾಯ್ದೆ ನಾವು ಇಷ್ಟು ಅನ್ಯೋನ್ಯವಾಗಿರೋದ್ರಿಂದ ನಾವು ಯಾವಾಗಲೂ ಜೀವನ ತಗೊಂಡಿದ್ದೀವಿ, ಯಾವಾಗಲೂ ಅಮರಾಗ್ತೀವಿ. ಅದೇನು ಮಾಡಿದ್ಲು ಅವಳು, ಯಾರೋ ಒಂದು ಎಲ್ಲೋ ಮೋಹಿನಿಯ ವೇಷದಲ್ಲಿ ಬಂದ್ಬಿಟ್ಟು ಇವರಿಬ್ಬರ ನಡುವೆ, ಯಾಕೆಂದರೆ ರಾಕ್ಷಸರು ತಾಮಸಗಳು, ತಾಮಸದ ಒಂದು ಗುಣ ಅಂತಂದರೆ ಕಾಮ. ಆಗ ನೀನು ಇವಳು ನನ್ನ ಹೆಂಡತಿ ಆಗೋಳು, ನೀನು ಅತ್ತಿಗೆ ಆಗಬೇಕು ಅಂತ ತಮ್ಮ ಹೇಳಿದರೆ, ಇಲ್ಲ ನಾನು ಪ್ರೇಮಿಸಿದ್ದೀನಿ, ನೀನು ಇದು ಮಾಡು, ನೀನು ತಮ್ಮ ಅಣ್ಣ ನೀನು ಜಾಗ ಬಿಟ್ಕೊಡು ಅಂತ ಅವರಿಬ್ಬರ ನಡುವೆ ಜಗಳ ಆಗುವಾಗ ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಬಲಶಾಲಿಗಳೋ, ಯಾರನ್ನ ಸೋಲಿಸ್ತೀರೋ ಅವರನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ. ಅಂದರೆ ಯಾವುದೇ ವೀಕ್ನೆಸ್ ಇದ್ರೆ ಮನುಷ್ಯನಿಗೆ ಸಮಾಜ ಎಕ್ಸ್ಪೆಕ್ಟ್ ಅದೇ ಚಾಪೆ ಕೆಳಗೆ ನಿಲ್ಲಿಸಿದ್ರೆ ರಾಕ್ಷಸರು, ಚಾಪೆ ಕೆಳಗೆ ನಿಲ್ಲಿಸಿದ್ರೆ ಭಗವಂತ ರಂಗೋಲಿ ಕೆಳಗೆ ನಿಲ್ಲಿಸಿದ್ರೆ ಹಿರಣ್ಯಕಶಿಪು ಏನು ಕೇಳ್ದ, ಮನೆ ಒಳಗಾಗ್ಲಿ ಹೊರಗಾಗ್ಲಿ, ಬೆಳಗ್ಗೆ ಆಗಲಿ ರಾತ್ರಿ ಮನೆ ಒಳಗಾಗ್ಲಿ ಹೊರಗಾಗ್ಲಿ, ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ, ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ, ಆಯುಧಗಳಿಂದಾಗಲಿ ಪ್ರಾಣಿಗಳಾಗಲಿ ಪಕ್ಷಿಗಳಿಂದಾಗಲಿ ಮನುಷ್ಯನು ಏನೇನು ಇಷ್ಟುದ್ದ ಕಂಡೀಷನ್ ಹಾಕ್ತಾನೆ. ಆ ಎಲ್ಲ ಕಂಡೀಷನ್ಗಳು ಒಳಗೆ ಪ್ರಾಣಿಯೂ ಅಲ್ಲ, ಮನುಷ್ಯನಲ್ಲ, ನರಸಿಂಹ ಯಾವ ಆಯುಧವೂ ಅಲ್ಲ, ಇದು ಉಗುರನ್ನ ಆಯುಧ ಅಂತ ಹೇಳುವುದಿಲ್ಲ. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸಲಿನ ಮೇಲೆ ಬೆಳಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಸಾಯಂಕಾಲ. ಹೀಗೆ ಏನು ಜರಮರಣ ವಿರದಿ ಹೋದೆ ಜನಿಸಿ ಬಂದರಿಗೆಲ್ಲ ಮರಣ ಕಾರಣದಂತೆ ಮರಣ ಕರುಣಿಸಿದವರು ಭಗವಂತ. ಅವ್ರು ಏನು ಕೇಳ್ತಾರೋ, ಯಾವ ಥರ ಕೇಳ್ತಾರೋ ಅದೇ ಥರ ಅಲ್ಲಿರುವಂತಹ ಲೂಪ್ ಹೋಲನ್ನು ಹುಡುಕಿ ಆ ಮೂಲಕದಲ್ಲಿ ಅವರಿಗೆ ಒಟ್ಟಿನಲ್ಲಿ ಮರಣ ಬರುವ ಹಾಗೆ ಮಾಡ್ತಾರೆ. ಇಂಥವರ ಕಥೆಯನ್ನು ಕೇಳುವೇನು ಹೇಳ್ತೀಯ ಚಂದ್ರಮ್ಮ? ಕೇಳ್ಬೋದಾ ಪ್ರಶ್ನೆ? ಈ ಚಿರಂಜೀವಿಗಳು ಅಂತ ಬರುತ್ತಾ, ಅಶ್ವತ್ಥಾಮ ಬಲಿವ್ಯಾಸ ಪರಶುರಾಮ ಸತ್ಯದ ಚಿರಂಜೀವಿ, 7 ಜನ ಚಿರಂಜೀವಿ. 7 ಜನ ಚಿರಂಜೀವಿಗಳಲ್ಲಿ ಕೃಪಾ ಮತ್ತೆ ಇವನು ಅಶ್ವತ್ಥಾಮ ಇಬ್ರು ಏನು ಅದು ಯಾತಕ್ಕೆ ಅಂತ ನಾನು ಅವನು ತುಂಬಾ ದುಷ್ಟ ಇಷ್ಟ. ಹೌದು, ಆದರೆ ಇವನಿಗೆ ವಿಭೀಷಣನಿಗೆ ವರ ಕೊಡ್ತಾನೆ, ಬ್ರಹ್ಮ ವರ ಕೊಡುವಾಗ ಕೇಳಿದ್ದೆಲ್ಲ ಒಂದು ಧರ್ಮದಲ್ಲೇ ನನ್ನ ಮನಸ್ಸಿರ್ಲಿ ಅಂತ ಅವಾಗ ಇದು ಕೊಡ್ತಾನೆ. ಆಮೇಲೆ ಬಲಿ ಚಕ್ರವರ್ತಿಗೆ ಅವನು ನಾನು ಕಲಿಯುಗದಲ್ಲಿ ಬಂದು ನಾನು ಯಾವಾಗಲೂ ಬಂದು ಅವಾಗ ಅವಾಗೆ ನನ್ನ ಪ್ರಯೋಜನ. ಆಮೇಲೆ ಅಶ್ವತ್ಥಾಮ ಬಲಿ ನನಗೂ ಅದು ಎಲ್ಲೋ ಓದಿದ್ದೆ, ನನ್ನ ಕಾರಣ ಮರ್ತ್ಕೊಂಡ್ಬಿಟ್ಟೆ. ಅಶ್ವತ್ಥಾಮನ ಈಶ್ವರನ ಅಂಶ ಅಂತ ರುದ್ರಾಂಶ ಅಂತ ಕರೀತಾರೆ. ಆ ಕಾರಣದಿಂದ ಅವನು ಇದಿರ್ಬೋದು. ಅಂದರೆ ಕೃಪಾಚಾರ್ಯರಿಗೆ ಯಾಕೆ ಅದು ಒಂದು ಸಾಧಾರಣ ವ್ಯಕ್ತಿತ್ವ, ಇಸ್ ನಾಟ್ ಎ ಒಂಥರ ಲ್ಯೂಮಿನಸ್ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಏನೋ ಪಾಂಡವರು ಕೌರವರಿಗೆ ದ್ರೋಣಾಚಾರ್ಯರು ಬರುವುದಕ್ಕೆ ಮುಂಚೆ ಅವರೊಂದಿಷ್ಟು ಬೇಸಿಕ್ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಮಾಡಿರ್ತಾರೆ. ಆಮೇಲೆ ಹೈಯರ್ ಇದೆಲ್ಲ ಕೊಡೋದು ಇವರು. ಆಮೇಲೆ ಅವರನ್ನು ಕರ್ಕೊಂಬಂದು ಇವರು ಶಂತನು ಸಾಕ್ತಾನೆ, ಕೃಪಾ ಕೃತಿ ಅಂತ ಅವರಿಬ್ಬರು ಅಣ್ಣ ತಂಗಿರನ್ನ ಶಂತನು ಬಂದು ಸಾಕ್ತಾನೆ. ಆಮೇಲೆ ಕೃಪಿಯನ್ನು ಇವರಿಗೆ ದ್ರೋಣಾಚಾರ್ಯರಿಗೆ ಮದುವೆ ಮಾಡ್ಕೊಡ್ತಾರೆ. ಆದಷ್ಟು ಬಿಟ್ಟರೆ ನಾಟ್ ಎ ಲ್ಯೂಮಿನಸ್ ಕ್ಯಾರೆಕ್ಟರ್. ಆದರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಹುಡುಕ್ತಾ ಇದ್ದೀನಿ ಗೂಗಲ್ಗಲ್ಲಿ ಅಲ್ಲ, ತಪ್ಪಲ್ಲ, ಯಾಕೆಂದರೆ ಮನುಷ್ಯನಿಗೆ ಆ ಕ್ಯೂರಿಯಾಸಿಟಿ ಇರಬೇಕು. ನಾನು ಹುಡುಕಿದ್ರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಗುರು ತಲ್ಪ ಗಮನವು ಸರಿಯೇನು ಸುಮನಸಗೆ, ಮರವೆಯೇ ಚಲುವಿನ ಮದದ ನಗೆಯೋ. ಗುರು ತಲ್ಪ ಗಮನವು ಸರಿಯೇನು ಸುಮನಸಗೆ, ಮರವೆಯೇ ಚಲುವಿನ ಮದದ ನಗೆಯು. ಯಾರೋ ಸರಹಿದರಿವರ ದಾರಿ
ಬೇರೆಯು ಆಯ್ಕೆ ಯಾರೋ ಸರಕಿದರಿವರ ದಾರಿ ಬೇರೆಯು ಆಯ್ಕೆ ಗುರುಲೋಕಗೊಬ್ಬನು ಕುರುವಾದನಿವನು ಗುರುಲೋಕಗೊಬ್ಬನು ಕುರುವಾದನಿವನು ಕೇಳುವೆನು ಕಥೆಯೊಂದ ಪೇಳುವೆಯ ಚಂದ್ರಮ ಬಾಳದನೆ ಬಾಳುತ್ತ ಪಾಠ ಕೊಟ್ಟವರ ಗುರುತಲ್ಪ ಗಮನ ಅಂದ್ರೆ ಗುರುವಿನ ಪತ್ನಿಯ ಜೊತೆಗೆ ಸಂಬಂಧ ಬೆಳೆಸೋದಕ್ಕೆ ಚಂದ್ರ. ಗುರುತಲ್ಪ ಗಮನವು ಸರಿಯೇನು ಸುಮನಸ್ಸಲೆ. ಸುಮನಸ್ಸು ಅಂದ್ರೆ ದೇವತೆಗಳು. ಚಂದ್ರ ಒಬ್ಬ ದೇವತೆ. ಅವನು ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯನ್ನು ಮೋಹಿಸಿಬಿಟ್ಟು ತಾರೆಯೂ ಇವನನ್ನು ಮೋಹಿಸಿ ಇಬ್ಬರು ಓಡಿ ಬಂದ್ಬಿಡ್ತಾರೆ. ಆದ್ದರಿಂದ ಇದು ಆ ಕಥೆ. ಆಮೇಲೆ ಮರವೆಯೇ ಚಲುವಿನ ಮದದ ನಗೆ. ಚಂದ್ರ ತನ್ನ ಚಲುವಿನಿಂದ ಆ ಮದದ ನಗೆಯನ್ನು ಇದು ಮಾಡಿ ಗಣೇಶನಿಂದ ಶಕುತನಾದಂತೂ ನೆನೆಯದು. ಇನ್ನು ಯಾರು ಸಲಹಿದರಿವರ ದಾರಿ ಬೇರೆಯು ಆಯ್ಕೆ. ಬೇರೆ ಆಯ್ಕೆ ಆಯಿತು. ಇಬ್ಬರದ್ದು ಸಂದರ್ಭದಲ್ಲಿ ತೊಗೊಂಡಿದ್ವಿ. ಅವರು ಜನನಿ ತೊರೆದು ಬಿಟ್ಲು. ಅವರು ಬೇರೆಯವರ ಒಂದು ಆರೈಕೆಯಲ್ಲಿ ಬೆಳೆದು ಬಂದರು. ಯಾರು ಇವರಿಬ್ರು? ಹೆತ್ತ ತಾಯಿ ಸಾಕಲಿಲ್ಲ. ಒಬ್ಬ ಕೃಷ್ಣ, ಇನ್ನೊಬ್ಬ ಹೆತ್ತ ತಾಯಿ ತೊರೆದು ಬಿಟ್ಲು. ಅವಳು ಸಾಕದೆ ಕರ್ಣ. ಕರೆಕ್ಟ್. ಏನು ಕೃಷ್ಣನನ್ನೂ ಅವನ ಹೆತ್ತ ತಾಯಿ ಸಾಕಲಿಲ್ಲ, ಕರ್ಣನನ್ನೂ ಅವನ ಹೆತ್ತ ತಾಯಿ ಸಾಕಲಿಲ್ಲ. ಆದರೆ ಸಾಕಿದವರಿಬ್ಬರು ತಮ್ಮ ಮಮತನೆಯನ್ನೆಲ್ಲ ಸೂರೆಗೈದು ಸಂಪೂರ್ಣವಾಗಿ ಅಷ್ಟು ಪ್ರೀತಿಯಿಂದ ಸಾಕಿದ್ರು. ಯಾರು ಸಲಹಿದರಿವರ ದಾರಿ ಬೇರೆ ದಾರಿ ಆಯಿತು. ಆಯ್ಕೆ ಬೇರೆ ಆಯಿತು. ಗುರು ಲೋಕಕ್ಕೊಬ್ಬನು ಕುರುವಾದನಿವನು. ಇವನು ಏನು ಕೃಷ್ಣನಿಗೂ ಸಹಿತ ಹೆತ್ತ ತಾಯಿಯಿಂದ ದೂರವಾದರೂ ಸಹಿತ ಅವನು ಲೋಕಕ್ಕೆ ಗುರುವಾಗುವಂತಹ ರೀತಿಯಲ್ಲಿ ಒಳ್ಳೆ ಇದರಲ್ಲಿ ಬೆಳ. ಆದರೆ ಕರ್ಣನಿಗೆ ಅವನಲ್ಲಿದ್ದಂತಹ ಅತಿಯಾದ ಮಹತ್ವಾಕಾಂಕ್ಷೆ, ತನಗೆ ರಿಕಗ್ನಿಷನ್ ಬೇಕು, ತನ್ನನ್ನು ಇದು ಮಾಡಬೇಕು ಅಂತೇಳಿ ಅವನ ಆಯ್ಕೆ ಏನಾಯಿತು? ದುರ್ಯೋಧನನ ಜೊತೆ ಸ್ನೇಹ ಮಾಡ. ಅದರಿಂದ ಗುರುವಾದ ಲೋಕಕ್ಕೆ ಇವನು ಕುರುವಾದ. ಕುರು ಅಂದರೆ ಮೈಮೇಲಿನ ಹುಣ್ಣು. ಆ ಅರ್ಥದಲ್ಲಿ ಶ್ಲೇಷಾರ್ಥದಲ್ಲಿ ತಗೊಂಡಿದ್ದೀನಿ. ಕುರು ಅಂದರೆ ಕುರುವಾದ ಅಂತಂದರೆ ಕುರು ವಂಶದ ಈ ದುರ್ಯೋಧನ ಅವ್ರ ಜೊತೆಗೂ ಸೇರಿಕೊಂಡ ಅನ್ನೋ ಅರ್ಥ ಬರುತ್ತೆ. ಇನ್ನೊಂದು ಮೈಗೆ ಅಪಾಯಕಾರಿಯಾದಂತಹ, ಆ ದೇಶದಕ್ಕೆ ಅಪಾಯಕಾರಿಯಾದಂತಹ ಅಥವಾ ಇಡೀ ಮಹಾಭಾರತದ ಒಂದು ಟರ್ನಿಂಗಿಗೆ ಕುರುವಂಶ ನಾಶಕ್ಕೆ ಕಾರಣವಾಗುವಂತಹ ಒಂದು ಕುರುವಾದ. ಪ್ರಶ್ನೆ ಇದೆ, ಹೇಳ್ತೀರ? ಇಡೀ ರಾಮಾಯಣದ ಮಾರಲ್ಲ ಅಂತ ಏನು ಹೇಳುತ್ತೆ? ರಾವಣ ಯಾಕೆ ರಾವಣ ಶಿವನ ಪೂಜೆ ಮಾಡ್ತಾನೆ, ಆದ್ರೆ ದೇವ್ರನ್ನೇ ಕರ್ಕೊಂಡು ನೋಡಿ ಸೀತಾ ದೇವರು ತಾನೆ. ಅವನಿಗೆ ಅದು ಅನಿಸಿರಲ್ವಲ್ಲಮ್ಮ. ಈಗ ನಮಗೆ ಗೊತ್ತು ಸೀತೆ ಲಕ್ಷ್ಮಿ ಅವತಾರ ಅಂತ. ಆದರೆ ರಾಮ ಎಲ್ಲೂ ಇನ್ನೊಂದು ರಾಮ ಎಲ್ಲೂ ರಾಮಾಯಣದಲ್ಲಿ ನಾನು ದೇವರು ಅಂತ ಹೇಳ್ಕೊಡಿಲ್ಲ. ನಾನು ದಶರಥನ ಮಗ, ನಾನು ದಶರಥ ಒಬ್ಬ ಸಾಮಾನ್ಯ ಮಗ ಅಂತ ಹೇಳ್ಕೊತಾನೆ. ಅವರಿಬ್ಬರು ದೇವರ, ಯಾಕೆಂದರೆ ಇದು 7ನೇ ಅವತಾರ, ವಿಷ್ಣುವಿನ 7ನೇ ಅವತಾರ ರಾಮ ಇದು ಅಂತ ಗೊತ್ತು. ಅವಳು ಲಕ್ಷ್ಮಿಯೇ ಸೀತೆಯಾಗಿ ಹುಟ್ಟಿದ್ದಾಳೆ ಅಂತ ಗೊತ್ತು. ಆದರೆ ರಾವಣ ರಾಕ್ಷಸ ಬುದ್ಧಿ. ಆದ್ದರಿಂದ ರಾಕ್ಷಸರ ಬುದ್ಧಿಯಲ್ಲಿ ಅವರು ಯಾವುದನ್ನು ಸಲ್ಲಿಸೋಗೋಗ್ತಾರೆ. ಶಿವನ ಪೂಜೆ ಮಾಡಿ ಬ್ರಹ್ಮನನ್ನು ಅವನು ನಮಸ್ಕಾರ ಮಾಡಿಬಿಟ್ಟು ಅವನಿದು ಮಾಡಿದ. ಶಿವನ ಮೇಲೆ, ವಿಷ್ಣುವಿನ ಮೇಲೆ ಅವನಿಗೆ ದ್ವೇಷ ಇತ್ತು. ಆದ್ದರಿಂದ ಏನು ಅಂದರೆ ಅವನು ಇದಾಗಿ ಹುಟ್ಟಿದ್ರು ಸಹಿತ ಅವನು ತನ್ನ ಒಂದು ದೋಷವನ್ನು ತಿಳ್ಕೊಳ್ಳದೆ ಅವನು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆದೆ, ನೀತಿ ದಾರಿಯಲ್ಲಿ ನಡೆದೆ. ಬೇರೆಯವರನ್ನೆಲ್ಲ ಅಪಹರಿಸ್ಕೊಂಡು ಬಂದು ಸುಮ್ಮನೆ ಇವರಿಗೆ ಋಷಿಮುನಿಗಳಿಗೆ ದೇವತೆಗಳಿಗೆ ಎಲ್ಲ ತೊಂದರೆ ಕೊಟ್ಟು ಆಮೇಲೆ ಅಹಂಕಾರದಿಂದ ಶಿವನ್ನೇನು ಮಾಡಲ್ವಲ್ಲ ಅವನು. ಶಿವನ್ನೇನು ಮಾಡಲ್ಲ, ಅದು ಅವನು ರಾಕ್ಷಸ ಬುದ್ಧಿ. ಹಿರಣ್ಯಕಶಿಪುನು ಅಷ್ಟೇನೆ. ಹರಿ ಅಂತಿದ್ದಿದ್ದು ಪ್ರಹ್ಲಾದನ್ನ ಅವನು ಕಾಟ ಕೊಟ್ಟ. ರಾಕ್ಷಸ ಬುದ್ಧಿ ಆದ್ರಿಂದ, ತಾಮಸ ಬುದ್ಧಿ ಆದ್ರಿಂದ ಅವನಿಗೆ ಆ ಥರದ್ದು ಬರಲ್ಲ. ಈ ಕೆಟ್ಟ ಬುದ್ಧಿನ ಇಟ್ಕೊಂಡು ಕಡೆಗೆ ನಾಶವಾದ. ಇದೇ ತರಹ ಈ ರಾಮಾಯಣದ ಬಗ್ಗೆ ಕೇಳಿದೆ.
ಹೀಗೆ ಮಹಾಭಾರತದ ಸಾರ ಏನು ಅಂತ ಯಾರೋ ಕೇಳಿದ್ದಾರೆ. 1,00,000 ಶ್ಲೋಕದಲ್ಲಿ ಇದೆಯಲ್ಲ, ರಾಮಾಯಣ 24,000 ಶ್ಲೋಕ ಅಷ್ಟೇ. ಇದು 1,00,000 ಇಷ್ಟೇ, ರಾಮಾಯಣ 24,000, ಇದು ಮಹಾಭಾರತ 1,00,000 ಶ್ಲೋಕ. ಶತಸಾಹಸ್ರಿ ಸಂಹಿತಾ ಅಂತ ಹೆಸರೋದಕ್ಕೆ. ಶತಸಹಸ್ರ 1,00,000 ಶ್ಲೋಕ ಮಹಾಭಾರತ. ಅದರ ಸಾರ ಏನು ಅಂತ ಕೇಳಿದ್ದಾರೆ. ಅದರಲ್ಲಿ ವ್ಯಾಸರ ಕೊನೆಯಲ್ಲಿ ಹೇಳ್ತಾರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ. ಪುಟು ನಿನ್ನ ಪ್ರಶ್ನೆಗೆ ಇದು ಉತ್ತರ ಆಗುತ್ತೆ. ಅರ್ಧ ಶ್ಲೋಕದಲ್ಲಿ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ವ್ಯಾಸರು. ಅವರೇ ಹೇಳ್ತಾ ಇದ್ದಾರೆ, ಅರ್ಧ ಶ್ಲೋಕದಲ್ಲಿ ಉತ್ತರ ಕೊಡ್ತೇನೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ. ಈ ವಿಸ್ತಾರವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಏನು ಸಾರ ಅಂತಂದರೆ ಅರ್ಧ ಶ್ಲೋಕ. ಈಗ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಅಷ್ಟರ ಸಾಲು ಅಷ್ಟೇ, ಮುಗಿದೋಯ್ತು. ಆಮೇಲೆ ಈ ಮಹಾಭಾರತ ಮೊದಲಿಗೆ ಅದು ಜಯ ಅಂತ ಹೆಸರು ಇರುತ್ತೆ ಅದಕ್ಕೆ. ಅದೊಂದು 20-24 ಸಾವಿರ ಶ್ಲೋಕ ಅಷ್ಟೇ ಇರುತ್ತೆ. ಜಯ ಅಂತ ಅದ್ರ ಹೆಸರು ಮೊದಲು. ಆಮೇಲೆ ಬಹಳಷ್ಟು ಜನಗಳ ಅದಕ್ಕೆ ಸೇರಿಸ್ತಾ ಅದು 1,00,000 ಶ್ಲೋಕವಾಯಿತು. ಅದು ಕೇವಲ 2 ದಾಯಾದಿಗಳ ಮಧ್ಯದ ನಡುವಿನ ಕಾಳಗದ ಜಗಳದ ಆ ಕಷ್ಟ ಸುಖಗಳ ಇದಾಗಿತ್ತು. ಆಮೇಲೆ ಅದನ್ನು ಇದು ಮಾಡುವಾಗ ಅದಕ್ಕೆ ಕಥೆಗಳು, ಉಪಕಥೆಗಳು, ಮಹಾಭಾರತದಷ್ಟು ವಿಸ್ತಾರವಾದ ಯಾವುದೂ ಇಲ್ಲ. ಅದಕ್ಕೆ ಹೇಳಿದ್ನಲ್ಲ, ಅದು ಮಹತ್ವತ್ ಇತಿ ಭಾರವತ್. ಮಹತ್ತಾದ್ದು ಹೌದು, ಕ್ವಾಲಿಟಿ ಕ್ವಾಂಟಿಟಿ. ಹತ್ತು ಅಂತಂದಾಗ ಅದು ಕ್ವಾಲಿಟಿ, ಭಾರವಾದ್ದು ಅಂತಂತ ಹೇಳಿದಾಗ ಅದು ಕ್ವಾಂಟಿಟಿ ಆಗುತ್ತೆ. ಅದು ಹೇಗೆ ಅಂದರೆ ಇನಿಯಡ್ಡು, ಒಡಿಸ್ಸಿ, ಪ್ಯಾರಡೈಸ್ ಲಾಸ್ಟ್ ಅಂತ 4 ಪಾಶ್ಚಾತ್ಯ ಮಹಾಕಾವ್ಯಗಳಿವೆ. ಮಹಾಕಾವ್ಯಗಳು ಅಂದರೆ ನಮ್ಮ ರಾಮಾಯಣ ಮಹಾಭಾರತ ಎಪಿಕ್ಕು. ಇನಿಯಡ್ಡು, ಒಡಿಸ್ಸಿ, ಪ್ಯಾರಡೈಸ್ ಲಾಸ್ಟ್ ಅಂತ ಆ 4 ಸೇರಿಸಿದರೆ ನಮ್ಮ ಮಹಾಭಾರತದ ಕಾಲು ಭಾಗ ಬರಲ್ಲ. ಮೊದಲಿಗೆ ಜಯ ಅಂತ ಹೆಸರಿತ್ತು. ಅದು ನಮಗೆ ಸಿಗುವ ಹೊತ್ತಿಗೆ ಅದು 1,00,000 ಶ್ಲೋಕಗಳಷ್ಟು ವಿಸ್ತಾರವಾಗಿ ಅದು ಬೆಳೆದಿದೆ. ಹೇಳಿದ್ದಕ್ಕೆ ಕಂಡೀಷನ್ ಹೇಳ್ತಾ ಇದ್ದೀನಿ. ಜಯ ಮೊದಲನೇದು 8,800 ಶ್ಲೋಕ ಇತ್ತು. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ. ಮತ್ತಿದ್ದು ಜಯಾಖ್ಯಾನದಲ್ಲಿ 8,800 ಶ್ಲೋಕ. ಆಮೇಲೆ ಅದನ್ನು ವಿಸ್ತರಿಸವಾಗಿ ಶಿಷ್ಯರಿಗೆ ಹೇಳಿದಾಗ 24,000 ಆಯಿತು. ಅದಕ್ಕೆ ಭಾರತ ಸಂಹಿತಾ ಅಂತ ಹೆಸರು. ಆಮೇಲೆ ಮತ್ತೆ ಶಿಷ್ಯರಿಗೆ ವಿಸ್ತಾರವಾಗಿ ಹೇಳ್ತಾ ಇವತ್ತಿನ 1,00,000 ಶ್ಲೋಕ. ಇದಕ್ಕೆ ಮಹಾಭಾರತ ಅಂತ ಹೆಸರು. ಮೊದಲು ಭಾರತ ಸಂಹಿತಾ, ಇದು ಮಹಾಭಾರತ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಭಾರತ ಪಂಚಮೋ ವೇದ. 5ನೇ ವೇದಕ್ಕೆ ಸರಿ ಸಮಾನ ಮಹಾಭಾರತ ಅಂತ ಹೇಳ್ತಾ ಇದ್ದಾರೆ. ಏನು ಇಬ್ಬರು ಸರಸ್ವತಿಗಳು, ಗಣಪತಿಗಳು ಎಷ್ಟು ಚೆನ್ನಾಗಿ ಈ ವ್ಯಾಖ್ಯಾನದು ಚೆನ್ನಾಗಿ ಮಾಡ್ತೀರ ನೀವು. ಅವ್ರಿಗೆ ಸಂಸ್ಕೃತ ಚೆನ್ನಾಗಿ, ನನಗೆ ಸಂಸ್ಕೃತ. ಅಲ್ಲಿ ಕೊಟ್ಟದಲೊಬ್ಬ ಇನ್ನೊಬ್ಬ ಮರಳಿನಲಿ, ಇಲ್ಲಿ ತೊರೆದಲ್ಲವನ ರಾಗ ಗೆಲಿದವನ. ಧರೆ ಮಕುಟ ಶಿರಗಿಡುವೆ ಎಂಬ ಛಲ ಹೊಳ್ಳೆನಿಸಿ. ಧರೆ ಮಕುಟ ಶಿರಗಿಡುವೆ ಎಂಬ ಛಲ ಹೊಳ್ಳೆನಿಸಿ. ಕರವ ಹೊರಗಿರಿಗೆ ಸಿಡಿಸಿ, ಕರವ ಹೊರಗಿರಿ ಸಿಡಿಸಿ. ಮಣ್ಣಿಗಿಡಿಯಂದವನ ಕೇಳುವೆನು ಕಥೆಯೊಂದ ಹೇಳುವೆಯ ಚಂದ್ರಮ. ಬಾಳದಲೆ ಬಾಳುತ್ತ ಪಾಠ ಕೊಟ್ಟವರ. ರಂಜನಿ ಅಲ್ಲಿ ಕೊಟ್ಟದಳಪ್ಪ. ಕೊಟ್ಟ ಅಂದರೆ ಕೊಟ್ಟಿಗೆ. ಕೊಟ್ಟಿಗೆಯಲ್ಲಿ ಇದರಲ್ಲಿ ಹುಟ್ಟಿದವನೇ ಅದು. ಅಂದರೆ ನಾ ಹೇಳಿದ್ನಲ್ಲ, ಈಗ ಮಹಾಭಾರತ, ರಾಮಾಯಣ, ಪುರಾಣಗಳಿಂದ ನಾವು ಈ ಆಧುನಿಕ ಇದಕ್ಕೆ ಬರ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಶಬ್ಬಾಷ್ ಶಬ್ಬಾಷ್, ನಿಜ ಹೌದು. ಯೇಸು ಕ್ರಿಸ್ತ ಅವನು ಕೊಟ್ಟಿಗೆಯಲ್ಲಿ ಜನಿಸಿದ್ದು. ಅಂದರೆ ಈಗ ಅಲ್ಲಿಂದ ಈ ಕಥೆಗೆ ನಾನು ಬಂದೀನಿ. ಅಲ್ಲಿ ಕೊಟ್ಟದಲ್ಲೊಬ್ಬ, ಇನ್ನೊಬ್ಬ ಮರಳಿನಲ್ಲಿ. ಯೇಸು ಕ್ರಿಸ್ತ ಆದ ಮೇಲೆ ಬಂದವನು ಯಾರು?
ಅವನು ಪೈಗಂಬ ಪೈಗಂಬರ್ ಹೌದಾ, ಮೊಹಮ್ಮದ್ ಪೈಗಂಬರ್ ಅಲ್ಲಿ ಕೊಟ್ಟು ಮರುಭೂಮಿ. ಮರಳು ಅಂದ್ರೆ ಭೂಮಿ. ಇಲ್ಲಿ ಅಲ್ಲಿ ಈಗ ಅಲ್ಲಿಗೆ ಹೊರಟೋದ್ವಿ, ಆಮೇಲೆ ಇಲ್ಲಿಗೆ ವಾಪಸ್ ಅಂದರೆ ಇಲ್ಲಿ ತೊರೆದೆಲ್ಲವನು ಒಬ್ಬ ರಾಗ ಗೆಲಿದವನು ಸಿದ್ಧಾರ್ಥ. ಸಿದ್ಧಾರ್ಥ ಬುದ್ಧ. ಎಷ್ಟು ಚೆನ್ನಾಗಿ ಅನ್ವಯಿಸ್ತಾರೆ ಅಲ್ವಾ, ವೆರಿ ಗುಡ್. ಇಲ್ಲಿ ತೊರೆ ಎಲ್ಲಿ ಅವನಿಗೇನು ಸಂಪತ್ತು ಕಾಲಡಿ ಬಿದ್ದಿತ್ತು, ಆದರೆ ಯಾವಾಗ ಒಬ್ಬ ರೋಗಿಯನ್ನ ಒಬ್ಬ ಮುದುಕನನ್ನ ನೋಡಿದಾಗ ಅವನಿಗೆ ತಲ್ಲಣಿಸ್ಬಿಟ್ಟು ಇವನೇನು ಮಾಡಿರ್ತಾನೆ, ಇವನ ತಂದೆ ಅವನು ಹುಟ್ಟಿದಾಗ ಜಾತಕದಲ್ಲಿ ಇವನು ಇಲ್ಲ ದೊಡ್ಡ ಮಹಾಚಕ್ರವರ್ತಿ ಆಗ್ತಾನೆ, ಇಲ್ಲಿದ್ರೆ ಎಲ್ಲವನ್ನೂ ಬಿಟ್ಟು ವಿರಾಗಿ ಸನ್ಯಾಸಿ ಆಗ್ತಾನೆ ಅಂದಾಗ ಒಬ್ಬ ರಾಜನಿಗೆ ತನ್ನೊಬ್ಬನೇ ಮಗ ಸನ್ಯಾಸಿಯಾಗಿ ಹೋಗುವುದನ್ನು ಇಷ್ಟಪಡ್ತಾನೆ. ಆ ಸನ್ಯಾಸಿಯಾಗಿ ಹೋಗಬೇಕಾದ್ರೇನು ಮನಸ್ಸಿನಲ್ಲಿ ವೈರಾಗ್ಯ ಮೂಡಬೇಕು. ವೈರಾಗ್ಯ ಯಾವಾಗ ಮೂಡುತ್ತೆ, ಬದುಕಿನಲ್ಲಿ ತುಂಬ ನಿರಾಸೆ ಆದಾಗ, ನೋವಾದಾಗ, ದುಃಖ ಆದಾಗ. ಇವು ಯಾವ ಆಗದೆ ಇರಬೇಕಾದ್ರೆ ನೋವಿಗೆ, ದುಃಖಕ್ಕೆ, ನಿರಾಸಕ್ಕೆ ಕಾರಣವಾದ ಯಾವ ಅಂಶಗಳು ಇವನ ಜೀವನದಲ್ಲಿ ಸುಳಿಯಬಾರದು ಅಂತ ಹೇಳಿ ಯಾವಾಗಲೂ ಅವನೇನಾದ್ರು ಹೊರಗಡೆ ಹೋಗಬೇಕು ಅಂತ, ಅಪ್ಪ ನಾನು ಇವತ್ತು ಹೊರಗಡೆ ಹೋಗ್ತೀನಿ ಅಂದರೆ ತಕ್ಷಣ ಅವನ ನಿಂತಿಂಥ ಕಡೆಗೇನೆ. ಈಗ ಇವ್ರುಗಳು ರಾಜಕಾರಣಿಗಳು ಯಾರು ಮುಖ್ಯಮಂತ್ರಿಗಳು ಬಂದರೆ ಒಂದು ಸರಿಯಾದ್ರು, ಅಥವಾ ಬೇರೆ ದೇಶದವ್ರು ಯಾರು ರಾಯಭಾರಿಗಳು ಬಂದರೆ ಅವರನ್ನು ನಮ್ಮ ದೇಶದ ಚೆನ್ನಾಗಿರುವಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಇವನೇನು ಮಾಡ್ತಿದ್ದ, ಇಂಥ ಕಡೆನೇ ಎಲ್ಲಿ ಯೌವನಸ್ಥರು ಅವರು ಕುಣಿತ, ಅವ್ರ ನಲ್ತ, ಅವ್ರ ಆಮೋದ, ಅವ್ರ ಪ್ರಮೋದ, ಅವ್ರ ಖುಷಿ ಇದು ಮಾತ್ರ ಕಣ್ಣಿಗೆ ಬೀಳೋ ಹಂಗೆ ಮಾಡ್ತಿದ್ದ. ಒಂದು ಸತಿ ಸಿದ್ಧಾರ್ಥ ಏನು ಮಾಡ್ದ, ನೀನು ಯಾಕೆ ಇಂಥ ಕಡೆನೇ ಕರ್ಕೊಂಡು ಹೋಗ್ತೀವಿ, ಬೇರೆ ಕಡೆ ರಸ್ತೆ ಕರ್ಕೊಂಡು ಹೋಗು. ಅವನಿಗೆ ಬೇಡ ಅಂತಾನೆ. ಇಲ್ಲ, ಯಾಕೆ ಬೇಡ ಅಂತೀಯ, ನಾನು ಹೋಗಬೇಕು ಅಂದಾಗ ಅಲ್ಲಿ ಒಬ್ಬ ಇವನು ಎಷ್ಟು ತನ್ನ ಅರಮನೆಯಲ್ಲೂ ಅಷ್ಟೇ ತುಂಬ ಸ್ವಲ್ಪ ವಯಸ್ಸಾದವರು ಯಾರಾದ್ರೆ ಅವ್ರನ್ನ ತೆಗೆದು ಹಾಕ್ಬಿಡ್ತಿದ್ದ. ಯಾಕೆಂದ್ರೆ ಇವನ ಕಣ್ಣಿಗೆ ಮುದಿಯದರು, ವಯಸ್ಸಾದವರು, ರೋಗಗ್ರಸ್ತರು ಹೆಣನಂತೂ ಬೀಳಲೇಬಾರ್ದು. ಎಲ್ಲ ಸುಖ ಸಂತೋಷ. ಆವಾಗ ಇವನಲ್ಲಿ ವೈರಾಗ್ಯ ಮುಡುಕ್ ಸಾಧ್ಯವಿಲ್ಲ. ನೋಡಿದಾಗ ಅಲ್ಲೊಬ್ಬ ಮುದುಕ ಹೋಗ್ತಿದೆ, ಇವನು ಏನು ಪ್ರಾಣಿ ಅಂತ ಕೇಳ್ತಾನೆ ಆ ಮಟ್ಟಿಗೆ. ಆಮೇಲೆ ಕಾಯಿಲೆ, ಅವನು ಯಾಕೆ ಹಾಗಾಡ್ತಿದ್ದಾನೆ, ಕಾಯಿಲೆ ಅಂದರೆ ಹೀಗಾಗುತ್ತೆ. ಇನ್ನೊಬ್ಬ ಸುತ್ತ ಅವನು ಯಾಕೆ ಎತ್ಕೊಂಡು ಹೋಗ್ತಿದೆ, ಆವಾಗ ನನಗೂ ಹೀಗೆ ಆಗುತ್ತಾ, ಯಶೋದೆಗೂ ಹೀಗೆ ಆಗುತ್ತಾ, ರಾವಣನಿಗೆ. ಆಗ ಅವನಿಗೆ ತತ್ತರಿಸಿ ಹೋಗ್ತಾನೆ, ತಲ್ಲಣಿಸೋಟ್ಟು ಹೋಗ್ತಾನೆ, ಒಂದು ಸಿಡಿಲಾಘಾತ ಆಗುತ್ತೆ. ಆಗ ಕೂತ್ಕೊಂಡು ಹಾಗಾದರೆ ಇಷ್ಟೊಂದು ದುಃಖ ಇದೆ. ಆಮೇಲೆ ಅವನು ಈ ಎಲ್ಲ ಪ್ರೋಟೋಕಾಲ್ ಎಲ್ಲ ಬಿಟ್ಟು ತಾನೇ ಸ್ವತಃ ಸಂಚಾರಕ್ಕೆ ಬಂದ್ಬಿಡ್ತಾನೆ. ಎಲ್ಲ ಕಡೆ ಜಗತ್ತಿನಲ್ಲಿರೋ ಅಷ್ಟೊಂದು ನೋವು, ದುಃಖ, ವ್ಯಾಧಿ, ರೋಗ, ಆಮೇಲೆ ಮುದಿತನ, ಮರಣ. ಆ ಮರಣ ಆದಾಗ ಜನಗಳು ಅಳುವುದು, ಇದೆಲ್ಲ ನೋಡಿದಾಗ ನಾನು ಕಾಣುವ ಪ್ರಪಂಚ ಅಲ್ಲ ಇದು ನಿಜವಾದ ಪ್ರಪಂಚ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಅವನು ಆವಾಗ ಬಿಟ್ಟುಬಿಟ್ಟು ಎಲ್ಲ ತೊರೆದವನೊಬ್ಬ. ಆಮೇಲೆ ರಾಗ ಗೆಲಿದವನೊಬ್ಬ. ರಾಗ ಅಂದರೆ ಮೋಹ, ಪ್ರಿಯ ಅಲ್ಲ, ಇನ್ನೊಬ್ಬ ಯಾರು, ರಾಗ, ಮೋಹ, ಕಾಮ. ರಾಗ ಅಂದ್ರೆ ಇದೆಲ್ಲ ಬರುತ್ತೆ, ಕಾಮ ಎಲ್ಲವನ್ನು ಗೆದ್ದವನು ಮಹಾವೀರ, ಜೈನ ಮಹಾವೀರ. ಅವನು ಇದು ಎರಡು ಪದಗಳಲ್ಲಿ ಇವ್ರುಗಳ ಒಂದು ಕ್ಯಾರೆಕ್ಟರ್. ರಾಗಗೆ ಇಲ್ಲಿ ಅಲ್ಲಿ ಕೊಟ್ಟದಲ್ಲೊಬ್ಬ, ಇಲ್ಲಿ ಇನ್ನೊಬ್ಬ ಮರಳಿನಲ್ಲಿ, ಇಲ್ಲಿ ತೊರೆದೆಲ್ಲವನ್ನು ರಾಗ ಇಸ್ಲಾಮು ಎಲ್ಲ ಬಂದದ್ದು. ಆಮೇಲೆ ಇನ್ನು ಮುಂದಿನ ನೋಡಿ, ಇದಾಗಿದೆಯಾ? ಇದು ಧರೆ ಮುಕುಟ ಶಿರಕಿಡುವೆ ಎಂಬ ಛಲ ಹೊಳ್ಳೆನಿಸಿ. ಹೊಳ್ಳು ಅಂದರೆ ಕೊಳ್ಳು, ಜೊಳ್ಳು. ಇಡೀ ಪ್ರಪಂಚದ ಒಂದು ಸಾಮ್ರಾಜ್ಯದ ಚಕ್ರವರ್ತಿ ನಾನು ಆಗ್ತೀನಿ, ಅದರ ಕಿರೀಟ ನಾನು ಇಡ್ತೀನಿ ಅಂತ ಮೆರೆದವನು ಯಾರು? ಎಕ್ಸಾಕ್ಟ್ಲಿ. ಎಷ್ಟು ಚೆನ್ನಾಗಿದೆ. ಅಲೆಕ್ಸಾಂಡರು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಡೀ ಪ್ರಪಂಚವನ್ನು ನಾನು ಗೆಲ್ತೀನಿ ಅಂತ ದೊಡ್ಡ ಸೈನ್ಯದ ಜೊತೆ ಬಂದು ಒಂದೊಂದೇ ಗೆದ್ದುಕೊಂಡು ಬರ್ತಾನೆ. ಸೈನಿಕರಿಗೆ ಯುದ್ಧ ಮಾಡೋದು ಬೇಕಿರಲ್ಲ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅವರೆಲ್ಲ ಸಾಕಾಗಿರುತ್ತೆ ಅವರಿಗೆ. ಹಾಗೆ ಇದು ಮಾಡ್ತಾನೆ. ಆದರೆ ಎಲ್ಲ ಕಡೆ ಹೋದಾಗ ಸೈನಿಕರೆಲ್ಲ ಅರ್ಧ ಜನ ಸತ್ತೋಗ್ತಾರೆ. ಯಾಕೆಂದರೆ ಅಲ್ಲಿಂದ ಮರಳುಗಾಡು ದಾಟ್ಕೊಂಡು ಭಾರತಕ್ಕೆ ಬಂದಿದ್ದೆ. ನಾವೊಂದು ಪ್ರಯಾಣ, ಅವ್ರಿಗೇನು ಹೆಲಿಕಾಪ್ಟರ್ ಇತ್ತ, ವಿಮಾನ ಇತ್ತ, ಯಾವುದಿತ್ತು. ಆಗ ಅವನಿಗೆ ಕಡೆಗೆ ಇವನು ಆ ಮಹತ್ವಾಕಾಂಕ್ಷೆಯಿಂದ ತನ್ನ ದೇಹದ ಶಕ್ತಿ, ಇನ್ನೂ 32 ವರ್ಷವೇ, ಶಕ್ತಿಯನ್ನು ಮೀರಿ ಯುದ್ಧಗಳನ್ನ ಮಾಡಿ ಅವನಿಗೆ ದೇಹ ಇದಾಗಿ ಹೋಗ್ಬಿಡುತ್ತೆ, ಏನು ಜೊಳ್ಳಾಗ್ಬಿಡುತ್ತೆ, ಅವನ ದೇಹದ ಶಕ್ತಿ ಎಲ್ಲ ಸೋರೋಗುತ್ತೆ. ಆಗ ಅಲ್ಲೆಲ್ಲೋ ಒಂದು ಕಡೆ ಬರೋ ಹೊತ್ತಿಗೆ ಇನ್ನು ನಾನು ಉಳಿಯಲ್ಲ ಅನಿಸುತ್ತೆ. ಧರೆ ಮುಕುಟಕ್ಕೆ ಶಿರಕಿಡುವೆ ಎಂಬ ಛಲ ಹೊಳ್ಳೆನಿಸಿ ಜೊಳ್ಳಾಗ್ಬಿಟ್ಟು ಕರವ ಹೊರಗಿಳಿಸಿ ಮಣ್ಣಿಗಿಡಿ ಎಂದವನ ಕಥೆಯ ಕೇಳುವೆ ಹೇಳುವೆ. ಅವನಿಗೆ ಸಾಯು ಸಂದರ್ಭ ಅನಿಸುತ್ತೆ. ನನ್ನನ್ನು, ಯಾಕೆಂದರೆ ಅವನು ತನ್ನ ತಾಯ್ನಾಡನ್ನು ತಲುಪಲ್ಲ, ತನ್ನ ಮೂಲ ಸ್ಥಾನವನ್ನು ತಲುಪಲ್ಲ, ಪ್ರಪಂಚದ ಚಕ್ರವರ್ತಿ ಆಗಲಿಲ್ಲ.
ಅವನು ನನ್ನನ್ನು ಹೂಳುವಾಗ ನನ್ನ ಎರಡು ಕೈಯನ್ನು ಮಣ್ಣಿನಿಂದ ಹೊರಗಡೆ ಇಟ್ಟು ನೀವು ಹೂಳಿ ಅಂತಾನೆ. ಯಾಕೆ ಅಂದರೆ ಇಷ್ಟೊಂದು ಮಹತ್ವಾಕಾಂಕ್ಷೆ, ಇಷ್ಟು ರಕ್ತಪಾತ, ಬೇಕಿಲ್ಲದಿದ್ದರೂ ಸೈನಿಕರನ್ನ ಆ ಒಂದು ಸಂಬಳದ ಹಂಗಿಗೋಸ್ಕರ ಅವರನ್ನು ನೀವು ನಾಶ ಮಾಡಿರ್ತಾನೆ, ಸತ್ತು ಹೋಗಿರ್ತಾರೆ. ಆದರೆ ಇವನು ಈಗ ಸಾಯುವ ಗಳಿಗೆ ಬಂದಿದೆ, ಸಾಯ್ತಾನೆ ಗೊತ್ತು. ಏನು ತೊಗೊಂಡು ಹೋಗ್ತಾನೆ? ಚಕ್ರವರ್ತಿ ಇದು ತೊಗೊಂಡು ಹೋದ್ನ, ಸಾಮ್ರಾಜ್ಯವನ್ನು ತೊಗೊಂಡು ಹೋದ್ನ, ಐಶ್ವರ್ಯವನ್ನು ತೊಗೊಂಡು ಹೋದ್ನ, ಒಂದು ತುಂಡು ನೆಲವನ್ನಾಗಲಿ, ಒಂದು ಚೂರು ಕಲ್ಲನ್ನು ಏನಿಲ್ಲ. ಅದಕ್ಕೆ ಪ್ರಪಂಚ ಮುಂದೆ ಅರಿತುಕೊಳ್ಳಿ, ಈ ಪ್ರಪಂಚದ ಐಶ್ವರ್ಯದ ಎಲ್ಲ ಲಾಲಸೆಗಳು ಅದು ಹೊಳ್ಳು. ಸಾಯುವಾಗ ನಾವು ಏನೂ ತೆಗೆದುಕೊಂಡು ಹೋಗಲ್ಲ, ಬರೀ ಕೈಲಿ ಬರ್ತಿದ್ದೀವಿ, ಬರೀ ಕೈಲಿ ಹೋಗ್ತಿದ್ದೀವಿ. ಇದು ಜಗತ್ತಿಗೆ ಪಾಠವಾಗಲಿ ಅಂತೇಳಿ ಕರವ ಹೊರಗಿರಿ ಇಳಿಸಿ ಮಣ್ಣಿಗಿಡಿ ಎಂದವನ ಕರೆ ಕೇಳುವಿನ ಕಥೆಯನ್ನು ಹೇಳುವುದು. ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಇದನ್ನೇ ಮತ್ತೂರು ಕೃಷ್ಣಮೂರ್ತಿಯವರು ಸಂದರ್ಭಾರ್ಕವಾಗಿ ವ್ಯಾಖ್ಯಾನ ಮಾಡುವಾಗ ಹೇಳು, ಐ ಕಾಂಕರ್ಡ್ ಹಾಫ್ ದ ವರ್ಲ್ಡ್ ಬಟ್ ನಾಟ್ ಅನ್ ಇಂಚ್ ಆಫ್ ಲ್ಯಾಂಡ್ ಕಮ್ಸ್ ವಿತ್ ಮೀ. ಅದೇ ಇಡೀ ಪ್ರಪಂಚ ಗೆಲ್ತೀನಿ, ಆದರೆ ಅವ್ನು ಸಾಯುವಾಗ ಅದಕ್ಕೇನೆ ಕೈ ಹೊರಗಡೆ ಇಟ್ಟು ನನ್ನನ್ನು ಇದು ಮಾಡಿ ಜಗತ್ತಿಗೆ ಪಾಠವಾಗಲಿ. ಅಲ್ಲಿ ಉಳಿದವರು ಇರ್ತಾರಲ್ಲ, ಅವರು ತಮ್ಮ ಊರುಗಳಿಗೆ ಹೋಗಿ ಹೇಳಬೇಕಾದ್ರೆ ಅಲೆಕ್ಸಾಂಡರ್ ಮಹತ್ವಾಕಾಂಕ್ಷಿಯಾಗಿ ಜಗತ್ತಿಗೆ ಸಾಮ್ರಾಜ್ಞಾಗ್ತೀನಿ ಅಂತ ಹೋದ. ಆದರೆ ಸಾಯುವಾಗ 1 ಇಂಚ್ ನೆಲ, 1 ತುಂಡು ಕಲ್ಲು ಮಣ್ಣು ಏನೂ ಬರಲಿಲ್ಲ, ಅವನು ಬರೀ ಕೈಯಲ್ಲಿ ಹೋದ ಅಂತ ಎಲ್ಲರೂ ಇದು ಜಗತ್ತಿನಿಂದ ಕಲಿಯೋ ಇವನ ಒಂದು ಕಥೆಯಿಂದ ಕಲಿಯೋ ಪಾಠ ಆಗುತ್ತೆ. ಅದು ಜಗತ್ತಿಗೂ ಪಾಠ ಕಲಿಯೋ. ಹರಿಸಿ ಬೆಳೆಸುವದಾಗ ಹರಿಯ ಹೊನಲನು ಕಂಡು ಹರಿಬರಿದು ಮರಳಿಸಿದ ಶಾಂತಿ ಟೊಂಗೆಯ ಹಿಡಿದ ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು ಬೀಳಿಸುವುದಿದೆಂದರಿದು ಬೀಳಿಸುವುದಿದೆಂದರಿದು ದಾಸಮಣಿಯಾದವನ ಕಂಡಿರುವೆ ನೀನೆಲ್ಲ ನುಡಿಯಬಲ್ಲಯ ನಿಜವ ಕಂಡಿರುವೆ ನೀನೆಲ್ಲ ನುಡಿಯಬಲ್ಲೆಯ ನಿಜವ ಬಂಡ ಪುಂಡರ ನಳಿಸಿ ಕೊರವನೇ ಚನ್ನ ಕೇಶವನು ಬಂಡ ಪುಂಡರ ನಳಿಸಿ ಕೊರವನೇ ಚನ್ನ ಕೇಶವನು. ಅರಬಿ ಚನ್ನಕೇಶವ ನಿಮ್ಮ ಅಂಕಿತನ? ಚೆನ್ನಕೇಶವ, ಆಮೇಲೆ ಇನ್ನೊಂದು ತ್ರಿಪುರ ಸುಂದರಿ ಇನ್ನೂ ಅಂಕಿತಲ್ಲ. ನನ್ನ ಇದು ಏನು ಅಂದರೆ ಎಲ್ಲರೂ ದೇವರ ಹೆಸರನ್ನೇ ಅಂಕಿತವಾಗಿ ಇಟ್ಕೊಂಡು ಬರೀತಾರೆ, ದೇವಿಯ ಹೆಸರನ್ನ ಇಟ್ಕೊಂಡು ಯಾರೂ ಬರೆಯಲ್ಲ. ಅದು ಯಾವಾಗ ನನ್ನ ತಲೆಯಲ್ಲಿ ಬಂತು ಅವಾಗ ತ್ರಿಪುರ ಸುಂದರಿ ಅನ್ನೋ ಅಂಕಿತದಲ್ಲೂ ನಾನು ಬರೀತಿದ್ದೆ. ಆಮೇಲೆ ನಂದು ವಚನಗಳನ್ನು ನಾನು ಗೌರಮ್ಮ ಅನ್ನೋ ಗೌರಮ್ಮನ ಅಲ್ಲ, ನನ್ನ ತಾಯಿ ಅಲ್ಲ, ಯಾಕೆ ಗೊತ್ತಿಲ್ಲ, ಒಂದು ತ್ರಿಪದಿ ರೂಪದಲ್ಲಿ ಯಾವುದೋ ಒಂದು ರಚನೆ ನನ್ನ ತಲೆ ಕೊಡಿತು. ಅದನ್ನು ಮುಗಿಸೋದು ಹೇಗೆ? ನಾನು ಚೆನ್ನಕೇಶವ ತ್ರಿಪುರ ಸುಂದರಿ ಅದು ಸರಿ ಹೋಗಲ್ಲ ಅನಿಸ್ತು. ನಾಗರತ್ನ ಅಂತ ಬರೆದ್ರೆ ಸರಿ ಹೋಗಲ್ಲ, ರತ್ನ ಅಂದರೆ ಬರೆದ್ರೆ ಸರಿ ಹೋಗಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಯಾಕೋ ಗೌರಮ್ಮ ಅಂತ. ಹೌದಾ? ಆಮೇಲೆ ಅದು ತುಂಬ ಚೆನ್ನಾಗಿದೆ. ಗೌರಮ್ಮನ ವಚನಗಳು ಅಂತ ತುಂಬ ಪ್ರಸಿದ್ಧವಾಗಿದೆ. ಅವಾರ್ಡ್ ಬಂತು, ನನಗೆ ಅವಾರ್ಡ್ ಬಂತು. ತುಂಬ ಜನ, ನಾನು ಹೇಳ್ಕೋಬಾರ್ದು, ತುಂಬ ಜನ ಹೇಳಿದ್ರು ಮಂಕುತಿಮ್ಮನ ಸ್ಟ್ಯಾಂಡರ್ಡಲ್ಲಿದೆ ಅಂತ. ಅದು ಒಂದು ಪುಸ್ತಕ ಗೌರಮ್ಮನ ವಚನಗಳು ಅಂತೇಳಿ 1230 ವಚನಗಳಿದೆ. ಹಾಂ, ಅದ್ರ ಮುಂದಿಂದು ಗೌರಮ್ಮನ ನವವಚನಧಾರೆ ಅಂತ, ಅದರಲ್ಲೂ 1150 ವಚನಗಳಿದೆ. ಅದು ಪ್ರಿಂಟ್ ಆಗಬೇಕು. ಯಾವ್ದ್ರ ಬಗ್ಗೆ ಮಾಡೋದು? ಎಲ್ಲ ಜನರಲ್, ಎಲ್ಲ ಜೀವನ ಧರ್ಮ ಅಥವಾ ಯೋಗ, ಇದು ಆಮೇಲೆ ಆಧುನಿಕತೆ, ಇದು ಹೆಣ್ಣು ಗಂಡಿನ ಒಂದು ತಾರತಮ್ಯ, ಯು ನೇಮ್ ಇಟ್, ಅದೆಲ್ಲ ಒಂದು ವಿಷಯಗಳನ್ನು ನಾನು ಕವರ್ ಮಾಡಿದ್ದೀನಿ. ಒಟ್ಟು 2250 ವಚನಗಳೇನೋ ಆಗಿದೆ, 250-350 ವಚನಗಳು. ಅದರಲ್ಲಿ ಗೌರಮ್ಮ ಅನ್ನೋದು ಈಗ ಒಟ್ಟು 3 ಅಂಕಿತದಲ್ಲಿ ನನ್ನ ರಚನೆ ಇದೆ. ತ್ರಿಪುರ ಸುಂದರಿ, ಚೆನ್ನಕೇಶವ, ಗೌರಮ್ಮ ಅನ್ನೋದು. ಹೋಗೆ ಹರಿಸಿ ಬೆಳೆಸುವ ದಾಹ ಹರಿಯ ಹೊನಲನ್ನು ಕಂಡು. ಹಾಂ, ಇವನು ಅಶೋಕ ಚಕ್ರವರ್ತಿ, ಅವನು ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂದರೆ ಪ್ರಪಂಚನಕ್ಕಿಂತ ಇಡೀ ಭಾರತ ದೇಶವನ್ನು ಗೆಲ್ಲಬೇಕು ಅಂತೇಳಿ ಅವನು
ದಾಳಿ ಬೇಕಾದಷ್ಟು ರಾಜ್ಯಗಳನ್ನು ಗೆಲ್ತಾನೆ. ಹರಿಸಿ ಅಂದರೆ ಇಲ್ಲಿ ರಕ್ತವನ್ನು ಹರಿಸಿದಾದರೂ ಸರಿ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೋಬೇಕು ಅನ್ನುವಂತಹ ದಾಹ. ಆವಾಗ ಒಂದು ಕಡೆ ಕಳಿಂಗ ರಾಜ್ಯಕ್ಕೆ ಬಂದಾಗ ಅಲ್ಲಿ ಆದಂತಹ ಒಂದು ಪ್ರಾಣಹಾನಿ, ಜನಗಳ ಹಾನಿ, ರಕ್ತಪಾತ ನೋಡಿ ಆ ಉಳಿದ ಸಂಬಂಧಿಕರು, ತಂದೆ ತಾಯಿ, ಹೆಂಡತಿ, ಮಗ, ಮಕ್ಕಳು, ಅವರ ರೋಧನದ ಭೀಕರತೆಯನ್ನು ನೋಡಿ ಇವರಿಗೆ ತಲ್ಲಣಿಸೋಗುತ್ತೆ. ಆಮೇಲೆ ರಕ್ತ ಹೊಳೆಯಾಗಿ ಹರಿತಾ ಇದೆ, ತುಂಡಾದಂತಹ ಶರೀರಗಳು, ಕಾಲು ಕತ್ತರಿಸೋಗಿದೆ, ಕೈ ಕತ್ತರಿಸೋಗಿದೆ, ಅಮ್ಮ ಪ್ರಾಣ ಹೋಗ್ತಾ ಇದೆ, ನೀರು ಕೊಡಿ ಅಂತಿದ್ದಾರೆ. ಇದೆಲ್ಲ ನೋಡಿದಾಗ ಅವನು ತತ್ತರಿಸಿ ಹೋಗ್ತಾನೆ. ಆದರೆ ಇಂತಹ ಘಟನೆ ಪ್ರಪಂಚದಲ್ಲಿ ನಡೆದಿದೆ. ಹರಿಸಿ ಬೆಳೆಸುವ ದಾಹ ಹರಿಯ ಹೊನಲನ್ನು ರಕ್ತದ ಹೊನ್ನಕೊಂಡು ಅರಿವರಿದು ಮರಳಿಸಿದ ಶಾಂತಿ ಟೊಂಗೆಯಾಗಿದ್ದ. ಆಗ ಅವನಿಗನ್ನಿಸ್ತು, ಇದು ಈ ಹಿಂಸೆಯಿಂದ ನಾನು ರಾಜ್ಯವನ್ನು ಬೆಳೆಸಬಾರ್ದು ಅಂತೇಳಿ ಕಳಿಂಗನಿಗೆ ತನ್ನ ರಾಜ್ಯವನ್ನು ವಾಪಸ್ ಕೊಟ್ಟಂಥ ಏಕೈಕ ಚಕ್ರವರ್ತಿ, ಏಕೈಕ ರಾಜ ಪ್ರಪಂಚದಲ್ಲಿ ಅವನು. ಆಮೇಲೆ ಅವನು ಈ ಒಂದು ಹಿಂಸೆಯಿಂದ ನಾನು ಇದು ಮಾಡಬಾರ್ದು ಅಂತೇಳಿ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಅದು ಇದು ಅಶೋಕನ ಪ್ರಸಂಗ. ಆಳಿದನು ಹೋರಿದನು ನಿಧಿ ಪಡೆದು ಮೆರೆದನು. ಆಳ್ತಾನೆ ಅವನು, ಆಮೇಲೆ ಕಾಳಗದಲ್ಲಿ ಕಾಯ್ತಾನೆ, ಅವನಿಗೆ ನಿಧಿ ಸಿಗುತ್ತೆ. ಯಾರು ಇವನು? ಆಳ್ತಾನೆ, ಒಬ್ಬ ಪಾಳೆಗಾರನಾಗಿ ಇವನು ಕನಕದಾಸರು. ಅದಕ್ಕೆ ಅವನಿಗೆ ಆಳಿದನು ಹೋರಿದನು, ರಾಜ್ಯವನ್ನು ಆಡ್ತಾನೆ ತನ್ನ ಭಾಗದ ಒಂದು ದಂಡನಾಯಕನಾಗಿ. ಆಮೇಲೆ ಯುದ್ಧದಲ್ಲಿ ಕಾದಾಡ್ತಾನೆ, ಹೋರಿದನು. ನಿಧಿ ಪಡೆದು ಮೆರೆದನು, ಅವನಿಗೆ ದೊಡ್ಡ ಕೊಪ್ಪರಿಗೆ ಚಿನ್ನ ಸಿಗುತ್ತೆ. ಅವನ ಹೆಸರು ತಿಮ್ಮಪ್ಪ ನಾಯಕ ಅಂತಿದ್ದು, ಕೊಪ್ಪರಿಗೆ ಗಟ್ಟಲೆ ಚಿನ್ನ ಸಿಕ್ಕಿದ್ರಿಂದ ಕನಕ ನಾಯಕ ಅಂತ ಹೆಸರಾಗುತ್ತೆ. ಅವನು ಕನಕದಾಸದ್ದು. ಆಮೇಲೆ ಬೀಳಿಸುವುದೆಂದರಿದರಿದು ದಾಸಮಣಿಯಾದವನ ಪುರಂದರದಾಸ. ಬೇಕಾದಷ್ಟು ಐಶ್ವರ್ಯ ಇದ್ರು. ನವಕೋಟಿ ನಾರಾಯಣ ಅಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ನವಕೋಟಿ ಇದು ನಾಣ್ಯ ಇತ್ತು ಅವನದ್ದು. ಆ ನಾಣ್ಯಗಳೆಲ್ಲ ಅವಾಗೆಲ್ಲ ಇಲ್ಲ. ನಾಯಕ ಅದು ಗೊತ್ತಿಲ್ಲಪ್ಪ ನನಗೆ, ಗೊತ್ತಿಲ್ಲ. ಯಾಕೆಂದ್ರೆ ಒಬ್ಬ ಅಂಥ ದಾಸರದನ್ನ ಜಾತಿಯನ್ನ ನಾವು ಅವರು ಕನಕದ ಅದು ಇತ್ತಲ್ಲ, ಅವನು ಕನಕದಾಸ ಇವರದ್ದು ಗೊತ್ತಿಲ್ಲ. ಶ್ರೀನಿವಾಸ ನಾಯಕ ಅಂತ ಅವರ ಹೆಸರಿತ್ತು. ಹಾಗೆ ನವಕೋಟಿ ನಾರಾಯಣ ಅಂತ ಹೆಸರು. 9 ಕೋಟಿಗಳಷ್ಟು ನಾಣ್ಯಗಳಿತ್ತು ಆವಾಗಿನ. 9 ಕೋಟಿ ಅಂದ್ರೆ ಈಗ ಎಷ್ಟಿರ್ಬೋದು? ಶಚಿ ಹೇಳ್ತಿದ್ದು ಹಂಗಲ್ಲ, ನವಕೋಟಿ ನಾರಾಯಣ ಮಂತ್ರ ಅವ್ರಿಗೆ ಇದಾಗಿತ್ತು ಅಂತ. ಯಾರಿಗೆ? ಪುರಂದಾಸರಿಗೆ ಅವ್ರ ಇಂಟರ್ಪ್ರಿಟೇಷನ್ ನವಕೋಟಿ ನಾರಾಯಣ ಅಂದ್ರೆ ನವಕೋಟಿ ನಾರಾಯಣ ಮಂತ್ರ ಇಲ್ಲ, ಆದ್ರೆ ಅದು ಅಗರ್ಭ ಶ್ರೀಮಂತ. ಆದ್ರೆ ಅದೇನು ಹೇಳ್ತಾರಲ್ಲ, ಎಂಜಲ ಕೈಯಲ್ಲಿ ಕಾಗೆ ಹೊಡಿಯಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು ಅಂದ್ರೆ, ಊಟ ಮಾಡ್ತಿದ್ದಾಗ ಕಾಗೆ ಬಂದು ಹೊಡೆದ್ರೆ ಕೈಯಲ್ಲಿ ಇರುವಂತ ಒಂದೆರಡು ಅಗುಳುಗಳು ಹೊರಟೋಗ್ಬಿಡ್ಬೋದಲ್ಲ ಅಂತ ಅತೀ ಜಿಪುಣನಿಗೆ, ಕೃಪಣನಿಗೆ, ಲೋಭಿಗೆ ಹೇಳು ಮಾತಿದ್ದು. ಹಾಗೆ ಎಂಜಲ ಕೈಯಲ್ಲಿ ಕಾಗೆ ಹೊಡೆದೇ ಇರುವಂಥ ಜಿಪುಣನಾಗಿರ್ತಾನೆ. ಗೊತ್ತಿದೆ. ಆಮೇಲೆ ಸರಸ್ವತಿ ಪತ್ನಿಯ ಕಾರಣದಿಂದಾಗಿ ಅವನಿಗೆ ಬೀಳಿಸುವುದು ಅಂದರೆ ತನ್ನ ಒಂದು ನೈತಿಕವಾಗಿ ತನ್ನನ್ನು ಬೀಳಿಸಿ, ಆಮೇಲೆ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಾಗದೆ ರೌರವ ನರಕಕ್ಕೆ ಬೀಳಿಸುತ್ತೆ ಈ ಹಣದ ಆಸೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಬೀಳಿಸುವುದೆಂದರಿದು ದಾಸಮಣಿಯಾದ. ಅದು ನೋಡಿ ಎಂಥ ವೈರಾಗ್ಯ ಅಂದರೆ, ಒಂದು ಕೈಯಿಂದ ಒಂದು ಅವನು ಯಾರೋ ಬಂದು ಇದನ್ನ ನನ್ನ ಮಗನ ಮುಂಜಿಗೆ ಕೊಡು ಅಂತ ಹೇಳಿದಾಗ, ಇವತ್ತು ಬಾ, ನಾಳೆ ಬಾ, ನಾಳೆ ಬಾ ಅಂತೇಳಿ ಹಾಗೂ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಸವಕಲು ಕಾಸನ್ನ. ಅಂಥವನು ನವಕೋಟಿಯನ್ನು ಒಂದು ಸತಿಗೆ ತ್ಯಾಗ ಮಾಡಿ ದಂಡಿಗೆ ಬೆತ್ತ ಹಿಡಿದು ಭಿಕ್ಷೆಗೆ ಹೋಗ್ತಾನೆ ಅಂದರೆ ಅದು ಯಾವ ಮಟ್ಟಿನ ವೈರಾಗ್ಯ ಅವನಿಗೆ ಬಂತು. ಕ್ರಮೇಣ ಬಂದದ್ದಲ್ಲ, ಆ ಕ್ಷಣದಲ್ಲಿ ಅದು ಹೇಳ್ತಾ ಇರಲ್ಲ, ಅದು ಜ್ಞಾನೋದಯವಾಗೋಯ್ತು. ಆ ಜ್ಞಾನೋದಯದ ಒಂದು ಪ್ರಖರತೆ ಎಷ್ಟು! ಆ ಹಿಂದಿನ ಕ್ಷಣದವರೆಗೂ ಅವನು ಜುಗ್ಗ ಅಂದರೆ ಜುಗ್ಗ, ಜುಗ್ಗ ಅಂದರೆ ಜುಗ್ಗ. ಇನ್ನೊಂದು ಕ್ಷಣಕ್ಕೆ ನಾನು ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ನಾನು ಭಗವಂತನ ಹಿಂದೆ ಹೋಗಬೇಕು ಅಂತ. ಅದಕ್ಕೆ ಆ ವೈರಾಗ್ಯ ಸಾಧಾರಣ ಜನರಿಗೆ ಬರಲ್ಲ, ಕ್ರಮೇಣ ಬರಬಹುದು. ಏನು ಅದರದ್ದು ಸಾವುಗಳನ್ನ ಮತ್ತೊಂದನ್ನು ನೋಡ್ತಾ ನೋಡ್ತಾ ಕ್ರಮೇಣ ಬಂದರು ಈ ಮಟ್ಟಿನ ವೈರಾಗ್ಯ. ಕಲೀಗ್ಸ್ ನೋಡ್ತಿದ್ದೀನಲ್ಲ ನಮ್ಮ ಪೆನ್ಷನ್ ಗ್ರೂಪಲ್ಲಿ, ನಾವು ಬಂದಿಲ್ಲ ಈಗಲೂ ಅದರಿಂದ ದಾಸಮಣಿಯಾದವರ
ಕಂಡಿರುವೆ ಇದರಲ್ಲಿ ಕಡೆಯಲ್ಲಿ ಮುಕ್ತಾಯ ಹೀಗೆ ಕಂಡಿರುವೆ ನೀನೆಲ್ಲ ಯುಗ ಯುಗಗಳಿಂದ ಸಾಕ್ಷಿಯಾಗಿ ಚಂದ್ರಮ ಅಲ್ಲಿ ನಡೆದಿದ್ದು ಗೊತ್ತಿದೆ, ಇಲ್ಲಿ ನಡೆದಿದ್ದು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಯುಗ ಯುಗಗಳಿಂದ ನಡೆದಿರೋ ಎಲ್ಲವೂ ಗೊತ್ತಿದೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಏನು ಅಂದರೆ ಭಂಡ ಪುಂಡರ ನಡೆಸಿ ಪೊರೆವನೇ ಚೆನ್ನಕೇಶವ. ಭಗವಂತ ಚೆನ್ನಕೇಶವ ಅಂತ ಅಂಕಿತ, ಭಂಡ ಪುಂಡರ ಸಾಮ್ರಾಜ್ಯ ಜಾಸ್ತಿ ಆಗ್ತಾ ಇದೆ. ಅವರನ್ನೆಲ್ಲ ಇನ್ನೊಂದು ಅವತಾರ ಅಥವಾ ಮತ್ತೊಂದು ಎತ್ತಿ ಎಲ್ಲರನ್ನು ನಾಶ ಮಾಡಿ ಪ್ರಪಂಚದಲ್ಲಿ ಶಾಂತಿಯನ್ನು ನೆಲೆಸ್ತಾನೆ. ಕೇಳುವೆನು ಕಥೆಯನ್ನು ಹೇಳುವೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇದೆರಡು ವಿಶಿಷ್ಟವಾದ ಮುಂಡಿಗೆ ಹೇಳ್ತೀನಿ. ಹಿಂಗೆ ಕೇಳಿ, ಇಲ್ಲಿ ಬಂದು ಕೇಳಿ. ಅದು ಮಹಾಭಾರತದಲ್ಲಿ ಅರ್ಜುನ ಯಾಕೆ ನಾನು ಯುದ್ಧ ಮಾಡಲ್ಲ ಅಂತ. ಯಾಕೆ ಅಂದರೆ ಯುದ್ಧ ಹತ್ರ ಆದಾಗ ಯಾಕೆ ಅಂದರೆ ಯುದ್ಧ ಸಂದರ್ಭದಲ್ಲಿ ಬಂದಿರುತ್ತೆ. ಆವಾಗ ಎದುರುಗಡೆ ಕೌರವರ ಸೈನ್ಯದಲ್ಲಿ ನೋಡ್ತಾನೆ ಭೀಷ್ಮ ಅವನಿಗೆ ತಾತ, ದ್ರೋಣಾಚಾರ್ಯರು ಅವನಿಗೆ ಗುರು, ಆಮೇಲೆ ಶಲ್ಯ ಅವನಿಗೆ ಸೋದರ ಮಾವ, ಆಮೇಲೆ ಕರ್ಣ ಅವನಿಗಿನ್ನೂ ಯಾರು ಅಂತ ಗೊತ್ತಿರಲ್ಲ. ಆದ್ರೆ ಎಲ್ಲರೂ ಅರ್ಜುನನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಾರೆ ಕಣಮ್ಮ. ಅದು ಯುದ್ಧ ಮಾಡುವಾಗ ಇವರೆಲ್ಲ ಧರ್ಮರಾಯನ ದುರ್ಯೋಧನನ ಕಡೆಗಿರ್ತಾರೆ, ಇವರೆಲ್ಲ ಒಳ್ಳೆಯವರೆಲ್ಲ ಪಾಂಡವ್ರ ಕಡೆಗಿರ್ತಾರೆ. ಆ ಯುದ್ಧ ಆಗುವಾಗ ಅದರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿದು ಅಂತಿರಲ್ಲ, ಶತ್ರುಗಳು ಮಿತ್ರರು ಅಷ್ಟೇನೆಯ. ಹಾಗೆ ಅವ್ರು ಏನೇ ಸಾಯಿಸಬೇಕು ಅಂತ ಅಂದಿದ್ರು ಇವನಿಗೆ ಅಯ್ಯೋ ಇವ್ರು ನನ್ನ ತಾತ ಅಲ್ವಾ, ಇವ್ರ ತೊಡೆ ಮೇಲೆಲ್ಲ ನಾನು ಆಟ ಆಡಿದ್ದೀನಲ್ವಾ, ಅವ್ರು ನನ್ನ ಮುದ್ದು ಮಾಡಿ ತಿನ್ನಿಸಿದಾರಲ್ವಾ, ಇವ್ರನ್ನ ನಾನು ಕೊಲ್ಬೇಕಾ, ಇವ್ರು ನನಗೆ ಗುರುಗಳು ಟೀಚರು, ಅವ್ರ ಹತ್ರ ಪಾಠ ಕಲ್ತಿದ್ದೀನಿ ವಿದ್ಯಾಲಯ, ಅವ್ರನ್ನ ನಾನು ಕೊಲ್ಬೇಕಾ, ಆ ಶಲ್ಯ ನನ್ನ ಸೋದ್ರ ಮಾವ, ಆ ಕೃಪಾಚಾರ್ಯರು ಗುರುಗಳು ಎಲ್ಲ ಸ್ನೇಹಿತರು, ಆಮೇಲೆ ದುರ್ಯೋಧನ ಕಸಿನ್ಸ್ ಅಂದರೆ ಅಣ್ಣ ತಮ್ಮದ್ರ ಲೆಕ್ಕನೇ ತಾನೆ. ಇವ್ರನ್ನೆಲ್ಲ ನಾನು ಕೊಲ್ಬೇಕಾ, ಇವ್ರನ್ನೆಲ್ಲ ಕೊಂದು ನಾನು ರಾಜ್ಯ ಪಡಿಬೇಕಾ ಅಂತ ಒಂಥರ ಆಗುತ್ತೆ. ಅದಕ್ಕೇನೆ ಅವ್ನು ನಾನು ಮಾಡಲ್ಲ ಅಂತ. ಆವಾಗ ಕೃಷ್ಣ ಹೇಳ್ತಾನೆ ಅವರೆಲ್ಲ ಅಧರ್ಮದಲ್ಲಿದ್ದಾರೆ, ಕೆಟ್ಟೋರಾಗಿದ್ದಾರೆ. ಕೆಟ್ಟೋರು ಈಗ ನೀನು ಎಷ್ಟೇ ಒಳ್ಳೆಯವಳಾದ್ರೂ ನೀನು ಯಾರಾದರೂ ಬ್ಯಾಡ್ ಕಂಪನಿಯಲ್ಲಿದ್ದರೆ ನಿನ್ನನ್ನು ನಿನ್ನ ಫ್ರೆಂಡ್ಸ್ ಇಷ್ಟಪಡ್ತಾರಾ? ಅವಳು ಬ್ಯಾಡ್ ಕಂಪನಿಯಲ್ಲಿ ಬೇಡ, ಅವಳು ಬೇಡಪ್ಪ, ಅವಳ ಜೊತೆ ಹೋಗೋದು ಬೇಡ ನಾವು ಅಂತಾರೆ. ಹಾಗೆಯೇ ಇವರೆಲ್ಲ ಬ್ಯಾಡ್ ಕಂಪನಿಯಲ್ಲಿ. ದುರ್ಯೋಧನ ವಾಸ್ ಎನ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಪರ್ಸನ್ ಅಲ್ವಾ. ಅವನ ಕಂಪನಿಯಲ್ಲಿ ಇದ್ದಿದ್ದರಿಂದ ಅವರೆಲ್ಲ ಅವರನ್ನು ಕೊಲ್ಲೇಬೇಕು, ಇಲ್ಲಿದ್ರೆ ಏನು ಹೇಳಲ್ಲ ಅವನು. ದುರ್ಯೋಧನನಪ್ಪ ಸರಿಯಾಗಿ ಹೇಳ್ಬೇಕಂದ್ರೆ ಅವನಿಗೇನು ಅಂದರೆ ತನ್ನ ಮಗ ಎಲ್ಲಿ ಸತ್ತೋಗ್ತಾನೋ, ತನ್ನ ಮಕ್ಕಳೇ ಸತ್ತೋಗ್ತಾರೋ ಅನ್ನೋ ಭಯದಿಂದ ಅಷ್ಟೇ ಬಿಟ್ಟರೆ ಅವನಿಗೆ ಪಾಂಡವರು ತನ್ನ ತಮ್ಮನ ಮಕ್ಕಳಾದ್ರೂ ಆ ಮಕ್ಕಳ ಸಮಾನೆಯ ಅವ್ರನ್ನೆಲ್ಲ ಕೊಂದು ನನಗೇ ರಾಜ್ಯ ಸಿಗಲಿ, ನನ್ನ ಮಗನಿಗೆ ರಾಜ್ಯ ಸಿಗಲಿ ಅಂತಿತ್ತು. ಧೃತರಾಷ್ಟ್ರ ಅಷ್ಟಿಷ್ಟು ಕೆಟ್ಟವನಲ್ಲ, ಧೃತರಾಷ್ಟ್ರ ಅವರಪ್ಪ ಸಖತ್ ಕೆಟ್ಟವನು. ಕೃಷ್ಣ ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚ. ಸುಮ್ಮನೆ ನಿನ್ನ ಕರ್ತವ್ಯ ಮಾಡಬೇಕು, ಮಾಡು ಅಷ್ಟೇ. ಕರ್ಮಣಿಯೇವ ಅಧಿಕಾರ ಮಾ ಫಲೇಶು. ಅದ್ರ ಫಲ ಏನಾಗುತ್ತೆ ಏನು ಬಿಡುತ್ತೆ ಅದು ಸೇರಿದ್ದಲ್ಲ. ಫಲಾಫಲ ಇಚ್ಛೆ ದೈವ ಇಚ್ಛೆ ಅದು. ಆದ್ರಿಂದ ಯುದ್ಧ ಮಾಡಬೇಕು, ಮಾಡು ಅಷ್ಟೇ. ಯಾಕೆಂದರೆ ಅಧರ್ಮ ನಾಶವಾಗಬೇಕು, ಧರ್ಮ ಉಳಿಬೇಕು. ಅದಕ್ಕೋಸ್ಕರ ಅಧರ್ಮ. ಈಗ ಭೀಷ್ಮ ಒಳ್ಳೆಯವನೇ, ದ್ರೋಣಾಚಾರ್ಯ ಒಳ್ಳೆಯವರೇ, ಆದರೆ ಅವ್ರು ಕೆಟ್ಟವ್ರ ಜೊತೆ ಸೇರ್ಕೊಂಡಿದ್ದಾರಲ್ಲ, ಹೌದಾ? ಈಗ ಕೆಟ್ಟವ್ರ ಜೊತೆ ಅವ್ರು ನಾಶ ಆಗಬೇಕು. ಅವ್ರು ಈ ಕಡೆ ಬಂದಿದ್ರೆ ಸಾಯ್ತಿರ್ಲಿಲ್ಲ. ಆದರೆ ಅವರೇನು ದುರ್ಯೋಧನ ಜೊತೆನೆ ಮೊದಲಿಂದ ಇದ್ದಿದ್ರಿಂದ ಅವನನ್ನು ಬಿಟ್ಟು ಬರೋಕ್ಕಾಗಲ್ಲ. ಈ ಥರದ್ದೆಲ್ಲ ಯಾಕೆಂದ್ರೆ ಅವರು ಮೊದಲಿಂದ ಅವ್ರ ಜೊತೆನೇ ಇದ್ದಿದ್ದು, ದುರ್ಯೋಧನನ ಆಸ್ಥಾನದಲ್ಲೇ ಇದ್ದಿದ್ದು, ಅವ್ರ ಮನೆಯಲ್ಲೇ ಊಟ ಮಾಡಿರೋದು. ಅರ್ಜುನ ಈ ಪಾಂಡವ್ರ ಕಡೆ ಅವನು ಯಾಕೆ ಹೋಗ್ತಾನೆ? ಪಾಂಡವರನ್ನ ಇವರೆಲ್ಲ ನಾಶ ಮಾಡೋಕ್ಕೆ ನೋಡಿದ್ರಲ್ಲ, ಧೃತರಾಷ್ಟ್ರಾದಿಯಾಗಿ ಏನೇನೆಲ್ಲ ಅವರನ್ನ ನಾಶ ಮಾಡೋಕ್ಕೆ ನೋಡಿದ್ರು ಗೊತ್ತಾವ, ಯಾಕೆ ಕಡೆ ಚೆನ್ನಾಗಿದೆ.